अस्मद्गुरुभ्यो नमः। अस्मत्परमगुरुभ्यो नमः। श्रीमते रामानुजाय नमः। श्रीमते निगमान्तमहादेशिकाय नमः। श्रीमते रङ्गरामानुजमहादेशिकाय नमः। श्रीमते वराहमहादेशिकाय नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। विशुद्धविज्ञानघनस्वरूपं विज्ञानविश्राणनबद्धदीक्षं दयानिधिं देहभृतां शरण्यं देवं हयग्रीवमहं प्रपद्ये। श्रीविष्णुचित्तकुलनन्दनकल्पवल्ली श्रीरङ्गराजहरिचन्दनयोगदृश्यां साक्षात् क्षमां करुणया कमलाविमान्यां गोदामनन्यशरणः शरणं प्रपद्ये। नीलातुङ्गस्तनगिरितटे सुप्तमुद्बोध्य कृष्णं पारात्यं स्वं श्रुतिशतशिरःसिद्धमध्यापयन्ति। सोच्छिष्टायां सजनिगलितं या बलात्कृत्य भुङ्क्ते गोदा तस्यै नमैदमिदं भूय एवास्तु भूयः। अन्नवयल पुरुवयाण्डाळ அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள் நல்பாமாலை. பூமாலை சூடி கொடுத்தாளே சொல்லு சூடி கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடி நீ வேங்கடவர்க்கென்னை விதி என்னவின் மாற்றம் நாங்கடவா வண்ணமே நல்கு. श्रीमद् रङ्गशटारि संयमिवरैः वीक्ष्यास्पदं सादरं श्रीमद्वेदवतं सदेशिकयतेः पादारविन्दाश्रयं वादूलान्वयदेशिकबुधवरं वेदान्तिनं सद्गुणं वाल्मीकिशुकव्याससूक्तिमधुपं नारायणार्यं भजे। वादूलवंशतिलकं गुणसंविदाढ्यं श्रीरङ्गकायिजमुने पदानुसक्तं वेदान्तदेशिकयतीन्द्रकृपाभिषिक्तं नारायणार्यगुरुवर्यमहं प्रपद्ये। श्रीरामानुजयोगीन्द्रवेदान्तार्य उपाश्रयं श्रीरङ्गेशपादविनतं वरदार्यमहं भजे। श्रीलक्ष्मीनृसिंहदिव्यपादुकासेवक वरदार्य ಮಹಾದೇಶಿಕಾಯ ನಮಃ. ನೆರೆದಿರ್ತಕ್ಕಂಥ ಎಲ್ಲ ಆತ್ಮಬಂಧುಗಳಲ್ಲಿ ನನ್ನ ನಮಸ್ಕಾರಗಳು. ಇವತ್ತಿನ ಪಾಶುರ ಕರವಹಳ್ ತುಂಬ ಅದ್ಭುತವಾದ ಪಾಶುರ. ಯಾವುದು ಅದ್ಭುತ ಇಲ್ಲ ಹೇಳಿ. ತಿರುಪಾಯಿನಲ್ಲಿ ಮುಪ್ಪದಂ ತಪ್ಪಾಮೆ ಅಂತ ಒಂದಕ್ಕಿಂತ ಚೆನ್ನಾಗಿದೆ. ಎಡಿಟೆಲ್ಲ ಮಾಡೋಕ್ಕಾಗಲ್ಲ ನಾವು. ಆ ಥರ ಎಷ್ಟು ಬೇಗ 30 ದಿವಸ ಆಯಿತು ಅಂತ ಅನಿಸ್ತಾ ಇದೆ. ನಿನ್ನೆ ಶುರು ಆಗಿರೋ ಥರ ಇದೆ. கரவைகள் பெஞ்சென்று காணம் சேர்ந்துன்போ அறிவொன்னுமில்லாதாய் குலத்து உன் தன்னை பிறவி பிறந்தன புண்ணியம் யாமுடையோ குறைவொன்னுமில்லாத கோவிந்தா உன் தன்னோடுறவே நமக்கின்ற ஒழிக்க ஒழியாது அறியாத பிள்ளைகளோ அன்பினால் உன் தன்னை சிறு பேர அழைத்தனவும் சீரி அருளாதே இறைவா நீ தாராய் ಪರೆಯೇಲೋರೆಂಬಾವಾಯ್. ಅದ್ಭುತವಾದ ಪಾಶುರ ಇದು. ಎಲ್ಲ ಕೊನೆಗೆ ಬರ್ತಾ ಇದ್ದೀವಿ. ಹೇಗೆ ಅಂದರೆ ಕೊನೆಯ ಷಟ್ಕದಲ್ಲಿ ಇದು 3ನೇ ಹಾಡು. ಇಲ್ಲಿ ಸಂಪೂರ್ಣ ಶರಣಾಗತಿಗೆ ಏನು ಬೇಕಾಗಿದೆ ಲಕ್ಷಣಗಳು, ಆಕಿಂಚನ್ಯ ಮತ್ತು ಅನನ್ಯಗತಿತ್ವ ಅದನ್ನು ತೋರಿಸ್ಕೊಡ್ತಾರೆ. ಹೇಗೆ ಜೀವಾತ್ಮಗಳೆಲ್ಲ ಪಾರತಂತ್ರ್ಯ ಅಂದರೆ ಪೂರ್ತಿ ಭಗವಂತನ ಮೇಲೆ ಡಿಪೆಂಡೆಂಟ್.
ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಏನೋ ಒಂದು ಸಾಧನೆ ಅಂತಲೂ ಏನೂ ಮಾಡೋಕ್ಕಾಗಲ್ಲ ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಳ್ತಾರೆ. ಏನು ಬಂದ್ರಿ ನೀವೆಲ್ಲ ಅಂತ ಕೇಳಿದಾಗ ಅವಾಗ ಹೇಳ್ತಾಳೆ, ಹೇಗೆ ಬಂದ್ರಿ ನೀವೆಲ್ಲ, ಹೇಳಿ ನಿಮ್ಗೇನು ಅನುಗ್ರಹ ಯಾಕೆ ಮಾಡಬೇಕು, ಏನಾದರೂ ಒಂದು ಪುಣ್ಯ ವಿಶೇಷನೋ ಅಥವಾ ಏನಾದರೂ ಒಂದು ಸಾರ್ಥಕವಾಗಿರೋದು ಏನಾದರೂ ಮಾಡಿದರೆ ಹೇಳಿ, ನೀವು ಯಾವುದಾದ್ರೂ ಒಂದು ಹೇಳಿದ್ರು ನಾನು ನೋಡಿಬಿಟ್ಟು ಅನುಗ್ರಹ ಮಾಡ್ತೀನಿ ಅಂತ ಭಗವಂತ ಹೇಳ್ತಾನಂತೆ. ಇದೆಲ್ಲ ಕಾಲ್ಪನಿಕ ಸಂಭಾಷಣೆಗಳು. ಅದರಿಂದ ನಮಗೆ ವ್ಯಾಖ್ಯಾತಕಾರರು ಭಗವಂತನ ಇಂಗಿತ ಜೀವಾತ್ಮಗಳು ಏನನ್ನು ಕೇಳತ್ವೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಅದನ್ನು ಇಲ್ಲಿ ಕರವಹಳ್ ಪಿಂಚಂದ್ರ ಗಾನಂಶೇ ದುಂಬೋ, ಕರವೈ ಅಂತ ಹೇಳಿದ್ರೆ ಹಾಲು ಕರೆಯುವಂಥ ಪ್ರಾಣಿಗಳು, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಆಡುಗಳು ಆಗಿರ್ಬೋದು. ಬೃಂದಾವನದಲ್ಲಿ ಎಲ್ಲ ಇತ್ತು ಅಂತ ಹೇಳ್ತಾರೆ. ಹಸುಗಳು ಇತ್ತು, ಎಮ್ಮೆಗಳು ಇತ್ತು, ಆಡುಗಳು ಇತ್ತು. ಆದರೆ ಚಿತ್ರ ಎಲ್ಲ ಬರೀಬೇಕಾದ್ರೆ ಕೃಷ್ಣನ ಜೊತೆ ಬರೀ ಹಸುದು ಮಾತ್ರನೇ ತೋರಿಸ್ತಾರೆ, ಆದರೆ ಆಡುಗಳು ಎಲ್ಲ ಇತ್ತು ಅಂತ. ಆ ಥರ ಕರವೆಹಳ್ ಪಿಂಚಂಡ್ರೆ, ಆ ಕರವೆಗಳ ಹಿಂದೆ ಹೋಗಿ ನಾವು ಕಾನಂಶೇಂದುಣ್ಬೋ, ಇದು ತಮಿಳು ಹಾಡಬೇಕಾದ್ರೆಲ್ಲ ಗಾನಂಶೇಂದುಣ್ಬೊಮ್ ಅಂತಾರೆ. ಗಾನಂ ಅಂತ ಹೇಳಬಾರ್ದು, ಗಾನಂ. ಅದು ಕಾಗ ವ್ಯತ್ಯಾಸ ಇಲ್ಲದೆ ಇರೋದ್ರಿಂದ ಹಾಡಬೇಕಾದ್ರೆ ಸಂಗೀತವಾಗಿ ಕೂಡ ಕೆಲವರೆಲ್ಲ ಮ್ಯೂಸಿಕಲ್ ಇದರಲ್ಲಿ ಗಾನಂಶೇಂದುಣ್ಬೊಮ್, ಗಾನಮಲ್ಲ ಕಾನಂ. ಕಾನಂ ಅಂದರೆ ಕಾಡು. ಕಾಡಲ್ಲಿ ಹೋಗಿ ಹಸುಗಳ ಹಿಂದೆ ಹೋಗಿ ಕಾಡಲ್ಲಿ ಮೇಯ್ತಾ ಇದ್ವಿ ಅಂತ. ಕಾನಂಶೇಂದುಣ್ಬೊಮ್, ಶೇಂದು ಉಣ್ಬೊಮ್ ಅಂತಾಳೆ. ಸರಿ, ಏನಿದೇನು ದೊಡ್ಡ ವಿಷಯನ, ಸರಿ ಹೋಗಲಿ ಬಿಡು. ಕಾಡಿಗೆ ಅಂತ ಹೋದ್ರಲ್ಲ ನೀವು, ನೈಮಿಷಾರಣ್ಯಕ್ಕೆ ಹೋಗಿದ್ರಾ, ನಾನಿದ್ದೀನಿ ಅಲ್ಲಿ ಅಂತ. ನೈಮಿಷಾರಣ್ಯಕ್ಕೆ ಹೋಗಿದ್ರೆ ಇಲ್ಲ ದಂಡಕಾರಣ್ಯಕ್ಕೆ ಹೋಗಿದ್ರಾ, ಅದೊಂದು ದಿವ್ಯದೇಶ, ಅದಕ್ಕೆ ಒಂದು ಪುಣ್ಯಫಲ ಕೊಡ್ತೀನಿ ನಾನು, ಆ ಪುಣ್ಯಫಲ ವಿಶೇಷದಿಂದ ನಿಮಗೆ ಏನಾದರೂ ಅನುಗ್ರಹ ಮಾಡ್ಬೋದು ಅಂತ. ಇಲ್ಲ ನೈಮಿಷಾರಣ್ಯಕ್ಕೆಲ್ಲ ನಾವು ಹೋಗಲಿಲ್ಲ. ಸುಂದರವಾದ ದಿವ್ಯದೇಶ ನೈಮಿಷಾರಣ್ಯ. ಇಲ್ಲೇ ವ್ಯಾಸರು 18 ಪುರಾಣಗಳನ್ನು ಇಲ್ಲೇ ಬರೆದಿದ್ದು, ಈ ಕಾಡಲ್ಲೇ. ನೈಮಿಷಾರಣ್ಯದಲ್ಲಿ ಏನು ದೇವರು ಅಂದರೆ ಕಾಡೇ ದೇವರು. ಪುಷ್ಕರದಲ್ಲಿ ಏನು ದೇವರು ಅಂದರೆ ತೀರ್ಥನೇ ದೇವರು. ಅಲ್ಲಿ ಪುಷ್ಕರ ತೀರ್ಥ ಇದೆಯಲ್ಲ ಅದೇ ದೇವರು. ಅಲ್ಲಿ ದೇವಸ್ಥಾನ ಈಗೆಲ್ಲ ಕಟ್ಟಿದ್ದಾರೆ, ಬೇರೆ ಪ್ರತಿಷ್ಠೆ ಮಾಡಿದರೆ ಅದು ಬೇರೆ, ಆದರೆ ಕಾಡೇ ದೇವರು, ಇಲ್ಲಿ ನೀರೇ ದೇವರು ಪುಷ್ಕರದಲ್ಲಿ. ಆ ಥರ ಇಲ್ಲಿ ನೈಮಿಷಾರಣ್ಯದಲ್ಲಿ ನೇಮಿ ಅಂತ ಹೇಳ್ತಾರೆ. ನೇಮಿ ಅಂದರೆ ಚಕ್ರವನ್ನು ಹೀಗೆ ತೋರಿಸಿ ಭೂಮಿನಲ್ಲಿ ಎಲ್ಲಿ ಕೂತ್ಕೊಂಡು ಬರೀಬೇಕು 18 ಪುರಾಣ ಅಂತ ಹೇಳಿದಾಗ ಚಕ್ರವನ್ನು ಬೀಸ್ತಾರಂತೆ. ಅದು ಅರ್ಧ ಚಂದ್ರಾಕಾರಕ್ಕೆ ಹೀಗೆ ಬೀಳುತ್ತೆ. ಲಲಿತೆಯನ್ನು ಕೇಳ್ತಾರೆ. ಲಲಿತೆಯನ್ನು ಕೇಳಿದಾಗ ಕೆಲವರು ಆ ನತ್ತನ್ನು ತೆಗೆದು ಹೀಗೆ ಬಿಸಾಕಿದ್ಲು ಅಂತಾರೆ, ಕೆಲವರು ಚಕ್ರವನ್ನು ಹಾಕಿದ್ರು ಅಂತಾರೆ. ಆ ಚಕ್ರಾಕಾರಕ್ಕೆ ಹಾಗೇ ಪೂರ್ತಿ ದಟ್ಟವಾದ ಕಾಡು ಉಂಟಾಗುತ್ತೆ. ಆ ಕಾಡಲ್ಲಿ ಕೂತ್ಕೊಂಡು ಅವರು 18 ಪುರಾಣವನ್ನು ಬರೀತಾರೆ. ವ್ಯಾಸಗದ್ದಿ ಅಂತೆಲ್ಲ ಇದೆ. ನೈಮಿಷಾರಣ್ಯ ದೇವರು ಕೂಡ ಇದ್ದಾರೆ, ಅಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿ ಇದೆ ಆ ಕ್ಷೇತ್ರ. ಗೋಮತಿ ನದಿ ತೀರದಲ್ಲಿದೆ. ಅಲ್ಲಿ ಗೋಮತಿ ನದಿ ಒಂದು ಕೆಳಗಿಂದ ಒಂದು ಇದರಲ್ಲಿ ಅಂಡರ್ಗ್ರೌಂಡ್ ಬರುತ್ತೆ, ಬಂದ್ಬಿಟ್ಟು ಚಕ್ರಾಕಾರಕ್ಕೆ ಒಂದು ಚಕ್ರತೀರ್ಥ ಇದೆ. ಅದರಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ, ವ್ಯಾಸರ ಆಶೀರ್ವಾದ ಪಡ್ಕೊಂಡು ಅಲ್ಲಿ ನೋಡ್ಬೋದು. ತುಂಬ ಸುಂದರವಾದ ಕ್ಷೇತ್ರ ಅದು. ಲಕ್ನೋವಿಂದ ಒಂದು 100 ಕಿಲೋಮೀಟರ್ ಇರ್ಬೋದೇನೋ ಅದು. ಹಾಗೆ ಕರವೆಹಳ್ ಪಿಂಚಂಡ್ರ, ಇಲ್ಲ ನಾವು ಈ ಹಸು ಕರುಗಳ ಸುಮ್ಮನೆ ಹಿಂದೆ ಹೋಗ್ಬಿಟ್ಟು ಅಲ್ಲಿ ತಿಂತಾ ಇದ್ವಿ. ತಿಂತಾ ಇದ್ರ, ಹಾಗಾದರೆ ಸರಿ, ಏನಾದರೂ ಒಳ್ಳೆ ಊಟನೇ ನಿಮಗೆಲ್ಲ ಕೊಡ್ತೀನಿ ಅಂತಾರೆ. ಇಲ್ಲಿ ಮೊದಲು ಪ್ರತಿಪದಾರ್ಥ ನೋಡೋಣ, ಆಮೇಲೆ ಸ್ವಾಪದೇಶ ಮತ್ತು ಮುಖ್ಯವಾಗಿರುವಂಥ ಆಚಾರ್ಯ ಪರವಾಗಿ ಮಾಡಿರೋ ಅರ್ಥಗಳನ್ನು ನಾವು ನೋಡೋಣ. ತುಂಬ ಸುಂದರವಾದ ಪಾಶುರ. ಈ ಪಾಶುರವನ್ನು ನಾವು ಅರ್ಥ ತಿಳ್ಕೊಂಡ್ಮೇಲೆ ಆಲ್ಮೋಸ್ಟ್ ಭಗವಂತನ ಹತ್ರ ಹೋದ್ವಿ ಅಂತಲೇ ಇಟ್ಕೊಳ್ಳಿ, ಅಂಥ ಒಂದು ಸುಂದರ ಪಾಶುರ. ಯಾಕಂದರೆ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಈ ಪಾಶುರದಲ್ಲಿ. ಈ ಗೋಪಿಕೆಯರೆಲ್ಲ ಈ ಆಂಡಾಳು ಮುಂದಿಟ್ಕೊಂಡು ತನಗೇ ಏನೂ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಏನು ಅರ್ಥ ಅಂದರೆ, ಅವಳಿಗೆ ಗೊತ್ತಿಲ್ಲ ಅಂತಲ್ಲ ಅರ್ಥ, ನೈಚ್ಛಾನುಸಂಧಾನ ಅಂತ. ಗೊತ್ತಿದ್ರೂ ಗರ್ವ ಇಲ್ಲದೆ, ಏನೂ ಗೊತ್ತಿಲ್ಲದೆ ಇರೋ ಥರ ಇರೋದು. ಜ್ಞಾನಿಗಳೆಲ್ಲ ತುಂಬ ಹಾಗೇ ಇರ್ತಾರೆ, ಮೇಲೆ ಏನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜ್ಞಾನ ಇದ್ದರೆ ಇರುತ್ತೆ, ಅದನ್ನು ಒಂದು ಒಳ್ಳೆಯ ಇದಕ್ಕೆ ಉಪಯೋಗಿಸ್ಕೊಳ್ಬೇಕೇ ಹೊರತು ಸುಮ್ಮನೆ ಜಂಬ ಪಟ್ಕೊಂಡು ಗರ್ವದಿಂದ ಇರೋದು ಏನು ಅದು ದೊಡ್ಡಸ್ತಿಕೆ ಅಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾಳೆ ಇವಳು, ಕರವೆಹಳ್ ಪಿಂಚಂಡ್ರ ಅಂತ ಹೇಳಿದ್ರೆ ಈ ತಿರ್ಯಕ್ಕೂ ಪ್ರಾಣಿಗಳ ಹಿಂದೆ ಹೋಗಿ ಆ ಪ್ರಾಣಿಗಳ ಥರನೇ ಬುದ್ಧಿ ಬಂದುಬಿಟ್ಟಿದೆ. ಜಾಸ್ತಿ ಏನು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಮನುಷ್ಯರಿಗೆ ಒಂದು ಅಧಿಕವಾಗಿ ಭಗವಂತ ಯೋಚನೆ ವಿವೇಚನಾ ಶಕ್ತಿ ಕೊಟ್ಟಿದ್ರೆ ಕೂಡ ಸದಾಕಾಲ ನಾವು ಗೊಲ್ಲರು. ಇದು ಅರಿವೊನ್ನುಮಿಲ್ಲಾದ ಅರಿವೊನ್ರುಮಿಲ್ಲಾದ ಅಂತಾಳೆ. ಅರಿವೊನ್ರುಮಿಲ್ಲಾದ 3 ಥರ ಹೇಳ್ತಾರೆ ಅರ್ಥ ಮಾಡ್ಬೇಕಾದ್ರೆ. ಅರಿವೊನ್ನುಮಿಲ್ಲಾದ, ಅರಿವಿಲ್ಲಾದ, ಅರಿವೊನ್ರುಮಿಲ್ಲಾದ, ಅರಿವೊನ್ರುಮಿಲ್ಲಾದ ಅಂತ. ಏನಿದೆ ಹಂಗಂದ್ರೆ ಅಂದರೆ
ಅರಿವು ಇಲ್ಲದ ಈ ಪ್ರಾಣಿಗಳ ಥರನೇ ಏನು ತಿನ್ನಬೇಕು ಎಲ್ಲಿ ತಿನ್ನಬೇಕು ಅಂತ ಗೊತ್ತಿಲ್ಲ, ಹುಡ್ಕೊಂಡು ಹೋಗುತ್ತೆ. ಗೋಪಾಲಕ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಎಲ್ಲಿ ತೋರಿಸ್ತಾನೋ ಅಲ್ಲಿ ಮೇಯ್ಕೊಂಡು ಬರುತ್ತೆ ಅಷ್ಟೇ. ಇನ್ನೂ ಒಂದು ಅಧಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸರಿಯಾಗಿ ಪಾಪ ಅವಿಗೆ ದೂರದಿಂದ ಹುಲ್ಲಿದೆಯಾ ಏನಿದೆ ಅಂತ ಗೊತ್ತಾಗಲ್ಲ. ಹಸುರಿಗೆ ಎಲ್ಲಿರುತ್ತೋ ಆ ಕಡೆಗೆ ಹಾಗೆ ಸೈಡಾಗಿ ಹೋಗುತ್ತೆ. ಹಸುಗಳೆಲ್ಲ ಎದುರುಗಡೆ ಬಂದರೆ ನಮ್ಗೆ ಭಯ ಆಗುತ್ತೆ ನೋಡಿ. ಆದರೆ ಅದು ಎದುರಿಗೆ ಹಂಗೆ ಬಂದ್ಬಿಡಲ್ಲ, ಆ ಸೈಡಲ್ಲಿ ಏನೋ ನೋಡ್ತಾ ಇರುತ್ತೆ, ಅಲ್ಲಿಗೆ ಆ ಕಡೆಗೆ ಹೋಗ್ತಾ ಇರುತ್ತೆ. ಅದು ಆ ಕಡೆಗೆ ಹೋಗ್ತಾ ಆಹಾರ ಅಂದ್ಕೊಂಡು ಹೋಗುತ್ತೆ. ಅಕಸ್ಮಾತ್ ಹಸುರಾಗಿ ಬೇರೆ ಏನಾದರೂ ಇದ್ದರೆ ಅಲ್ಲಿ ಹತ್ತಿರ ಹೋದ್ಮೇಲೆ ಅದಕ್ಕೆ ಗೊತ್ತಾಗೋದು ಇದು ಹುಲ್ಲಿಲ್ಲ ಅಂತ. ಆ ಥರ ಅರಿವೊಂದುಮಿಲ್ಲದ, ಗೊತ್ತಿಲ್ಲ ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ. ಅರಿವೊಂದ್ರುಮಿಲ್ಲದ ಅಂತ ಹೇಳಿದ್ರೆ ಅರಿವೊಂದ್ರು ಇಲ್ಲದ, ಒಂದು ಚೂರು ಏನು ಓದ್ಕೊಂಡಿಲ್ಲ, ಒಂದು 4 ಅಕ್ಷರ ಏನಾದರೂ ಓದಿದರೆ ಸ್ವಲ್ಪ ಆದರೂ ಬುದ್ಧಿಮತ್ತ ಜಾಸ್ತಿ ಆಗುತ್ತೆ. ಅರಿವೊಂದ್ರೂ ಇಲ್ಲ, ಅದಕ್ಕೇನು ಪ್ರಯತ್ನನೂ ಕೊಡಲಿಲ್ಲ, ಗೋಕುಲದಲ್ಲಿ ಏನು ನಮ್ಗೆ ಬೇಕಾಗಲಿಲ್ಲ, ಓದಲೂ ಇಲ್ಲ. ಎಲ್ಲ ಸುಮ್ಮನೆ ಹಸು ಮೇಯ್ಸಕ್ಕೆ ಹೋಗು, ದನ ಮೇಯ್ಸಕ್ಕೆ ಹೋಗು ಅಂತಾರೆ. ಅವಾಗೇನು ಯಾವ ಸ್ಕೂಲು ಏನೂ ಇಲ್ಲ, ಮಾಡೋ ಕೆಲಸ ಮಾಡಬೇಕಷ್ಟೇ. ಚಿಕ್ಕ ವಯಸ್ಸಿಂದ ಅದೇ ಕೆಲಸ. ಅರಿವೊಂದ್ರುಮಿಲ್ಲದ, ಅರಿವೊಂದ್ರುಮಿಲ್ಲದ ಅಂತ ಹೇಳ್ತಾರೆ. ಅರಿವೊಂದ್ರುಮಿಲ್ಲದ ಅಂದರೆ ಸಾಧಾರಣವಾಗಿ ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ. ಆ ಸಾಧಾರಣವಾದ ವಿವೇಚನೆ ಕೂಡ ಇಲ್ಲ, ಏನು ಅಂದರೆ ಏನೂ ಗೊತ್ತಿಲ್ಲ ಅಂತ. ಜ್ಞಾನ ಸಂಪಾದಿಸ್ಕೊಂಡಿದ್ವ ಅಂದರೆ ಅದೂ ಇಲ್ಲ. ಹೋಗಲಿ ಬಿಡಿ, ದಿನನಿತ್ಯ ಜೀವನಕ್ಕೆ ಏನಾದರೂ ಬೇಕಾಗಿರುವಂಥದ್ದು, ದೈನಂದಿನ ಜೀವನಕ್ಕೆ ಕಾಮನ್ ಸೆನ್ಸು ಅದಾದರೂ ಗೊತ್ತಿತ್ತಾ ಅಂತ ಹೇಳಿದ್ರೆ ಅದೂ ಗೊತ್ತಿಲ್ಲ, ಏನಂದರೆ ಏನೂ ಗೊತ್ತಿಲ್ಲ ಅಂತ. ಸರಿ, ಹಾಗಾದರೆ ನಾನು ಹೇಗೆ ಅನುಗ್ರಹ ಮಾಡೋದು? ಏನಾದರೂ ಒಂದು ವ್ಯಾಜ ಇರಬೇಕಲ್ವ ಅನುಗ್ರಹ ಮಾಡೋಕ್ಕೆ. ಅದಕ್ಕೆ ಭಗವಂತ ಯೋಚನೆ ಮಾಡ್ತಾ ಇದ್ದಾನಂತೆ, ಯಾಕೆ ಗಜೇಂದ್ರನಿಗೆ ಅನುಗ್ರಹ ಮಾಡ್ದ ಅಂತ ಹೇಳಿದ್ರೆ, ತಿರಿಯಕ್ಕಾದರೂ ಮಾಡ್ದ. ಅವನು ಅದೆಲ್ಲ ನೋಡೋದಿಲ್ವಂತೆ. ಯಾಕೆ ಪ್ರಾಣಿಗಳಿಗೆ ಅನುಗ್ರಹ ಮಾಡಬೇಕಾ, ಮನುಷ್ಯರಿಗೆ ಅನುಗ್ರಹ ಮಾಡಬೇಕಾ, ದೇವತೆಗೆ ಅನುಗ್ರಹ ಮಾಡಬೇಕಾ ಅಂದರೆ ಹಾಗೆಲ್ಲ ಏನೂ ರೂಲ್ಸ್ ಇಲ್ಲ. ಯಾರಿಗೆ ಅನುಗ್ರಹ ಮಾಡ್ತಾನೆ ಅಂದರೆ, ಅಥವಾ ಯಾರಿಗೆ ಭಗವಂತ ಸಿಗ್ತಾನೆ ಅಂತ ಹೇಳಿದ್ರೆ, ಯಾರಿಗೆ ಆಸೆ ಇರುತ್ತೋ ಅವ್ರಿಗೆ ಸಿಗ್ತಾನೆ ಅಷ್ಟೇ. ಇದು ಒಂದೇ. ಭಗವದ್ ರಾಮಾನುಜರು ಅದೇ ಹೇಳಿದರು, ಕಾಮಂ ನಾಗಿಲುಂ ಕಣ್ಣಲಕ್ಕೆ ಅಂತ ಹೇಳಿದರು. ಅರಂ ಕಾಮಂ ಇದು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲನೂ ಕೃಷ್ಣನಿಗೆ ಅಂತ ಹೇಳಿದ್ರು. ಯಾರೋ ಪ್ರಶ್ನೆ ಮಾಡಿದ್ರು, ಇದು ರಾಮಾನುಜ ನೂತಂದು ಅದೇ ಹೇಳಬೇಕಾದ್ರೆ, ಅಲ್ಲ ಇವರು ಸನ್ಯಾಸಿ ಆಗಿದ್ಕೊಂಡು ಕಾಮ ಅಂತ ಪದ ಉಪಯೋಗಿಸಿದಂದರೆ, ಕಾಮಂ ಅಂತ ಹೇಳಿದರೆ ಆಸೆ ಏನಿರುತ್ತೋ ಎಲ್ಲ ಇದರಲ್ಲೂ, ಎಲ್ಲ ಕಣ್ಣನಕ್ಕೆ. ಯಾರನ್ನಾದರೂ ಒಬ್ರು ದಾನ ಧರ್ಮ ಮಾಡಬೇಕು ಅಂದರೆ ಅದು ಕಣ್ಣನಕ್ಕೆ, ಕೃಷ್ಣನಿಗೋಸ್ಕರ ನಾನು ತೊಗೊಳ್ತೀನಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಂತ. ಆ ಥರ ಎಲ್ಲ ಭಗವಂತನಿಗೆ ಅಂತ ಇರಬೇಕು, ಭಗವಂತನ ಪಡಿಬೇಕು ಅಂತ ಆಸೆ ಇರಬೇಕು. ಸಂಸಾರ ಬಿಟ್ಟು ಹೋಗಬೇಕು ಅಂತ ಹೇಗಿದ್ರೆ ನಮ್ಗೆ ವೈರಾಗ್ಯ ಬರಬೇಕು. ಮೊದಲು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಅವನೇನು ಬಲವಂತವಾಗಿ ನಮ್ಮ ಮನೇನು ಕರ್ಕೊಂಡು ಹೋಗಲ್ಲ. ಅಂಡ್ರು ಚರಾಚರಂಗಳೈ ವೈಹುಂದತೇತಿ ಅಡಲರವ ಪಹೆಯೇರಿ ಅಸುರರ್ ತಮ್ಮೈ ವೆಂಡ್ರು ಶೆಂಡ್ರಿದ ವೀತಿರಂದಮ್ಮ ತನ್ನೈ ಅಂತ ಕುಲಶೇಖರ ಆಳ್ವಾರ್ ಹಾಡ್ತಾರೆ ಪೆರ್ಮಾಳ್ ತಿರುಮುಳಿನಲ್ಲಿ. ಪುಲ್ಪ ಮೊದಲ ಅಂತ ಹುಲ್ಲು ಹಾವು ಎಲ್ಲ ಹೋಯ್ತಂತೆ. ಯಾವಾಗ ಕರೆದ ಭಗವಂತ, ವೈಕುಂಠಕ್ಕೆ ಬರ್ತೀರಾ ಅಂತ. ರಾಮಾವತಾರ ಮುಗಿಸ್ಕೊಂಡು ಹೋಗಬೇಕಾದ್ರೆ ಪುಷ್ಪಕ ವಿಮಾನ ಬಂದಾಗ ರಾಮನಿಗೆ ಇಷ್ಟ ಇಲ್ವಂತ ಎಲ್ಲರನ್ನೂ ಬಿಟ್ಟು ಹೋಗೋಕ್ಕೆ. ಅಯೋಧ್ಯೆಯಲ್ಲಿ ಯಾರ್ಯಾರು ಬರ್ತೀರೋ ಎಲ್ಲರೂ ಬನ್ನಿ. ಪುಲ್ಪ ಮೊದಲ ಹಾವು ಹುಲ್ಲು ಎಲ್ಲ ಬಂತಂತೆ, ಎಲ್ಲನೂ ಕರ್ಕೊಂಡು ಹೋಗಿ. ಎಲ್ಲ ಜೀವಾತ್ಮಗಳೇ, ಹುಲ್ಲು ಜೀವಾತ್ಮನೇ, ಹಾವು ಜೀವಾತ್ಮನೇ, ಮನುಷ್ಯ ದೇವ ಮನುಷ್ಯ ತಿರಿಯಕ್ ಸ್ಥಾವರ ಎಲ್ಲ ಜೀವಾತ್ಮಗಳೇ. ಯಾರ್ಯಾರು ಬಂದರೋ ಎಲ್ಲ ಹೋದರು ಅಂತ. ಆ ಥರ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ, ಕರೀತಾನೆ ಬೇಕಾ ಅಂತ. ಯಾರಿಗಿಷ್ಟ ಇದೆಯೋ ಅವ್ರು ಹೋಗ್ಬೇಕು. ಅದಕ್ಕೆ ಆಸೆ ಇರಬೇಕು. ಭಗವಂತನ ಸೇರಕ್ಕೆ ಅಂತ ಆಸೆ ಇದ್ದರೆ ಸರಿ ಅಂತ ಅದಕ್ಕೆ ಕೇಳ್ತಾನೆ. ಹಾಗಾದರೆ ಏನು ಅಂತ, ಕಾನಂಶೇ ಎಂದು ಉಣ್ಬೋಮ್ ಅಂದರು. ಇಲ್ಲ ಆ ಥರ ಎಲ್ಲ ಏನಿಲ್ಲ. ಕಾಡಿಗೆ ನಾವು ದ್ವಿದೇಶ ಅಂತ ಏನು ಬರಲಿಲ್ಲ, ಸುಮ್ಮನೆ ತಿನ್ಕೊಂಡು ಹೋಗ್ತಾ ಇದ್ವಿ ಅಂತ. ಏನು ತಿನ್ಕೊಂಡು ಹೋಗ್ತಾ ಇದ್ರಿ ಅಂದರೆ, ಹಸುಗಳು ಹೋಗ್ತಾ ಹೋಗ್ತಾ ಮೇಯಿಸ್ಕೊಂಡು ಹಾಗೆ ತಿನ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇ ಪೂರ್ತಿ ಆಹಾರ ನಿಯಮನಷ್ಟೂ ಹೇಳ್ಬಿಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಏನು ತಿನ್ನಬೇಕು, ಏನು ಆಹಾರ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವ ಥರ ಸಾತ್ವಿಕವಾದ ಆಹಾರ ತಿನ್ನಬೇಕು, ಯಾಕೆ ಆ ಥರ ಸಾತ್ವಿಕವಾದ ಆಹಾರನೇ ತಿನ್ನಬೇಕು ಅಂತ ಹೇಳ್ತಾರೆ. ಹಾಗಾದರೆ ನಿಮಗೆ ಆಹಾರ ಉಣ್ಬೊಮ್ಮ ಅಂತ ಹೇಳಿದ್ರಲ್ಲ, ಊಟಕ್ಕೆ ಅಂತ ಕೊಟ್ಟಾಗ ಬೇಡ ಅಂದ್ರಿ. ಯಾಕಂದರೆ ನಾವೇ ತಂಗ್ಳನ್ನು ತಂದಿದ್ದೀವಿ. ತಂಗ್ಳನ್ನು ತಂದಿದ್ರೆ ಅದನ್ನು ಅವತ್ತಿಗೆ ನೀವು ನೈವೇದ್ಯ ಮಾಡೋಕ್ಕಾಗಲ್ಲ. ಹಿಂದಿನ ದಿವಸ ಮಾಡಿದ್ದನ್ನು ಅವತ್ತಿಗೆ ನೀವು ನೈವೇದ್ಯ ಮಾಡೋಕ್ಕಾಗಲ್ಲ. ಹಾಗಾದರೆ ಅಲ್ಲೇ ನಿಮಗೆ ಹೋಗೋಯ್ತು, ಎಂಟ್ರಿ ಟೆಸ್ಟಲ್ಲೇ ಫೇಲ್ ನೀವು. ಯಾಕಂದರೆ ಭಗವಂತನಿಗೆ ನಿವೇದನ ಆಗಿರೋ ಆಹಾರ ಮಾತ್ರನೇ ತಿನ್ನಬೇಕು ಅಂತ. ಆಹಾರ ನಿಯಮದಲ್ಲಿ ಏನು ಇದನ್ನು ಹೇಳ್ತಾರೆ, ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ. ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ ಏನಂತೆ, ಭುಂಜತೆ ತ್ವಗಂ ಪಾಪಂ
ಪಚಂತ್ಯ ಆತ್ಮಕಾರಣಾತ್. ಏನು ಮಾಡಬೇಕು ಅಂತ ಹೇಳಿದ್ರೆ, ಯಜ್ಞಶಿಷ್ಟ ಯಾವ ಒಂದು ಯಾಗ ಮಾಡ್ತೀವಲ್ಲ, ಯಜ್ಞ ಅಂತ ಹೇಳಿದ್ರೆ ಭಗವಂತನ ಪೂಜೆ ಮಾಡೋದು, ಮನೇಲಿ ಆರಾಧನೆ ಮಾಡೋದು, ಅದು ಒಂದು ಯಜ್ಞನೇ. ಆ ಯಜ್ಞ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಬೇಕು. ದಿನ ಏನು ಅಡುಗೆ ಏನಾದರೂ ಇರಲಿ, ಏನು ಮೃಷ್ಟಾನ್ನ ಭೋಜನನೇ ದಿನ ನೈವೇದ್ಯ ಮಾಡಬೇಕು ಅಂತಿಲ್ಲ. ನೀವೇನು ತಿಂತೀರೋ, ಯಾವುದು ತಿಂತೀರೋ ಅದನ್ನು ನೈವೇದ್ಯ ಮಾಡೋದು ಅಂತ. ಹಾಗೆ ಯಜ್ಞಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಹಿ. ಆ ಥರ ಭಗವಂತನಿಗೆ ಅಂತ ನಿವೇದನ ಮಾಡಿ ನೀವು ಅದನ್ನು ತಗೊಂಡ್ರೆ ಅದರಲ್ಲಿ ಮುಚ್ಯಂತೆ ಸರ್ವಕಿಲ್ಬಿಷೈ, ಎಲ್ಲ ದೋಷಗಳಿರುತ್ತಲ್ಲ ಆಹಾರದಲ್ಲಿ, ಆ ದೋಷಗಳೆಲ್ಲ ಹೋಗ್ಬಿಡುತ್ತಂತೆ ನಾವು ನೈವೇದ್ಯ ಮಾಡಿ ತೊಗೊಂಡ್ರೆ. ಅದಕ್ಕೆ ಹೇಗೆ ಅಂತ ಹೇಳಿದ್ರೆ, ಅವನೇನು ತಿಂದ್ಬಿಡ್ತಾನೆ ಅಂದರೆ ತಿನ್ನಲ್ಲ. ಭಗವಂತ ಅಷ್ಟನ್ನ ಕಣ್ಣಲ್ಲಿ ನೋಡ್ತಾನೆ ಅಷ್ಟೇ. ಕಣ್ಣಲ್ಲಿ ನೋಡಿ ಆಹಾರದಲ್ಲಿ ಏನಾದರೂ ದೋಷ ಇದ್ದರೆ ತೆಗಿತಾನೆ. ಅದನ್ನು ನಮಗೆ ನಾವು ಭಗವಂತನಿಗೆ ನೈವೇದನ ಆದಮೇಲೆ ತೊಗೊಂಡ್ರೆ ಅವಾಗ ದೋಷ ಇರಲ್ಲ. ಹಾಗೆ ನಾವೇನಾದರೂ ನಿವೇದನ ಮಾಡಿಲ್ಲದೆ ಇರೋದನ್ನೇ ತಿಂದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಭುಂಜತೆ ತೇ ತ್ವಗಂ ಪಾಪಂ ತೇ ಪಚಂತ್ಯಾತ್ಮಕಾರಣಾತ್. ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅಂತ ಅಥವಾ ರುಚಿಯಾಗಿತ್ತು ಅಂತ ನಮಗೆ ಅಂತ ಮಾಡ್ಕೊಂಡೆಲ್ಲ ತಿಂತೀವಲ್ಲ, ಅದು ಅವ್ರ ಪಾಪವನ್ನೇ ಅವರೇ ತಿಂದಂಗೆ ಆಗುತ್ತೆ ಅಂತ. ಅಂದರೆ ಪಾಪ ಹೆಚ್ಕೊಳ್ಳುತ್ತೆ ಅಷ್ಟೇ. ದೇವರಿಗೆ ಏನು ನಿವೇದನೆ ಮಾಡೋಕ್ಕೆ ಏನು ಮಾಡ್ಬೇಕು ಹೇಳಿ? ಒಂದು 5 ನಿಮಿಷ ತಿನ್ನೋಕ್ಕೆ ಮುಂಚೆ ಮೊದಲು ದೇವರಿಗೆ ತೋರಿಸ್ಬಿಟ್ಟು ಆಮೇಲೆ ನೀವು ತಿನ್ಕೊಂಡ್ರೆ ಆಯಿತು. ಭಗವಂತ ಏನು ಬಂದು ತಿಂದ್ಬಿಡಲ್ಲ, ಅದೇನು ಕಡಿಮೆನೂ ಆಗಿಬಿಡಲ್ಲ. ಅದು ತೋರಿಸ್ಬೇಕು. ಇದು ಶಾಸ್ತ್ರ, ಅದೇ ಶಾಸ್ತ್ರ ಅದನ್ನೇ ಹೇಳ್ತಾರೆ. ಭಗವಂತನಿಗೆ ನಿವೇದನೆ ಏನಕ್ಕೆ ನಿವೇದನೆ ಮಾಡಬೇಕು ಅಂದರೆ, ಏನಿವತ್ತು ನಾವು ಇದ್ದೀವಿ, ಪ್ರತಿ ಕಳೆ ಬರೋನು ಭಗವಂತ ಕೊಡೋದೇನೆ. ಒಳಗಡೆ ಹೋಗೋ ಉಸಿರು, ಹೊರಗಡೆ ಬರೋದು, ನಮಗೆ ನೋಡೋದು, ಕಣ್ಣು, ಊಟ ಮಾಡೋದು, ಪ್ರತಿಯೊಂದು ಅವಯವಗಳೂ ಕಳೆ ಬರೋ ಪ್ರತಿ ನಿಮಿಷ ಹೊಸದಾಗಿ ಕೊಡ್ತಾ ಇರ್ತಾನಂತೆ ನಮಗೆ. ಇದೆಲ್ಲ ನಮಗೆ ಗೊತ್ತೇ ಇಲ್ಲ, ನಾವು ಅದಕ್ಕೆಲ್ಲ ಥ್ಯಾಂಕ್ಸೇ ಹೇಳಲ್ಲ. ಎಷ್ಟು ಫ್ರೀಯಾಗಿ ಗಾಳಿ ಕೊಟ್ಟಿದ್ದಾನೆ, ಉಸಿರಾಡೋಕ್ಕೆ ನೀರು ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ. ಒಂದಕ್ಕೂ ಏನು ಗುಡ್ವಿಲ್ ಇಲ್ಲ, ಏನಿಲ್ಲ. ಒಂದೊಳ್ಳೆ ಕಾಂಗ್ರೆಸ್ ಸರ್ಕಾರ ಥರ ಅಂತ ಕಾಣುತ್ತೆ. ಎಲ್ಲ ಫ್ರೀ, ನಮಗೆ ಎಲ್ಲ ಫ್ರೀಯಾಗಿ ಕೊಡ್ತಾನೆ ಅವನು. ಯಾವುದಕ್ಕೂ ಏನು ಬಿಲ್ ಇಲ್ಲ, ಗುಡ್ವಿಲ್ ಇಲ್ಲ, ಏನೂ ಇಲ್ಲ. ಎಂಥ ಪರಮ ಉಪಕಾರಿ ನೋಡಿ ಭಗವಂತ. ಆ ಥರ ಎಲ್ಲ ಕೊಡ್ತಾ ಇದ್ದಾನೆ. ಅವ್ನು ಕೊಟ್ಟಿದ್ದನ್ನು ಅವನಿಗೆ ಸುಮ್ಮನೆ ಹಿಂಗೆ ತೋರಿಸಿ ತಿನ್ನೋಕ್ಕೆ ನಮ್ಗೆ ಕಷ್ಟನಾ? ಅದಕ್ಕೆ ಹೇಳ್ತಾನೆ, ನಮ್ಮ ಪಾಪನೇ ನಾವು ತಿನ್ಕೊಂಡಂಗೆ ಆಗುತ್ತೆ, ಆ ಥರ ತಿನ್ನಬಾರ್ದು ಅಂತ. ಸರಿ, ಹಾಗಾದರೆ ಏನಕ್ಕೆ ಹೇಗೆ ತಿನ್ನಬೇಕು ಅಂತ ಹೇಳಿದ್ರೆ, ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಅವನಿಗೆ ನಿವೇದನ ಮಾಡೋಕ್ಕೋಸ್ಕರ ಶುದ್ಧವಾದ ಆಹಾರವನ್ನು ಭಗವಂತನಿಗೆ ಅರ್ಚಾಮೂರ್ತಿ ಅಂದರೆ ಮನೆಯಲ್ಲಿ ಸಾಲಿಗ್ರಾಮೋ ಇನ್ಯಾವುದೋ ಒಂದು ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಏನೂ ಇಲ್ಲ, ಒಂದು ಫೋಟೋ ಇರುತ್ತೆ ಅಂದ್ಕೊಳ್ಳಿ, ಫೋಟೋಗೆ ತೋರಿಸಿ ಹೇಗೆ ನಿವೇದನ ಮಾಡೋದು ನಮ್ಗೆ ಗೊತ್ತಿಲ್ವ. ಕಣ್ಣು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಕೈ ಜೋಡಿಸ್ಬಿಟ್ಟು, ಭಗವಂತ ಇವತ್ತು ನೀನು ಊಟ ನಿನ್ನಿಂದನೇ ನನಗೆ ಸಿಕ್ಕಿದೆ ಅಂತ ನಾವು ಧನ್ಯರಾಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ, ಪ್ರಕೃತಿನಲ್ಲಿ 108 ಉಪಕಾರಗಳು ಭಗವಂತ ಮಾಡ್ತಾ ಇರ್ತಾನಂತೆ, ಪ್ರತಿನಿತ್ಯ ಪ್ರತಿ ಕ್ಷಣ. ನಮಗೆ ಗೊತ್ತಿಲ್ಲ, ಯಾಕೆಂದರೆ ಎಷ್ಟು ಭೂಮಿ ಎಲ್ಲಿರಬೇಕು ಅಲ್ಲೇ ಇದೆ. ಆ ಕಕ್ಷದಲ್ಲಿರೋದ್ರಿಂದ ಎಷ್ಟು ಆಮ್ಲಜನಕ ನಮಗೆ ಬೇಕೋ ಗಾಳಿನಲ್ಲಿ ಅಷ್ಟು ಮಾತ್ರ ಇದೆ. ತುಂಬ ಕಾನ್ಸಂಟ್ರೇಟ್ ಆಗಿಬಿಟ್ರು ಇರೋಕ್ಕಾಗಲ್ಲ, ಕಡಿಮೆ ಆಗಿಬಿಟ್ರು ಇರೋಕ್ಕಾಗಲ್ಲ. ನಾವು ನೋಡ್ತೀವಲ್ಲ, ಹಿಮಾಲಯಲ್ಲೆಲ್ಲ ಮೇಲೆ ಹತ್ತಾ ಹೋದರೆ ಆಕ್ಸಿಜನ್ ಕಮ್ಮಿ ಆದರೆ ಒಂದು ಸಿಲಿಂಡರ್ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಅದನ್ನೆಲ್ಲ ನೋಡಿ ಭೂಮಿ ಯಾವ ಕಕ್ಷೆಯಲ್ಲಿ ಇರಬೇಕು ಆ ಕಕ್ಷೆಯಲ್ಲಿ ಇಟ್ಕೊಂಡು ಅಂಥ ಉಪಕಾರ ಭಗವಂತ ಮಾಡಿದ್ದಾನೆ. ಆಹಾರಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಎಲ್ಲಿ ಇರಬೇಕೋ ಭೂಮಿ ಅಲ್ಲಿದೆ. ತುಂಬ ಸೂರ್ಯನ ಹತ್ರ ಇದ್ದರೆ ಎಲ್ಲ ಸುಟ್ಟು ಕರ್ಕಲಾಗ್ಬಿಡ್ತಾ ಇತ್ತು, ನಾವೆಲ್ಲ ಇರ್ತಾನೆ ಇರಲಿಲ್ಲ. ಎಲ್ಲಿರಬೇಕೋ ಆ ಧಾನ್ಯಗಳೆಲ್ಲ ಎಷ್ಟು ಚೆನ್ನಾಗಿ ಪಚನ ಆಗುತ್ತೆ ನೋಡಿ. ಒಂದು 4 ದಿವಸ ನೀವು ಕಟಾವು ಮಾಡೋದು ಲೇಟ್ ಆಯಿತು, ಆಳು ಬಂದಿಲ್ಲ ಅಂತ ಬಿಟ್ಟರೆ ಕೂಡ ಒಳಗಡೆ ಏನು ಸೀದೋಗಲ್ಲ, ಹಾಗೇ ಇರುತ್ತೆ. ಇದನ್ನೆಲ್ಲ ಯಾರು ಕಾಪಾಡ್ತಾರೆ? ಇದಕ್ಕೆಲ್ಲ ನಾವು ಯಾವತ್ತಾದರೂ ಥ್ಯಾಂಕ್ಸ್ ಹೇಳಿದ್ದೀವ ಭಗವಂತನಿಗೆ? ಇಲ್ಲವೇ ಇಲ್ಲ, ಕಂಡುಕೊಳ್ಳೋದೇ ಇಲ್ಲ ಅವನಿಗೆ. ಅದಕ್ಕೆ ಥ್ಯಾಂಕ್ಸ್ ಹಂಗಾದ್ರೆ ಹೇಗೆ ಹೇಳೋದು ಅಂತಿದ್ದಾರೆ, ಹೀಗೆ ಭಗವಂತನಿಗೆ ನಿವೇದನೆ ಮಾಡಿಬಿಡ್ತೀನಿ, ಅದೇ ಥ್ಯಾಂಕ್ಸ್ ಗಿವಿಂಗು. ಹಾಗೆ ನೋಡಿದ್ರೆ ಕ್ರಿಶ್ಚಿಯನ್ರು ಎಷ್ಟೋ ವಾಸಿ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು, ಓ ಗಾಡ್ ಟುಡೇ ದಿಸ್ ಫುಡ್ ಈಸ್ ಗಿವನ್ ಬೈ ಯು, ಥ್ಯಾಂಕ್ಸ್ ಹೇಳ್ತಾರೆ. ನಮ್ಮ ಹತ್ರನೇ ಕಾಪಿ ಮಾಡಿದ್ದು, ನಮ್ಮ ಧರ್ಮದಲ್ಲೇ ಇದ್ದಿದ್ದದು. ಆದರೆ ಅಟ್ಲೀಸ್ಟ್ ಹೇಳ್ತಾರೆ, ನಮ್ಮದ್ರಲ್ಲಿ ಹೇಳೋದೇ ಇಲ್ಲ. ಎಲ್ಲಿಂದ್ರೆ ಅಲ್ಲಿ ಸಿಕ್ಕಿದ್ದು ದಾರಿನಲ್ಲಿ ಏನು ಸಿಗುತ್ತೋ ಅದನ್ನ ಹಾಗೆ ಅಲ್ಲೇ ತಿನ್ಕೊಳ್ಳೋದು, ಎಡಗೈನಲ್ಲಿ ತಿನ್ಕೊಳ್ಳೋದು ಹೇಳ್ತಾರೆ. ಎಡಗೈನಲ್ಲಿ ಆಹಾರ ತಿನ್ನಬಾರ್ದು. ಆಹಾರ ನಿಯಮದಲ್ಲಿ ವೇದಾಂತ ದೇಶಿಕರು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ 17ನೇ ಅಧ್ಯಾಯದಲ್ಲಿ ಭಗವದ್ ರಾಮಾನುಜರು ಅದಕ್ಕೆ ಚೆನ್ನಾಗಿ ಭಾಷ್ಯ ಬರೀಬೇಕಾದ್ರೆ ಹೇಳಿದ್ರು, ಆಹಾರಗಳ ಸತ್ವಶುದ್ಧಿ ಇರಬೇಕು. ಆಹಾರದಲ್ಲಿ ಸತ್ವಶುದ್ಧಿ ಇದ್ದಾಗಲೇ ನಮ್ಮ ಆತ್ಮನೂ ಶುದ್ಧಿಯಾಗೋದು. ಆಹಾರದಲ್ಲಿ ಸತ್ವಶುದ್ಧಿ ಇಲ್ಲದೆ ಆದರೆ ನಮ್ಮ ಬುದ್ಧಿನೂ ಶುದ್ಧವಾಗಿರೋದಿಲ್ಲ, ಕೆಟ್ಟದಾಗಿ ಯೋಚನೆ ಮಾಡುತ್ತೆ ಅಂತ. ಹಾಗೆ ಅಂತರ್ಯಾಮಿಗೆ ಕೊಡೋ ಆಹಾರನ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ, ನೈವೇದ್ಯ ಆಗಿರಬೇಕು. ಹಾಗೆ ಸಾತ್ವಿಕ ಆಹಾರವನ್ನು ತಗೊಳ್ಬೇಕು. ಯಾವುದು ಸಾತ್ವಿಕ ಆಹಾರ, ಯಾವುದು ಸಾತ್ವಿಕ ಇಲ್ಲ ಅನ್ನೋದು ಶಾಸ್ತ್ರಗಳು ನಮಗೆ ತೋರಿಸ್ಕೊಡೋದು. ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ ಅಂತ ಆ ಥರ ಏನು ನಮ್ಮ ಶಾಸ್ತ್ರದಲ್ಲಿ ವ್ಯತ್ಯಾಸನೇ ಹೇಳಿಲ್ಲ. ರಾಮ ನಾನ್ ವೆಜಿಟೇರಿಯನ್ ತಿನ್ನ, ಅವ್ನು ಕ್ಷತ್ರಿಯ ಅಲ್ವಾ ಅಂದರೆ
ಏನೋ ಒಂದು ತಿಂದ, ಒಟ್ಟಿನಲ್ಲಿ ಸಾತ್ವಿಕ ಆಹಾರವನ್ನು ತಿಂದ. ಇವಾಗ ಹಾಲು ಗೀಲು ಎಲ್ಲ ವೇಗನ್ನು ತಿನ್ನಬಾರ್ದು, ಅದು ಇದು ಪ್ರಾಣಿಗಳಿಂದ ಬಂದಿದ್ದು ಅಂತೆಲ್ಲ ಹೇಳ್ತಾರಲ್ಲ. ನಮ್ಮಲ್ಲಿ ಗುರುತಿಸ್ಕೊಂಡಿದ್ದು ಪ್ರಾಣಿಗಳಿಂದ ಬಂದಿದ್ದೇನೋ ಆದ್ರೂ ಆಹಾರವನ್ನು ತಿಂದಾಗ ನಮ್ಮ ಸತ್ವಗುಣ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ನೋಡಿದ್ವಿ ನಾವು. ಹಾಲು, ತುಪ್ಪ, ಮೊಸರು ಇದರಿಂದ ನಮ್ಮ ಸತ್ವಗುಣ ಏನು ಕಡಿಮೆ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಅದೇ ಥರ ದನದ ಮಾಂಸ ತಿಂದರೆ ಸತ್ವಗುಣ ಕಡಿಮೆ ಆಗುತ್ತೆ. ಅದನ್ನು ವ್ಯತ್ಯಾಸ ಗುರುತಿಸ್ಕೊಂಡ್ರು. ಸಾತ್ವಿಕ ಆಹಾರ ಇಲ್ಲದೆ ಇರೋದು, ಅದೆರಡನೇ ವ್ಯತ್ಯಾಸ. ಅದೇ ಥರ ವೆಜಿಟೇರಿಯನ್ ಅಂದ ತಕ್ಷಣ ಎಲ್ಲನೂ ತಿನ್ಬಿಡ್ಬೋದಾ ಅಂದರೆ ಎಲ್ಲ ಏನೂ ತಿನ್ನೋಕ್ಕಾಗಲ್ಲ. ಯಾಕೆಂದರೆ ಆಹಾರದಲ್ಲಿ ವೇದಾಂತ ದೇಶಗಳು ಹೇಳಿದ್ರು, ಬೆಳ್ಳಿಗಿರುತ್ತಲ್ಲ ಬದನೆಕಾಯಿ, ಬಿಳಿ ಬದನೆಕಾಯಿ, ಹೀರೆಕಾಯಿ, ನುಗ್ಗೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ತಿನ್ನಬಾರ್ದು ಅಂತ ವರ್ಜ್ಯ. ಇದೆಲ್ಲ ತುಂಬ ರುಚಿಯಾಗಿರುತ್ತಲ್ಲ, ಅಂದರೆ ರುಚಿ ಬೇರೆ. ಆದರೆ ನಿಮ್ಮ ಸತ್ವಗುಣ ಹೆಚ್ಚಾಗಬೇಕು ಅಂತ ನಿಮಗೆ ಆಸೆ ಇದ್ದರೆ ಅದನ್ನೆಲ್ಲ ವರ್ಜ್ಯ ಮಾಡಬೇಕು. ಇವಾಗ ಎಲ್ಲದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಬೇಕು, ಅದಿಲ್ಲದೆ ಆದರೆ ಆಗೋದೇ ಇಲ್ಲ ಅನ್ನೋ ಥರ ನಾವು ತಿಂತಾ ಇರ್ತೀವಲ್ಲ. ಕಾರಣ ಏನಪ್ಪ ಅಂದರೆ ರುಚಿಗೋಸ್ಕರ ತಿಂತೀವಿ ಅಷ್ಟೇ. ಆದರೆ ಅದು ನಮ್ಮ ಸತ್ವಕ್ಕೆ ಏನೂ ಆ್ಯಡ್ ಮಾಡಲ್ಲ, ವ್ಯಾಲ್ಯೂ. ಸತ್ವಗುಣ ನೀವು ಹೆಚ್ಚಿಸ್ಕೊಳ್ಬೇಕು ಅಂದರೆ ಅದನ್ನೆಲ್ಲ ವರ್ಜ್ಯ ಮಾಡಬೇಕು ಆಹಾರದಲ್ಲಿ. ಅದಕ್ಕೆ ಅವರೆಲ್ಲನೂ ತೋರಿಸ್ಕೊಟ್ರು. ಹೇಗೆ ಆಹಾರ ನಿಯಮದಲ್ಲಿ ತುಂಬ ಹೇಳ್ತಾರೆ. ಅಯ್ಯೋ ಇವತ್ತು ಯಾಕಾದರೂ ಬಂದು ಉಪನ್ಯಾಸಕ್ಕೆ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ಬೇಡಿ. ಆಮೇಲೆ ಡಿಸ್ಕ್ಲೈಮರ್ ಹಾಕ್ತೀನಿ, ಹೇಳೋದು ಹೇಳ್ಬಿಡ್ತೀನಿ. ನಿಮಗೆಲ್ಲ ಮನಸ್ಸಿಗೆ ನಿಧಾನಕ್ಕೆ ಅವಲೋಕನೆ ಮಾಡಿ, ಯಾಕೆ ಈ ಥರ ಹಿರೀಕರು ಯಾಕೆ ನಮಗೆ ಹೇಳಿದ್ರು, ಇದರಿಂದ ನಮಗೇನು ಪ್ರಯೋಜನ ಅಂತ ನಿಧಾನಕ್ಕೆ ಯೋಚನೆ ಮಾಡಿದ್ರೆ, ಇವಾಗ ಅವ್ರುಗಳೇನೆ ಎಲ್ಲ ನೋಡಿ ಹೇಳ್ತಾರೆ A2 ಮಿಲ್ಕು, ನಾಟಿ ಹಸುದು ಬೇಕು ಅಂತ. ಸೀಮೆ ಹಸುದು ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ನಾವೆಲ್ಲ ತೊಗೊಂಡು ತಿಂದು ಕಾಯಿಲೆಗಳೆಲ್ಲ ಬಂದಮೇಲೆ ಇವಾಗ ಅವ್ರು A2 ಮಿಲ್ಕ್ ಅಂತಾರೆ. ಅದಕ್ಕೆ ನಮ್ಮ ಪೂರ್ವಿಕರು ಇದನ್ನೆಲ್ಲ ನಮ್ಗೆ ಮುಂಚೆನೇ ಹೇಳಿದರು ಎಲ್ಲನೂ. ಆದರೆ ನಾವು ಅದನ್ನು ಒಪ್ಕೊಳ್ತಾ ಇರಲಿಲ್ಲ. ಯಾರೋ ಅಮೇರಿಕಾದವ್ರು ಹೇಳಬೇಕು ನಮಗೆ, ಆವಾಗಲೇ ನಮಗೆ ಅದು ಇಷ್ಟ ಆಗುತ್ತೆ. ಆ ಥರ ಇಲ್ಲಿ ಏನೇನು ಹೇಳಿದ್ರು ವೇದಾಂತ ದೇಶಿಕರು ಆಹಾರ ನಿಯಮದಲ್ಲಿ ಅಂತ ನೋಡೋಣ. ಇಲ್ಲಿ பூணி தொழுவினில் புக்கு புழுதியழைந்த பொன்மேனி காணப்பெரிது முகப்பன் ஆகிலும் கண்டார் பழிப்பர் நாணெத்தனையுமில்லாதாய் நப்பின்னை காணில் சிரிக்கும் ಮಾಣಿಕಮೇ ಎನ್ಮಡಿಯೇ ಮಂಜನ ಮಾಡ ನೀವಾರ. ಸ್ನಾನ ಮಾಡಬಾಪ್ಪ, ಏನಾದರೂ ತಿನ್ಬೇಕಂದ್ರೆ ಸ್ನಾನ ಮಾಡದೆ ಏನೂ ತಿನ್ನೋಕ್ಕಾಗಲ್ಲ, ಸ್ನಾನ ಮಾಡಬಾರಪ್ಪ, ಮಂಜನ ಮಾಡ ನೀವಾರ ಅಂತ ಕರಿತಾಳೆ. ಯಾರೋ ಯಶೋದೆ. ಯಾಕೆ ಅಂತ ಹೇಳಿದ್ರೆ ಸ್ನಾತ್ವ ಭುಂಜೀತ ಶಾಸ್ತ್ರಗಳು ಹೇಳುತ್ತೆ, ಸ್ನಾನ ಮಾಡದೆ ಯಾವತ್ತೂ ಊಟ ಮಾಡಬೇಡ ಅಂತ. ಸ್ನಾನ ಮಾಡದೆ ಅಡುಗೆನೂ ಮಾಡಬೇಡ, ಅದು ಇದೆ. ಸ್ನಾನ ಮಾಡದೆ ಊಟನೂ ಮಾಡಬೇಡ ಅಂತ. ಯಾಕೆ ಸ್ನಾನ ತುಂಬ ಮುಖ್ಯ ಅಂತ ಹೇಳಿದ್ರೆ, ಇಲ್ಲಪ್ಪ ನಾವೆಲ್ಲ ಮಾಡಿಬಿಟ್ಟು ಅಡುಗೆ ಮಾಡಿ ಊಟ ಮಾಡಿ ಆಮೇಲೇ ಸ್ನಾನ ಮಾಡೋದು. ಕ್ಲೀನಾಗಿರಬೇಕು. ಯಾರು ಕ್ಲೀನಾಗಿರಬೇಕು? ನಮ್ಮ ಶರೀರದಲ್ಲಿ ಎಷ್ಟು ನಕಾರಾತ್ಮಕ ಊರ್ಜೆಗಳು ಬರುತ್ತೆ ಅಂದರೆ, ಮಲ್ಕೊಂಡಿರ್ಬೇಕಾದ್ರೆ ಹಾಸಿಗೆನಲ್ಲಿ ಹಾಗೆ ಎದ್ದು ನೀವು ಅದನ್ನು ಅಡುಗೆ ಮಾಡಿದ್ರೆ ನಾವು ಮಾಡೋ ಅಡುಗೆಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ನಾವು ಮಾಡೋ ಅಡುಗೆ ಇವಾಗ ಮನೇಲಿ ನಮ್ಮಮ್ಮ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತೀವಲ್ಲ, ಏನೇ ಇದ್ರೂ ಅಂಗಡಿನಲ್ಲಿ ಏನೇ ಕೊಂಡ್ಕೊಂಡು. ಯಾಕೆ ಅಂತ ಹೇಳಿದ್ರೆ ಪ್ರೀತಿಯಾಗಿ ಮಾಡ್ತಾರೆ. ಆ ಪ್ರೀತಿ ಅಡುಗೆನಲ್ಲಿ ತೋರಿಸುತ್ತೆ ಆ ರುಚಿನ. ಅದೇ ವೆರೈಟಿ, ಅದೇ ಇಂಗ್ರೀಡಿಯೆಂಟ್ಸ್ ಅಂಗಡಿನಲ್ಲಿ ತೊಗೊಂಡ್ರೆ ಒಂದು ದಿವಸ ಚೆನ್ನಾಗಿರುತ್ತೆ, ದಿನ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಯಾಕೆ? ಅವ್ನಿಗೇನು ಪ್ರೀತಿ ಇಲ್ಲ, ಅವ್ನು ಸಂಬಳಕ್ಕೆ ಕೆಲಸ ಮಾಡ್ತಾನೆ. ಅದಿಟ್ಕೊಳ್ಳಿ. ಇದು ಆ ಥರ ಸ್ನಾನ ಮಾಡಿದ್ರೆ ಆ ನೆಗೆಟಿವ್ ಎನರ್ಜಿ ಎಲ್ಲ ಫುಡ್ಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೀಗೆ ನಮಗೆ ಗೊತ್ತೇ ಇಲ್ಲ, ನಾವು ಏನೇನೋ ಎಲ್ಲ ಸ್ವಿಗ್ಗಿ ಪಗ್ಗಿನಲ್ಲೆಲ್ಲ ತೊಗೊಂಬಂದು ತಿಂತೀವಲ್ಲ. ಅವನು ಯಾವತ್ತು ಸ್ನಾನ ಮಾಡಿದ್ನೋ, ತರೋನು ಯಾವತ್ತು ಸ್ನಾನ ಮಾಡಿದ್ನೋ, 6 ತಿಂಗಳಿಗೆ ಒಂದು ಸತಿ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ತಮಾಷೆ ಮಾಡ್ತಾರೆ ಗೊಲ್ಲರೆಲ್ಲ. ನೀವು ಸ್ನಾತ್ವ ಮುಂಜಿತ ಅಂದರೆ ಅಯ್ಯೋ 6 ತಿಂಗಳಿಗೆ ಒಂದು ಸತಿ ಮೈಗೆ ಸ್ನಾನ ಮಾಡ್ತಾಯಿದ್ವಿ, 6 ತಿಂಗಳಿಗೆ ಒಂದು ಸತಿ ತಲೆಗೆ ಸ್ನಾನ ಮಾಡ್ತಿದ್ವಿ ಅಷ್ಟೇ. ಅವಾಗ ಯಮುನೆ ಹರಿತಾ ಇರುತ್ತೆ, ಬೇಕಾದಷ್ಟು ದಂಡಿಯಾಗಿ ನೀರು, ಸ್ನಾನ ಮಾಡೋಕ್ಕೆ ಮನಸ್ಸಿಲ್ಲ ಅಷ್ಟೇ, ಶೋಂಬಲು. ಹೀಗೆಲ್ಲ ಅಂತೀವಲ್ಲ. US ಅಲ್ಲಿ ನನ್ನ ಕಣ್ಣಲ್ಲೇ ನೋಡಿದ್ದೀನಿ ನಾನು. ಎಷ್ಟು ಜನ ವೈಟ್ಸು ಬ್ರಿಟಿಷರ್ಸು ಯಾವತ್ತು ಹಾಕ್ಕೊಂಡಿದ್ರು ಆ ಜೀನ್ಸ್ ಗೊತ್ತಿಲ್ಲ, ಮೇಲೆ ಸುಮ್ಮನೆ ಸೆಂಟ್ ಹಾಕ್ಕೊಳ್ಳೋದು ಬರ್ತಾರೆ ಆಫೀಸ್ಗೆಲ್ಲನೂ. ದಿನ ಸ್ನಾನ ಅಂತೆಲ್ಲ ಏನೂ ಮಾಡೋದಿಲ್ಲ. ಆ ಪದ್ಧತಿ ಎಲ್ಲ ಇಲ್ಲ ಅವ್ರಿಗೆ, ಇಷ್ಟನೂ ಇಲ್ಲ ಅವ್ರಿಗೆಲ್ಲ. ನಮ್ಮನ್ನು ನೋಡಿ ನಗ್ತಾರೆ, ನಮ್ಮ ನೋಡಿ ಹಾಸ್ಯ ಮಾಡ್ತಾರೆ ಅಂತ ಅವ್ರನ್ನ ತುಂಬ ಕೊಂಡಾಡ್ಬಿಡ್ತೀವಿ ಪೆದ್ದಾಗಿ. ನಮ್ಮ ಶಾಸ್ತ್ರಗಳಲ್ಲೆಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು, ಎಲ್ಲವನ್ನೂ ಇಟ್ಕೊಂಡಿದ್ರು ಅಂತ ತೋರಿಸ್ಕೊಡ್ತಾರೆ. ಅದೇ ಥರ ದೇವರಿಗೆ ನೈವೇದ್ಯ ಆಗದೆ ಇರೋ ತಿನ್ನಬಾರ್ದು, ಕೂತ್ಕೊಂಡು ತಿನ್ನಬೇಕು ಅಂತ. ಇದು ತುಂಬ ಕಷ್ಟ. ಇದೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಟೇಬಲ್ ಮೇಲೆ ಇದ್ರ ಮೇಲೆ ಚಪ್ಪಂಗಟ್ಟಲೆ ಪದ್ಮಾಸ ಹಾಕ್ಕೊಂಡು ಕೆಳಗಡೆ ಕೂತ್ಕೊಳ್ಳೋಕ್ಕೆ ಕಷ್ಟ. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ ಅಂತ ಡಾಕ್ಟ್ರುಗಳೆಲ್ಲ ಅಡ್ವೈಸ್ ಮಾಡ್ತಾರೆ. ಆದರೆ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡಿ, ಕೆಳಗಡೆನೇ ಎಲ್ಲ ಕೆಲಸ ಮಾಡಿ ಅಂತ ಯಾರೂ ಹೇಳಲ್ಲ. ಯಾಕೆಂದರೆ ಅಲ್ಲಿ ಮಾಡಿದಾಗಲೇ ಇರೋದು ವ್ಯತ್ಯಾಸ ನೋಡಿ. ನೀವು ಮಂಡಿ ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡ್ರೆ ನಿಮ್ಮ ಹಾರ್ಟಿಗೆ ಜಾಸ್ತಿ ಕೆಲಸ ಇಲ್ಲ, ಇಷ್ಟೇ ಹತ್ತಿರದಿಂದ ಪಂಪ್ ಮಾಡುತ್ತೆ. ನೀವು ಎತ್ತರಕ್ಕೆ ನಿಂತ್ಕೊಂಡು 6 ಅಡಿಗೆ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಪಂಪ್ ಮಾಡಬೇಕು ಬ್ಲಡ್ಡು ಹಾರ್ಟ್ಗೆ.
ಅದಕ್ಕೆ ಎಷ್ಟು ಕಷ್ಟ ನೋಡಿ, ಅದಕ್ಕೆ ಅದಕ್ಕೆ ಆಯುಸ್ ಕಡಿಮೆ ಆಗೋಗುತ್ತೆ. ಇವೆಲ್ಲ ನೋಡೇ ಇಟ್ಟಿದ್ರು ಸೈಂಟಿಫಿಕ್ಕಾಗಿ. ಆದರೆ ನಾವೇನು ಕೇಳ್ತೀವಿ, ವೈಜ್ಞಾನಿಕವಾಗಿ ಏನಾದರೂ ಇತ್ತ ಕಾರಣ ವೈಜ್ಞಾನಿಕವಾಗಿತ್ತ ಅಂತ. ಅದನ್ನೆಲ್ಲ ಏನು ನಮ್ಮ ಹಿರಿಯರು ಬರೆದಿರಲಿಲ್ಲ. ಮೇಲೆಯಾರ್ ಶೈವನ ಪದ್ಮಾಸನ ಹಾಕಿ ಕೂತ್ಕೊಳ್ಬೇಕಂತೆ, ಕಾಲು ತೊಳ್ಕೊಂಡು ಊಟಕ್ಕೆ ಕೂತ್ಕೊಳ್ಬೇಕು, ಕೈ ಕಾಲು ತೊಳ್ಕೊಂಡು. ನೋಡಿ, ಬಂದ ತಕ್ಷಣ ನೆಟ್ಟಿಗೆ ಹಾಗೆ ಚಪ್ಪಲಿ ಸಮೇತ ಹೋಗ್ಬಿಡ್ತಾರಲ್ಲ ಅಡುಗೆ ಮನೆಗೆ, ಏನಿದೆ ಊಟ, ಹಸು ಅಂದ್ಕೊಂಡು ಕೈ ಕಾಲು ಎರಡೂ ತೊಳ್ಕೊಳ್ಬೇಕು. ಊಟ ಮಾಡಬೇಕಾದ್ರೆ ಶಾಸ್ತ್ರದ ಪ್ರಕಾರ ಕಾಲು ಒದ್ದೆಯಾಗೇ ಇರಬೇಕು ಊಟ ಮಾಡೋವರೆಗೂ. ಹಿಂದಿನ ಕಾಲದಲ್ಲಿ ಶಿಷ್ಟಾಚಾರಿಗಳು ಹೆಂಗೆ ಮಾಡ್ತಾಯಿದ್ರು, ಆ ಒದ್ದೆ ಇರೋವರೆಗೂ ಊಟ ಮಾಡೋರು, ಒದ್ದೆ ಹೋಗ್ಬಿಟ್ರೆ ಸ್ಟಾಪ್ ಊಟ. ಆ ಥರ ಊಟ ಆದಮೇಲೂ ಕಾಲು ತೊಳ್ಕೊಳ್ಬೇಕು, ಅದು ಒಂದು ಶಾಸ್ತ್ರ. ಯಾಕೆ ಅಂತ ಹೇಳಿದ್ರೆ ಪಚನ ಶಕ್ತಿ ನಮಗೆ ಜಾಸ್ತಿ ಆಗುತ್ತೆ. ಪಚನ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಹೊಟ್ಟೆಲಿರೋವಂಥ ನಮಗೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಲ್ಲ 5ನೇ ಕ್ಲಾಸ್ ಆದಮೇಲೆ ಹೇಳ್ಕೊಡ್ತಾರಲ್ಲ, ಅದೆಲ್ಲ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಕೆಳಗಡೆ ಕಾಲು ನಾವು ತೊಳ್ಕೊಂಡ್ರೆ. ಇದೆಲ್ಲ ಹೇಳಿದ್ರು. ಮಲ್ಕೊಳ್ಬೇಕಾದ್ರೆ ಕಾಲು ಒದ್ದೆಯಾಗಿರಬಾರ್ದು, ಕಾಲು ತೊಳ್ಕೊಂಡ್ರೆ ಒರೆಸ್ಕೊಂಡು ಮಲ್ಕೊಳ್ಬೇಕು. ಇದೆಲ್ಲ ಶಾಸ್ತ್ರ ಅಂತಲೇ ಇಟ್ಬಿಟ್ಟಿದ್ರು. ಯಾಕಂದರೆ ಶಾಸ್ತ್ರ ಶ್ರುತಿರ್ ಮಮೈರು ಆಜ್ಞಾ ಚೈದಿ ಮಮ ದ್ರೋಹಿ ಅಂತ ಹೇಳಿದ್ರು. ಕ್ಷಿಪಾಮಿ ಅಸ್ರಜಂ ಅಶುಭಂ ಆಸುರೀಶ್ವೇವ ಯೋನಿಷು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಶ್ರುತಿಗಳಲ್ಲಿ ಏನು ಸ್ಮೃತಿಗಳಲ್ಲಿ ಏನು ಹೇಳಿರುತ್ತೆ? ಶ್ರುತಿ ಅಂದರೆ ವೇದ ವಾಕ್ಯಗಳು. ಸ್ಮೃತಿ ಅಂದರೆ ಆಯಾ ಸಮಕಾಲೀನಕ್ಕೆ ಋಷಿಗಳು ಕಂಡುಕೊಂಡು ಇವಾಗಿರೋ ಜನಗಳಿಗೆ ಇಷ್ಟೇ ಆಗುತ್ತೆ ಮಾಡೋಕ್ಕೆ ಅಂತ ಅವ್ರು ಕಂಡುಕೊಂಡು ಅವ್ರು ಅದನ್ನು ಸ್ವಲ್ಪ ಮಾರ್ಪಾಟು ಮಾಡಿ ಬರೆದಿರ್ತಾರೆ, ಅದು ಸ್ಮೃತಿ. ಈ ವಾಕ್ಯಗಳೆಲ್ಲ ಏನಿರುತ್ತೋ ಮಮೈರ್ವ ಆಜ್ಞಾ, ಭಗವಂತ ಹೇಳ್ತಾನೆ ನಾನೇ ಹೇಳಿದ್ದು. ಈ ಆಜ್ಞೆಗಳನ್ನು ಯಾರು ಉಲ್ಲಂಘಿಸ್ತಾರೋ ನನಗೆ ದ್ರೋಹ ಮಾಡಿದಂಗೆ ನಾನು ಅಂದ್ಕೊಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶಾಸ್ತ್ರ ಅಂತ ಇಟ್ಟಿದ್ರು. ಅದು ಹಾಗೆ ಫಾಲೋ ಮಾಡ್ಕೊಂಡು ಬರಬೇಕು ಅಂತ. ಆಮೇಲೆ ಈ ಒಂಟೆ ಹಾಲು ಯಾರೋ ಹೇಳ್ಬಿಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಕ್ಯಾಮಲ್ಲು ಒಳ್ಳೆ ಫ್ಯಾಟ್ ಕಂಟೆಂಟು, ಕ್ಯಾಮಲ್ ಮಿಲ್ಕ್ ಒಂಥರ ಯಾವುದೋ ಒಂದು ಬಾಟಲಲ್ಲಿ ಪ್ಯಾಸ್ಚರೈಸ್ ಕೊಟ್ಬಿಟ್ರೆ ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ರೆ ಸಾಕಲ್ಲ ನಮಗೆ. ಸಿರಿಧಾನ್ಯ, ಇನ್ಯಾವುದೋ ಒಂದು ಎಣ್ಣೆ, ರೈಸ್ ಬ್ರಾನ್ ಆಯಿಲ್ಲು, ಯಾವುದೋ ಹಳೇ ಕಾಲದಿಂದ ತಿಂತಾ ಇದ್ವಲ್ಲ ಗಾಣದ ಎಣ್ಣೆ, ಅದೆಲ್ಲ ಬಿಟ್ಬಿಟ್ರು. ಹೊಸದಾಗಿ ಏನು ಬರುತ್ತೆ ಅದು. ಇಲ್ಲಿ ಹೇಳ್ತಾನೆ ಆಡಿನ ಹಾಲು, ಮೇಕೆ ಹಾಲೆಲ್ಲ ಏನೋ ಗಾಂಧೀಜಿ ತೊಗೊಂಡೋದ್ರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಆಗೋಯ್ತು. ಅದೆಲ್ಲ ಆಹಾರ ನಿಯಮದಲ್ಲಿ ಇಲ್ಲ ನಮಗೆ. ಮೇಕೆ ಹಾಲು, ಆಮೇಲೆ ಈ ಒಟ್ಟಗದ ಹಾಲು, ಒಟ್ಟಗ ಅಂದರೆ ಒಂಟೆ ಹಾಲು, ಅದೆಲ್ಲ ತಿನ್ನಬಾರ್ದು ನಾವು. ಹಸುವಿನ ಹಾಲು ಕಪಿಲೆ ಹಾಲು, ಅದು ಕಪಿಲೆ ಅಂದರೆ ಬ್ರೌನಿಷ್ ಕಲರ್ ಇರುತ್ತಲ್ಲ, ಅದರದ್ದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಷ್ಟು ಚಿಕ್ಕದಾಗಿ ಹೈಟ್ ಇರುತ್ತೆ, ಅದರ ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇನು ನಾವೆಲ್ಲ ನಾಟಿ ಹಸು ಅಂತ ಇಟ್ಕೊಂಡಿದ್ರು ಮುಂಚೆ ಎಲ್ಲ. ಅದು ಹೀಗೆ ಇನ್ನೂ ಒಂದು ಕೆಲವೆಲ್ಲ ಇದೆ ನೋಡಿ. ಇವಾಗ ಪಂಕ್ತಿನಲ್ಲಿ ಊಟ ಮಾಡಬೇಕಾದ್ರೆ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬಾರ್ದು ಅಂತೆ. ಅದು ಹೆಂಗೆ ಡೈನಿಂಗ್ ಟೇಬಲಲ್ಲಿ ಅವ್ರು ನನಗೆ ಬಡಿಸ್ಬೇಕು, ನಾನು ಅವ್ರಿಗೆ ಬಡಿಸ್ಬೇಕು ಅಂತಿರಲ್ಲ, ಅದು ಅಶಾಸ್ತ್ರೀಯ. ಆ ಥರ ಊಟ ಮಾಡಬಾರ್ದು. ಅಕಸ್ಮಾತ್ ಅವರು ಬೇರೆ ಎಲ್ಲಾದರೂ ಫಂಕ್ಷನ್ಗೆ ಹೋಗಿದ್ರೆ ಕೂಡ ಶಿಷ್ಟಾಚಾರಿಗಳಾಗಿದ್ದರೆ ನೀವು ಗಮನಿಸ್ಬೋದು, ಗಂಡನ್ನ ಬೇರೆ ಲೈನಲ್ಲಿ ಕೂಡಿಸ್ತಾರೆ, ಹೆಂಡ್ತಿನ ಬೇರೆ ಲೈನಲ್ಲಿ ಕೂಡಿಸ್ತಾರೆ. ಇದೆಲ್ಲ ಯಾರಿಗೂ ಗೊತ್ತೇ ಇಲ್ಲ ಬಿಡಿ. ಇವಾಗೆಲ್ಲ ನಿಂತ್ಕೊಂಡೇ ತಿನ್ನೋದು, ನಿಂತ್ಕೊಂಡೇ ಆಯಿತು. ಅಲ್ಲ ಹೋಟ್ಲಲ್ಲಿ ಕೂಡ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಎಲ್ಲ ರೋಡಲ್ಲೇ ನಿಂತ್ಕೊಂಡು ತಿಂತಾ ಇರ್ತಾರೆ. ಅದಕ್ಕೆ ಕರವೆಗಳು ಪೆನ್ಷನ್ರೆ ಪ್ರಾಣಿಗಳ ಥರ ತಿಂತಾಯಿದ್ದೀವಿ ಅಂತ. ಎಲ್ಲಂದರೆ ಅಲ್ಲಿ ರೋಡ್ ಅಂದರೆ ರೋಡು, 4 ಮೂಲೆ ಸೇರಿಕೊಂಡ್ರೆ ಅಲ್ಲೇ ನಿವೇದನ ಬಿಡಿ. ಅದು ಏನಾಗಿರುತ್ತೋ, ಯಾರು ಕೊಟ್ಟರೋ ಏನು ಕೊಟ್ಟರೋ, ಒಟ್ಟಲ್ಲಿ ಹೊಟ್ಟೆ ಹೊರ್ಕೊಳ್ಳೋಕ್ಕೆ ರುಚಿ ಚೆನ್ನಾಗಿದೆ ತಿನ್ನಬೇಕು ಅಂತ ತಿನ್ಬಿಡ್ತೀವಲ್ಲ, ಅದನ್ನೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ನಾಯಿ ನೋಡಿದ್ದು ತಿನ್ನಬಾರ್ದು ಅಂತ ಹೇಳ್ತಾರೆ. ನಾಯಿ ನೋಡಿದ್ದು, ಮೂಸಿದ್ದು, ಕಾಗೆ ನೋಡಿದ್ದು ಆಹಾರ ಇವುಗಳೆಲ್ಲ ತಿನ್ನಬಾರ್ದು ಅಂತಾರೆ. ಇದೆಲ್ಲ ಅದಕ್ಕೆಲ್ಲ ಒಂದು ಲೇಸರ್ ಐ ವ್ಯೂ ಇದೆ. ಅದಕ್ಕೆ ಆಹಾರದಲ್ಲಿ ದೋಷವನ್ನು ಮಿಕ್ಸ್ ಮಾಡುವಂಥ ಶಕ್ತಿ ಅದರ ದೃಷ್ಟಿಗಿದೆ ಅಂತ ತಿನ್ನಬಾರ್ದು ಅಂತ. ಕೆಲವರು ಪಾಪ ಪೆಟ್ಸ್ ಇಟ್ಕೊಂಡಿರ್ತಾರೆ, ಅಡುಗೆ ಮನೆವರೆಗೂ ಬರುತ್ತೆ. ನಾನು ಬೆಡ್ರೂಮಲ್ಲೂ ನೋಡಿದ್ದೀನಿ, ಪಕ್ಕದಲ್ಲಿ ಮಲಗಿಸ್ಕೊಂಡು ಎಲ್ಲ ಮಾಡ್ತಾರೆ. ಅದು ಗೊತ್ತಿಲ್ಲ, ಅವರು ಒಟ್ಟಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಈ ಥರ ಮಾಡಬಾರ್ದು ಅಂತ. ಅದು ವರ್ಜ್ಯ ಅಂತ ಹೇಳ್ತಾರೆ. ಎಂಜಲಂತೂ ತಿನ್ನಲೇಬಾರ್ದು ಅಂತ ಹೇಳ್ತಾರೆ. ಎಂಜಲ್ ಮಾಡಲೂಬಾರ್ದು, ಎಂಜಲ್ ತಿನ್ನಲೂಬಾರ್ದು. ಆಮೇಲೆ ಈ ಸೀಂತೀವಲ್ಲ, ತುಂಬಲ್ ಅಂತಾರೆ. ಅಕಸ್ಮಾತ್ ಅಡುಗೆಗೆ ಏನಾದರೂ ಅದು ಬಿದ್ದಿದ್ರೆ ಆ ಅಡುಗೆನ ಚೆಲ್ಬಿಡ್ಬೇಕು ಅಂತಲೇ ಇದೆ. ಕೂದಲು ಹುಳು ಏನಾದರೂ ಕಂಡ್ರೆ ಆ ಅಡುಗೆನೆಲ್ಲ ಚೆಲ್ಬಿಡ್ಬೇಕು ಅಂತ ಇದೆ. ಇವಾಗೆಲ್ಲ ಅದೆಲ್ಲ ತುಂಬ ಶ್ರಮ. ಅಂದರೆ ಅಷ್ಟು ನೀವು ನೋಡಿ ಚೆನ್ನಾಗಿ ಮಾಡಬೇಕು ಅಂತ. ಅಷ್ಟು ಆರೋಗ್ಯಕರವಾಗಿರೋ ಅಡುಗೆನ ತಿಂದರೆ ಕಾಯಿಲೆ ಯಾವುದು ಬರೋದಿಲ್ಲ. ಆಹಾರ ನಿಮಿತ್ತಲ್ಲಿ ಅದನ್ನೆಲ್ಲ ಹೇಳ್ತಾರೆ. ಈ ಎಂಜಲು ಯಾಕೆ ತಿನ್ನಬಾರ್ದು ಅಂತ ಹೇಳಿದ್ರೆ, ದೋಷಗಳು ಹೇಗೆ ಕರ್ಮಾಂತರವಾಗಿ ಬರುತ್ತಂತೆ. ಯಾರ್ಯಾರಿಗೆ ಏನು ಕಾಯಿಲೆ ಇರುತ್ತೆ, ಸ್ವೇದ ಎಂಜಲು ಇದೆರಡೂ. ಅದಕ್ಕೆ ಯಾಕೆ ಎಲ್ಲರೂ ಟಚ್ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ, ಸ್ವೇದ ಇದೆಯಲ್ಲ, ಸ್ವೆಟ್ಟು, ಅದರಿಂದ ಅಂಡಜ, ಸ್ವೇದಜ, ಉದ್ಬೀಜ, ಯೋನಿಜ, ಲಿವಿಂಗ್ ಬೀಯಿಂಗ್ಸಲ್ಲಿ 4 ಥರ ಇರೋದು. ಈ ಅಂಡಜ ಅಂದರೆ ಮೊಟ್ಟೆ ಹೊಡೆದು ಬರುತ್ತೆ ಅಂಥದ್ದು. ಸ್ವೇದಜ ಅಂದರೆ ಈ ಥರ ಈ ಸ್ವೆಟ್ಟಲ್ಲಿ ಮ್ಯಾಗಾಟ್ಸ್ ಅದೆಲ್ಲ ಬರುತ್ತಲ್ಲ, ಅದಕ್ಕೆ ಸ್ವೇದಜ ಅಂತಾರೆ. ಯೋನಿಜ ಅಂತ ಹೇಳಿದ್ರೆ ಈ ಮನುಷ್ಯರು ಪ್ರಾಣಿಗಳೆಲ್ಲ ಯೋನಿ ಮೂಲಕ ರೀಪ್ರೊಡಕ್ಷನ್ ಆಗುತ್ತಲ್ಲ, ಅದಕ್ಕೆ ಹೇಳ್ತಾರೆ. ಉದ್ಬೀಜ ಅಂದರೆ ಜರ್ಮಿನೇಟ್ ಆಗೋವಂಥದ್ದು.
ಅದಕ್ಕೋಸ್ಕರನೇ ಈ ದೇವರು ಮತ್ತು ಕಣ್ಣೀರು ಬಿದ್ದಿರೋವಂಥದ್ದು, ಎಂಜಲ್ ತಾಕಿರೋವಂಥದ್ದು, ಇದೆಲ್ಲ ಅವರು DNA ನಮಗೆ ಪಾಸ್ ಮಾಡೋವಂಥದ್ದು ತಿಳ್ಕೊಳ್ಳಿ. ಅದರಲ್ಲೆಲ್ಲ ಅಂತಹ ಒಂದು ಸಮಾಚಾರ ಇದೆ ಅದರಲ್ಲಿ. ಅದಕ್ಕೆ ಅದೆಲ್ಲ ಬಿದ್ದರೆ ಅದನ್ನೆಲ್ಲ ತಿನ್ನಬಾರ್ದು ಅಂತ. ಸೊ ಹಾಗೆ ಎಂಜಲು. ಆಮೇಲೆ ಕೆಲವು ಕಡೆ ಹೇಳ್ತಾರೆ ಯಾರು ಎಂಜಲು ಯಾರು ತಿನ್ಬೋದು ಅಂತ. ದೊಡ್ಡ ಅಣ್ಣ ಇದ್ದರೆ ಅಕಸ್ಮಾತ್ ಅವನು ಊಟ ಮಾಡಿ ಮಿಕ್ಸಿದ್ರೆ ತಮ್ಮ ತಿನ್ಬೋದು ಅಂತ. ಅದೇ ಒಂದು ಮನೇಲೆ ಅಥವಾ ಒಂದೇ ತಟ್ಟೆಲೆಲ್ಲ ಇಟ್ಕೊಂಡು ಎಲ್ಲ ಮನೆಯವರೆಲ್ಲ ತಿಂತಾರಲ್ಲ ಆ ಥರ ತಿನ್ನಬಾರ್ದು. ಉಚ್ಚಿಷ್ಟ ಅನ್ನೋಕ್ಕೆ ಬೇರೆಯೇ ಅರ್ಥ ಇದೆ. ಉಚ್ಚಿಷ್ಟ ಅಂದರೆ ತಿಂದು ಮಿಕ್ಕಿದ್ದು ಅಂತ, ಆ ಬಾಯಿಂದ ತೆಗೆದು ಕೊಟ್ಟಿದ್ದು ಅಂತ ತಿಳ್ಕೊಳ್ಬಾರ್ದು ಯಾವಾಗಲೂ. ಶಬರಿಗೆ ಹೇಳ್ತಾರೆ ಎಲ್ಲ ಹಣ್ಣನ್ನು ಕಡಿದ್ಲು ಟು ಟೇಫಲ್ ಶಬರಿಗೆ ಕಾಯಿ ಅಂತೆಲ್ಲ ಹಾಡಾಡ್ಬಿಡ್ತಾರೆ. ಶಬರಿಗೆ ಭಗವಂತನ ಮೇಲೆ ಎಷ್ಟು ಭಕ್ತಿ ಇತ್ತು ಅಂದರೆ ಎಂಜಲ್ ಮಾಡಿ ಅವಳು ಏನಾದರೂ ಹಣ್ಣು ಕೊಟ್ಟಿರ್ತಾಳ? ಖಂಡಿತವಾಗಲೂ ಇಲ್ಲ. ಈ ಮರದ ಹಣ್ಣು ಎಷ್ಟು ರುಚಿಯಾಗಿರುತ್ತೆ ಅಂತ ಒಂದು ತಿಂದು ನೋಡ್ತಾಳಂತೆ. ಓ ಈ ಮರದ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಮರದ್ದು ಹಣ್ಣನ್ನು ಸೆಲೆಕ್ಟ್ ಮಾಡಿ ಇಟ್ಕೋತಾಳೆ. ಅವಳು ಕಡ್ದು ತಿಂದಿದ್ದು ನಿಜ, ಆದರೆ ಕಡ್ದಿದ್ದನ್ನೇ ಭಗವಂತನಿಗೆ ಕೊಟ್ಲು ಅಂತಲ್ಲ. ಆ ಥರ ಎಂಜಲ್ ಮಾಡಿದ್ದೆಲ್ಲ ಕೊಡಲೇಬಾರ್ದು, ಕೊಡೋದು ಇಲ್ಲ, ಭಗವಂತನಿಗೆ ನಿವೇದನೆ ಮಾಡೋದು ಇಲ್ಲ. ಭಗವಂತನಿಗೆ ಅಷ್ಟೇ ಇಲ್ಲ, ಮನೆಯವರು ಎಲ್ಲ ಸುಮ್ಮನೆ ಒಬ್ಬರು ಎಂಜಲ್ ಒಬ್ಬರು ತಿನ್ನಬಾರ್ದು. ಈ ಐಸ್ ಕ್ರೀಮ್ ಒಬ್ಬೊಬ್ಬರನ್ನ ನೋಡಿದ್ದೀನಿ ನಾನು ಹೊರಗಡೆ ಎಲ್ಲ ಫ್ರೆಂಡ್ಸ್ ಇದ್ದರೆ ಒಂದೊಂದ್ಸತಿ ಒಬ್ಬರು ನೆಕ್ಕಿ ಎಲ್ಲ ಕೊಡ್ತೀನಿ. ಈ ಕರೋನಾ ಬಂದಮೇಲೆ ಸ್ವಲ್ಪ ಕಡಿಮೆ ಆಯಿತು ಏನೋ ಗೊತ್ತಿಲ್ಲ. ಅದು ಇಲ್ವಾ? ಕಡಿಮೆ ಆಗಿಲ್ಲ. ಸರಿ ಬಿಡಿ, ಹಾಗಾದ್ರೆ ತಿದ್ಕೊಳ್ಳಲ್ಲ ಅಂತ ಕಾಣುತ್ತೆ. ಕರೋನಾ ಒಂಥರ ತುಂಬ ಬಡಿ ಮಾಸ್ಟರ್ ಅವನು. ಚೆನ್ನಾಗಿ ಎಲ್ಲರನ್ನೂ ಕಾಲ್ಗೆ ತೊಳ್ಕೊಂಡು ಕೈ ತೊಳ್ಕೊಂಡು ಸ್ಯಾನಿಟೈಸ್ ಮಾಡಿ ಏನು ಹೆದರಿಕೆ. ಅದೇ ಯಾರೋ ಪಾಪ ನಮ್ಮ ಮನೇಲಿ ಅಜ್ಜಿ ಯಾರೋ ಒಬ್ಬರಿದ್ರು, ಕಾಲು ತೊಳ್ಕೊಂಡು ಬಾರೆ ಸುಮ್ಮನೆ ಕುತ್ಕೋ ಒಟೋಟ ಅಂತ ಹೇಳ್ಬೇಡ, ಬೈಬಿಡ್ತೀವಿ ನಾವು ಅವ್ರ ಮಾತು ಕೇಳಲ್ಲ. ಗೌರ್ಮೆಂಟ್ ಹೇಳಬೇಕು, ಪ್ರಾಣ ಹೋಗ್ಬಿಡ್ಬೇಕು. ಪ್ರಾಣ ಹೋದ್ರೇ ಅವಾಗ ಸಂಕಟ ಬಂದಾಗ ವೆಂಕಟರಮಣ ಇದಿಷ್ಟು ಈ ಥರ ಹೇಳ್ತಾರೆ. ಆಮೇಲೆ ಕೆಲವೆಲ್ಲ ರಸಗಳು ಬೇರೆಯವ್ರ ಹತ್ರ ತೊಗೋಬೋದು, ಅದಕ್ಕೆ ಎಕ್ಸೆಂಪ್ಷನ್ ಇದೆ. ಯಾವುದು ಆಹಾರದಲ್ಲಿ ಆ ಥರ ನಾವು ತೊಗೊಳ್ಬೋದು ಅಂತ ಹೇಳಿದ್ರೆ, ಕಬ್ಬಿನ ರಸ ಇದೆಯಲ್ಲ, ಯಾರೋ ಮಾಡ್ತಾರೆ ಎಲ್ಲೋ ಗಾಣದಲ್ಲಿ ಹೋಗಿ ಕಬ್ಬಿನ ರಸ ಇದೆಯಲ್ಲ ಅದು ತೊಗೋಬೋದು. ಆದರೆ ಅವನು ಪಾತ್ರದಲ್ಲಿ ತೊಗೊಳ್ಬಾರ್ದು ಅಂತ ಇದೆ. ಅವನು ಕಬ್ಬಿಣದ ಪಾತ್ರದಲ್ಲಿ ಕಬ್ಬಿಣದ ಇದರಲ್ಲಿ ತೆಗಿತಾನೆ. ನಮ್ಮ ಪಾತ್ರೆ ಕೊಟ್ಬಿಟ್ಟು ನಾವು ಅದರಲ್ಲಿ ತೊಗೊಂಡು ಅದು ತೊಗೊಳ್ಬೋದು, ನಾವು ಸ್ವೀಕಾರ ಮಾಡ್ಬೋದು. ಭಗವಂತನಿಗೆ ಕೂಡ ನಿವೇದನೆ ಮಾಡ್ಬೋದು. ಭಗವಂತನಿಗೆ ಇದು ಇಕ್ಷುಕ್ಸಾರ ಅಂತ ಹೇಳ್ತಾರೆ, ಅದರಲ್ಲಿ ಅಭಿಷೇಕನೂ ಮಾಡ್ಬೋದು, ತುಂಬ ಒಳ್ಳೆಯದು. ಆ ಇಕ್ಷುಕ್ಸಾರದಲ್ಲಿ ಅಭಿಷೇಕ ಮಾಡ್ಬೋದು, ಅದು ಆಗ್ಬೋದು. ಮತ್ತು ಜೇನು ಉಚ್ಚಿಷ್ಟ ಆಗಿದ್ರೆ ಕೂಡ ಅದನ್ನು ನಾವು ತೊಗೊಳ್ಬೋದು. ಹೇಗೆ ಅಂದರೆ ಜೇನು ಕಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ 2 ಹೊಟ್ಟೆ ಇರುತ್ತಂತೆ. ಆ ಸಣ್ಣ ಕೀಟಕ್ಕೆ 2 ಹೊಟ್ಟೆ, ಒಂದು ತನ್ನ ಹೊಟ್ಟೆ ಹೊರ್ಕೊಳ್ಳೋಕ್ಕೆ ಅದು ತುಂಬಿಸ್ಕೊಳ್ಳುತ್ತೆ, ಇನ್ನೊಂದು ಈ ಗೂಡಲ್ಲಿ ಇಡೋಕ್ಕೆ ಅಂತಲೇ ಒಂದು ಚೀಲ, ಕಲೆಕ್ಷನ್ ಚೀಲ ಅದು, ಅದರಿಂದ ಅದು ವಾಪಸ್ ಅದಕ್ಕೆ ಹಾಕಿರುತ್ತೆ. ಆ ಜೇನು ಉಚ್ಚಿಷ್ಟ ಆಗಿದ್ರೆ ಕೂಡ ಅದನ್ನು ಭಗವಂತನಿಗೆ ನಿವೇದನೆ ಮಾಡ್ಬೋದು, ನಾವು ತಿನ್ಕೊಳ್ಬೋದು. ಔಷಧಿ ತತ್ವ ಇರುತ್ತೆ ಜೇನು. ನೋಡೋಕ್ಕೆ ಎಷ್ಟು ಔಷಧಿ ತತ್ವ ಇದೆ ಅಂದರೆ, ಒಂದೊಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಂಥರ ಹೂಗಳಿರುತ್ತಲ್ಲ, ಅದನ್ನೇ ಕಲೆಕ್ಟ್ ಮಾಡಿಕೊಂಡು ಆ ಜೇನನ್ನೇ ಆಯುರ್ವೇದಿಕ್ ಇದರಲ್ಲಿ ಪ್ರಿಪ್ರೇಷನ್ಸಲ್ಲಿ ಔಷಧಿಗೆ ಉಪಯೋಗಿಸ್ತಾರೆ. ಅಷ್ಟು ಔಷಧಿ ತತ್ವ ಅದಕ್ಕಿರುತ್ತೆ ಜೇನ್ದು. ಆಮೇಲೆ ಇನ್ನು ಕೆಲವೆಲ್ಲ ಪಂಡಗಳಿಗೆ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಪಾಪ ಏನೋ ಒಂದಷ್ಟು ಚಕ್ಲಿ ಕೋಡ್ಬಳೆ ಮಾಡಿಬಿಟ್ಟಿದ್ರು, ಅದಕ್ಕೂ ಎಕ್ಸ್ಪೈರಿ ಡೇಟ್ ಆಗಿಬಿಡ್ತಾ ಅಂತ ಹೇಳಿದ್ರೆ, ಚಕ್ಲಿ ಕೋಡ್ಬಳೆ ಈ ಥರದಕ್ಕೆಲ್ಲ ಒಂದು ಸ್ವಲ್ಪ ದಿವಸ ಇಟ್ಕೊಂಡು ತಿನ್ಬೋದು ಅಂತ ಇದೆ. ಇಲ್ಲದೆ ಹೋದರೆ ಬಾಕಿದೆಲ್ಲ ಹೆಂಗೆ ಅಂದರೆ, ಯಾ ತಯಾಮಂ ಗತರಸಂ ಪೂರ್ತಿ ಪರ್ಯುಷಿತಂ ಅಂತ ಹೇಳಿಬಿಟ್ಟು ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಯಾ ತಯಾಮಂ ಅಂದರೆ 1 hour 45 minutes ಒಂದು ಯಾಮ. ಅದಕ್ಕಿಂತ ಜಾಸ್ತಿ ಆಗಿಬಿಟ್ಟಿದ್ರೆ ನಿಮ್ಮ ಅನ್ನ ಆಹಾರ ಪ್ರಿಪೇರ್ ಮಾಡಿ ನೀವು ತಿಂದರೂ ಒಂದೇ, ತಿಂದೇ ಹೋದರೂ ಒಂದೇ, ಒಳ್ಳೆ ಗೊಬ್ಬರ ಥರ ಅದು. ಯಾಕಂದರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊಟ್ಟೋಗಿರೋದು. ಅಷ್ಟರಲ್ಲಿ ತಿನ್ನಬೇಕು, ಮಾಡಬೇಕು, ಭಗವಂತನಿಗೆ ನಿವೇದನೆ ಮಾಡಬೇಕು, ಫ್ರೆಶ್ಶಾಗಿ ತಿನ್ಬಿಡ್ಬೇಕು. ಮನೇಲೇ ಇರೋದಿಲ್ವಲ್ಲ ಅಂದರೆ ಅದೇ ಶ್ರಮ. ಇವಾಗ ಅದಕ್ಕೆ ಕಷ್ಟ ಆಗುತ್ತೆ. ಯಾವಾಗಲೂ ಕ್ಯಾರಿಯರ್ ಕಟ್ಟಿರ್ತೀವಿ, ಎಲ್ಲೋ ಹೋಗ್ತೀವಿ, ಯಾವಾಗಲೂ ತಿಂತೀವಿ, ಅದರದ್ದು ವ್ಯಾಲ್ಯೂಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಇದು ಒಳ್ಳೆ ಶುದ್ಧವಾದ ಆಹಾರ, ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಬೇಕು ಅಂತ ಹೇಳಿದ್ರೆ ಈ ಥರದ್ದೆಲ್ಲ ಫಾಲೋ ಮಾಡಬೇಕು. ಇವಳು ಹೇಳ್ತಾಳೆ, ಇದು ನಾವು ಇದೆಲ್ಲ ಏನೂ ಗೊತ್ತಿಲ್ಲ, ಏನೋ ಹೊಟ್ಟೆ ತುಂಬಿಕೊಳ್ಳೋಕ್ಕೆ ಕ್ಷಮೆ ಇರಲಿ, ಹೊಟ್ಟೆ ತುಂಬ್ಕೊಳ್ಳೋಕೆ ಈ ಥರ ಮಾಡ್ತೀವಿ ಅಂತ. ಈ ಏಕಾದಶಿ ವ್ರತಗಳನ್ನೆಲ್ಲ ಕೂಡ ಅದಕ್ಕೆ ಆ ಥರನೇ ಇಟ್ಟಿದ್ದಾರೆ. 10 ದಿವಸ ಆದಮೇಲೆ 11ನೇ ದಿವಸ ಬರೋದಕ್ಕೆ ಏಕಾದಶಿ ಅಂತ ಹೇಳ್ತಾರೆ. ಆ ವ್ರತ ಇದ್ದಾಗ ಏನಪ್ಪ ಅಂತ ಹೇಳಿದರೆ, ಒಂದು ಉಪವಾಸ ಅಂತ ಅದಕ್ಕೆ ಹೆಸರು. ಉಪವಾಸ ಅಂತ ಹೇಳಿದ್ರೆ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಹತ್ತಿರದಲ್ಲಿರೋದು ಅಂತ. ಏನು ಉಪವಾಸ ಅಂದರೆ ಭಗವಂತನಿಗೆ ಹತ್ತಿರದಲ್ಲಿರೋದು ಅಂತ. ಭಗವಂತನ ಚಿಂತನೆಯನ್ನು ಮಾಡಿಕೊಂಡು ಉಪವಾಸ, ಹೊಟ್ಟೆಗೆ ಆಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇವಿಸ್ಕೊಂಡು, ಕೆಲವರೆಲ್ಲ
ನಿಟ್ಟು ಉಪವಾಸ ಎಲ್ಲ ಇರ್ತಾರೆ. ಎಷ್ಟು ಕಡಿಮೆ ಬೇಕೋ ಅಷ್ಟು ಆಹಾರ ಸೇವಿಸ್ಕೊಂಡು ಭಗವಂತನ ಹತ್ತಿರ ಇರೋದಂತ, ಚಿಂತನೆಯಿಂದ ಹತ್ತಿರ ಇರೋದು. ನಾವೇನು ವೈಕುಂಠಕ್ಕೆ ಹೋಗ್ಬಿಡ್ಬೇಕಾಗಿಲ್ಲ, ವೈಕುಂಠದಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಕೆ ಏನು ಕಷ್ಟ, ಆ ಭಾವನೆಗೆ ಏನು ಕಷ್ಟ ಅನ್ಕೋಬೋದಲ್ಲ. ಭಗವಂತನ ಹತ್ತಿರ ಇದ್ದಾರೆ, ನನ್ನ ಹತ್ರ ಇದ್ದಾನೆ ಅಂತ ಅನ್ಕೋಬೋದಲ್ಲ. ಆ ಚಿಂತನೆ ಇದೆಯಲ್ಲ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಸದಾ ನನ್ನ ಯೋಚನೆ ಮಾಡ್ತಿರ್ತಾರೋ ಅವ್ರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅಂತ ಭಗವಂತ ಹೇಳಿದಾನೋ ಇಲ್ವೋ. ಅದಕ್ಕೆ 10 ದಿವಸಕ್ಕೊಂದ್ಸತಿ ಉಪವಾಸ ಅಂತ ಮಾಡಿ ಭಗವಂತನ ಚಿಂತೆ ಮಾಡಿ ಅಂತಾರೆ. ಮಾರನೇ ದಿವಸ ದ್ವಾದಶಿ ಪಾರಣೆ ಅಂತ ಒಂದಿದೆ. ದ್ವಾದಶಿ ಪಾರಣೆ ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ. ಏಕಾದಶಿನೇ ಮಾಡದೇ ಇದ್ದರೆ ಕೂಡ ದ್ವಾದಶಿ ಪಾರಣೆ ಮಾಡಿದ್ರೆ ಅದಕ್ಕೆ ಫಲ ಉಂಟು ಅಂತ. ಅಲ್ಲೂ ಏನು ಅಡುಗೆ ಮಾಡಬೇಕು ಅದನ್ನ ಹೇಳ್ತಾರೆ. ಅಗಸೆ ಸೊಪ್ಪು ಮತ್ತು ಈ ಸುಂಡಕಾಯಿ, ನೆಲ್ಲಿಕಾಯಿ ಇದೆಯಲ್ಲ, ಈ ಪದಾರ್ಥಗಳನ್ನೆಲ್ಲ ಅವತ್ತು ಅಡುಗೆ ಮಾಡಿ ತಿನ್ನಬೇಕು. ಅವತ್ತಿನ ದಿವಸ ಹಾಗಲಕಾಯಿ ಅದೆಲ್ಲ ಮಾಡೋಂಗಿಲ್ಲ, ಅದೆಲ್ಲ ವರ್ಜ್ಯ, ಕೆಲವೆಲ್ಲ ವರ್ಜ್ಯ. ಇದೆಲ್ಲ ಮಾಡ್ಕೊಂಡು ತಿನ್ನಬೇಕು. ಆಮೇಲೆ ಮೆಣಸಿನ್ಕಾಯಿ ಯೂಸ್ ಮಾಡೋಂಗಿಲ್ಲ, ಮೆಣಸು ಯೂಸ್ ಮಾಡಬೇಕು. ಈ ಥರ ಕೆಲವು ಹಸಿ ಮೆಣಸಿನ್ಕಾಯಿ ಎಲ್ಲ, ಕೆಂಪು ಮೆಣಸಿನ್ಕಾಯಿ ಮಾತ್ರ ಯೂಸ್ ಮಾಡಬೇಕು. ಆ ಥರ ಮೆಣಸು ಅದು ಯೂಸ್ ಮಾಡಬೇಕು. ಹಾಗೆ ಮಾಡ್ತಾರೆ. ಅಲ್ಲೂ ಕೂಡ ದ್ವಾದಶಿ ಪಾರಣೆಗೂ ಕೆಲವು ವರ್ಜ್ಯ ಇದೆ. ಏನಪ್ಪ ಅಂದರೆ ಬಾಳೆ ಗಿಡದ್ದು ಇರುತ್ತಲ್ಲ, ಬಾಳೆ ಎಲೆ, ಬಾಳೆಹಣ್ಣು, ಬಾಳೆಕಾಯಿ ಏನೂ ಅವತ್ತು ಮಾಡಬಾರ್ದು. ದ್ವಾದಶಿ ದಿವಸ ಬಾಳೆ ಎಲೆಯಲ್ಲಿ ಊಟನೂ ಮಾಡಬಾರ್ದು. ಹೋಯ್ತು ನೀರು. ಬಾಳೆ ಎಲೆಯಲ್ಲಿ ಊಟನೂ ಮಾಡಬಾರ್ದು. ಅದು ಆ ಥರ ಶಾಸ್ತ್ರದಲ್ಲಿ ಹೇಳಿರೋ ಅಂಥದ್ದು. ಹೀಗೆ ಅನೇಕ ನಿಯಮಗಳಿದೆ, ಎಲ್ಲ ಪಾಲಿಸೋದು ಕಷ್ಟ. ಅಂದರೆ ಹೇಳಿಟ್ಟಿದ್ದಾರೆ ಹಿರಿಯರು. ಯಾರು ತಿಳ್ಕೊಂಡು ಕ್ರಮವಾಗಿ ನಾವು ಅದನ್ನು ಫಾಲೋ ಮಾಡಬೇಕು ಅಂದರೆ ಹೇಳಿಟ್ಟಿದ್ದಾರೆ ಹಿರಿಯರು. ಅದು ಹೇಳ್ತೀವಿ, ಅದನ್ನು ಹೇಳ್ಕೊಡ್ತಾರೆ. ಇವರು ಹೇಳ್ತಾಳೆ, ಅದೆಲ್ಲ ನಮ್ಗೆ ಗೊತ್ತಿಲ್ಲಪ್ಪ, ನಾವು ಹೋಗಿ ಕರವೇ ಹಣ್ಣು ಪಿನ್ಸಂಡ್ರೆ ಕಾನಮ್ ಅನ್ಬೋದು, ನಿಂತ್ಕೊಂಡಂತೂ ತಿನ್ನಲೇಬಾರ್ದು ಅಂತ ಇದೆ. ಓಡಾಡ್ಕೊಂಡು ತಿಂತಾರಲ್ಲ ಇವಾಗ ಬಫೆಗಳೆಲ್ಲ, ದೇವಸ್ಥಾನ ಅಂತೀನಿ, ರಿಸೆಪ್ಷನ್ನಲ್ಲಿ ಯಾವುದೋ ಒಂದು ತೆಂಗಿನಕಾಯಿ ಮುಂಚೆನೇ ಕೊಟ್ಬಿಡ್ತಾರೆ ಎಂಟ್ರೆನ್ಸಲ್ಲಿ. ಅದನ್ನ ಕಂಕಳಲ್ಲಿ ಇಟ್ಕೊಂಡ್ಬಿಟ್ಟು ಆ ತಟ್ಟೆ ಇಟ್ಕೊಂಡು ಒಳ್ಳೆ ಭಿಕ್ಷದವ್ರ ಥರ ಕೌಂಟ್ರ್ ಓಡಾಡಿಕೊಂಡು ಅಲ್ಲೆಲ್ಲ ದೂರದಲ್ಲಿ ಒಂದು ಐಟಮ್ ಇರುತ್ತೆ, ಅದನ್ನ ಸ್ಕ್ಯಾನ್ ಮಾಡಿಬಿಟ್ಟು ಆಗೋಗ್ತಾ ಇದೆಯೇನೋ ಅಂತ ಓಡೋಗಿ ಅಲ್ಲಿ ತೊಗೊಂಡು ಆ ತೆಂಗಿನಕಾಯಿ ಕೆಳಗೆ ಬೀಳ್ಸ್ಕೊಂಡು ಕಾಲ ಮೇಲೆ ಗಾಯ ಮಾಡಿಕೊಂಡು ವಿಚಿತ್ರವಾಗಿ, ಅಯ್ಯೋ ಒಂದು ಸಂತೆ ಅದು ನಿಜವಾಗ್ಲೂ. ಅದನ್ನು ಹೇಳ್ತಾರೆ. ಆ ಥರ ಓಡಾಡಿಕೊಂಡು ಓಡಾಡ್ಕೊಂಡು ತಿನ್ನಲೇಬಾರ್ದು ಅಂತ. ಕೂತ್ಕೊಂಡು ನಿಧಾನಕ್ಕೆ ತಿನ್ನಬೇಕು. ಕುಕ್ಕುಟಾಸನದಲ್ಲಿ ಊಟ ಮಾಡಬೇಕು ಅಂತ ಇದೆ ಶಾಸ್ತ್ರದಲ್ಲಿ. ಕುಕ್ಕುಟಾಸನ ಅಂದರೆ ಇವಾಗ ಅಯ್ಯಪ್ಪ ಸ್ವಾಮಿ ಕೂತ್ಕೋತಾರಲ್ಲ ಯೋಗಾಸನ, ಆ ಥರ ನೋಡಿ. ಆ ಭಂಗಿ ಹೇಗಿದೆ ಅಂದರೆ ನಿಮ್ಮ ಹೊಟ್ಟೆಯನ್ನು ಟೈಟಾಗಿ ಇಟ್ಕೊಳ್ಳುತ್ತೆ. ಆವಾಗ ಎಷ್ಟು ಆಹಾರ ಹಿಡಿಸುತ್ತೋ ಅಷ್ಟೇ ತಿನ್ಬೇಕು ನೀವು. ನಾವು ಹಿಡಿಸ್ತಾ ಹೋದರೆ ಒಂದು ಸ್ವಲ್ಪ ಲೂಸೆಲ್ಲ ಮಾಡಿಕೊಂಡು ಇನ್ನೂ ಒಂಚೂರು ಕಾಂಕ್ರೀಟ್ ಮಿಷಿನ್ ಥರ ತುಂಬಿಸ್ಕೊಂಡು ಫುಲ್ಲು ಎಷ್ಟು ತಿನ್ನಬೇಕು, ಮುಕ್ಕಾಲೇ ತಿನ್ನಬೇಕು ಅನ್ನತ್ತೆ. ಆ ಕಾಲು ಭಾಗ ಬಿಡಬೇಕಂತೆ ಖಾಲಿ, ಅಂದರೆ ಅರ್ಧ ಭಾಗ ತಿನ್ನಬೇಕು, ಇನ್ನು ಕಾಲು ಭಾಗ ನೀರು ಕುಡಿಬೇಕು, ಇನ್ನು ಕಾಲು ಭಾಗ ಖಾಲಿ ಬಿಡಬೇಕು. ಹೊಟ್ಟೆ ಫುಲ್ಲು ತಿನ್ಬಿಟ್ಟು ಅದ್ರದ್ದು ಮಿಷಿನ್ ತಿರ್ಗೋಕ್ಕೂ ಜಾಗ ಇರಲ್ಲ, ಅಷ್ಟು ತಿನ್ಬಿಡ್ತೀವಿ ನಾವು. ಅದೇ ಎಲ್ಲ ಆಹಾರ ನಿಯಮದಲ್ಲಿ ಆ ಥರ ಎಲ್ಲ ಇದೆ, ಇಷ್ಟೇ ತಿನ್ನಬೇಕು. ಅದು ಕುಕ್ಕುಟಾಸನದಲ್ಲಿ ತಿನ್ನಬೇಕು. ಈ ಒಂದು ಸತಿ ಐಡಿಯ ಶಿಂಗರ ಹತ್ರ, ಮುಕ್ಕೂರು ಐಡಿಯ ಶಿಂಗರ ಹತ್ರ ಒಬ್ರು ಬರ್ತಾಯಿದ್ರಂತೆ. ಈ ಎಲ್ಲ ಪಾರಾಯಣಗಳೆಲ್ಲ ಮಾಡ್ತಾ ಇರ್ತಾರಲ್ಲ, ಅವಾಗೆಲ್ಲ ದಕ್ಷಿಣೆಗಳು ಕೊಡ್ತಾರೆ. ಯಾರಾದರೂ ಬಂದು ಪಾರಾಯಣ ಎಲ್ಲ ಮಾಡಿದಾಗ ಅವಾಗ ಒಬ್ಬರು ಪಾಪ ಏನೂ ಹೇಳಿರಲಿಲ್ವಂತೆ. ಅವರು ಪಾಪ ಬ್ರಾಹ್ಮಣರು ಬಂದು ಕ್ಯೂನಲ್ಲಿ ನಿಂತ್ಕೊಂಡು ದಕ್ಷಿಣೆ ತೊಗೊಂಡ್ರು. ಹೇಳಿರ್ತಾರಲ್ಲ ಅವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚಾಗುತ್ತೆ. ಸ್ವಾಮಿ ಅವ್ರು ಏನೂ ಹೇಳಲೇ ಇಲ್ಲ, ಸುಮ್ಮನೆ ದಕ್ಷಿಣೆ ತೊಗೋತಾ ಇದ್ದಾರೆ ಅಂತ ಪಾಪ ಕೊಟ್ಬಿಟ್ಟಿದ್ದಾರೆ. ಏನೋ ಹೋಗಲಿ, ಹೆಂಗೆ ವಾಪಸ್ ತೊಗೊಳ್ಳೋದು. ಏನಪ್ಪ ನೀ ಇನ್ನೂ ಪಡ್ಚಿಕ್ಲಿಯಾ, ಒನ್ನು ತೆರಿಯಾದ ಅವನಿಗೆ ಅಂತ ಕೇಳಿದ್ರಂತೆ. ತಲೆ ತೆಗಿಸ್ತಾರೆ, ಒಣ್ಣುಮೇ ತೆರಿಯಾದನ್ನ ಎಲ್ಲ ಸಾಪಿಡುವೆ ಅಂದ್ರೆ, ಬೇಕಾದರೆ ಚೆನ್ನಾಗಿ ಊಟ. ಅಯ್ಯೋ ಅದು ಪೌರ್ಮೆ, ಇವನ ಕೃಷ್ಣ ಹೇಳ್ತಾನೆ ಊಟ ಮಾಡ್ತೀರಾ, ಊಟ ಕೊಡ್ತೀನಿ ಅಂತಾನೆ ಅವನು. ಅವಾಗ ನೆಲ್ಲ ಸಾಪಿಡುವೆ. ಸರಿ ಅದೇ ಸಾಕು ಬಿಡು, ನಿನಗೆ ಇವಾಗ ದಕ್ಷಿಣೆ ನೀನು ತೊಗೊಂಡಿಲ್ಲ, ನೀನು ದಕ್ಕಬೇಕಾದ್ರೆ ಅದೇ ಸಾಕು, ಆ ಥರ ಎಲ್ಲ ಅಂತ ಹೇಳಿದ್ರು. ಕರೆಕ್ಟಾಗಿ ಶಾಸ್ತ್ರ ಪ್ರಕಾರ ಹೇಗೆ ಕೂತ್ಕೊಳ್ಬೇಕು ಹಾಗೆ ಹೋಗೋದ, ಕಾಲು ತೊಳ್ಕೊಂಡ, ಪೂರ್ವಾಭಿಮುಖವಾಗಿ ಕುಕ್ಕುಟಾಸನದಲ್ಲಿ ಕೂತ್ಕೊಂಡ. ಇದೆಲ್ಲ ನೋಡಿ ಶಾಸ್ತ್ರ ಪ್ರಕಾರ ಊಟ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದಾನೆ. ಎಲ್ಲ ಮಾಡಿ ಎಲ್ಲ ಬಡಿಸಿದ್ರು ಕರೆಕ್ಟಾಗಿ ಊಟ ಮಾಡೋದಂತೆ ಎಲ್ಲನೂ. ಕೊನೆಯಲ್ಲಿ ಏನು ಮಾಡ್ದ, ಉಪ್ಪಿನಕಾಯಿ ಹಾಕಿದಾಗ ಉಗುರಿನಲ್ಲಿ ಹಿಂಗೆ ಕಿಳ್ಳದ್ನಂತೆ. ಸ್ವಾಮಿ ಹಿಂಗೆ ನೋಡಿದ್ರಂತೆ, ಊರುಗಾಯಿ ಕಿಳ್ಳ ಮಾಟೆ ಊರ ಪೇರೆ ಸೊಲ್ಲ ಮಾಟೆ ಅಂತ ಎದ್ಬಿಟ್ಟು ಹೊಟ್ಟೋದ್ನಂತೆ. ಉಗುರು ತಾಕಿಸ್ಬಾರ್ದು ಯಾವಾಗಲೂ ನಾವು ಆಹಾರಕ್ಕೆ. ಅದನ್ನು ಅದರಲ್ಲಿ ಹೇಳಿದರು. ಶಾಸ್ತ್ರ ಹೇಳಬೇಕು ನಮಗೆ ಅಂದರೆ ಉಗುರಿನಲ್ಲಿ ಕಿಳ್ಳೋದು, ಉಗುರಿನಲ್ಲಿ ಕಿಳ್ಳಿ ಕೊಡೋದು. ನೈವೇದ್ಯ ಎಲ್ಲ ಮಾಡಬೇಕಾದ್ರೆ ಪಾಪ ಅರ್ಚಕರು ಬೈಕೋತಾರೆ. ನಾವು ಹೆಂಗೆ ಉಗುರಿನಲ್ಲಿ ಮಾಡಿಬಿಡ್ತಾರೆ ಕೆಲವರು. ಮಾಡಬಾರ್ದು, ದೋಷ ಅದು. ಉಗುರಿನಲ್ಲಿ ದೋಷ ಬರುತ್ತೆ, ಉಗುರಿನಲ್ಲಿ ಮಾಡಬಾರ್ದು. ದೂತರಣಿನೋ ಏನೋ ಇರುತ್ತಲ್ಲ ಅದರಲ್ಲಿ ಮಾಡಬೇಕು. ಅದಕ್ಕೆ ಅವನ ಆ ಥರ ಹೇಳಿಬಿಟ್ಟು ಹೊರಟೋಗ್ತಾನಂತೆ ಪಾಪ. ಇನ್ನೂ ಒಂದು, ಈ ಆಹಾರ ನಿಯಮದಲ್ಲಿ ಸತ್ವಶುದ್ಧಿ ಅಂತ ಹೇಳಿದ್ನಲ್ಲ,
ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ದ್ರವ್ಯಗಳನ್ನು ಹೇಗೆ ಸಂಪಾದಿಸಿರ್ತಾರೆ ಅದು ಆಹಾರಕ್ಕೂ ಇಳ್ಕೊಳ್ಳುತ್ತೆ. ನಾವು ಯಾರೋ ಒಬ್ಬರು ಕದ್ದಿದ್ದ ಪದಾರ್ಥಗಳು ಇನ್ಯಾವುದೋ ಒಂದು ಇದರಲ್ಲಿ ಎಲ್ಲ ಹೂಗಳನ್ನೆಲ್ಲ ನಾವು ನೋಡ್ತೀವಲ್ಲ, ದಿನ ಬೆಳಗಾದರೆ ಅವ್ರು ಮನೆಯವ್ರು ಕಿತ್ಕೊಳ್ಳೋಕೆ ಮುಂಚೆ ಬಂದೆಲ್ಲ ಕಿತ್ಕೊಂಡು ಹೋಗಿ ಪೂಜೆ ಮಾಡ್ತಾರಲ್ಲ, ಅದರಲ್ಲಿ ಅವ್ರಿಗೆ ಏನೂ ಪುಣ್ಯ ಬರಲ್ಲ, ಗೊತ್ತಿಲ್ಲ. ಆದರೆ ಅವ್ರಿಗೆ ದೋಷ ಅಂತ ಗೊತ್ತಿಲ್ಲ, ಆ ಥರ ಮಾಡ್ತಾರೆ. ಅದೇ ಥರ ಆಹಾರದಲ್ಲೂ ಅಷ್ಟೇ, ದ್ರವ್ಯಗಳನ್ನು ಕೆಟ್ಟ ರೀತಿಯಲ್ಲಿ ಸಂಪಾದಿಸಿದ್ರೆ ಅವ್ರ ಆಹಾರಕ್ಕೂ ಬರುತ್ತೆ. ಅದಕ್ಕೆ ದಾನಗಳನ್ನೆಲ್ಲ ತೊಗೊಳ್ಬೇಕಾದ್ರೆ ಯಾರ ಹತ್ರ ತೊಗೊಳ್ತೀವಿ ಅನ್ನೋದು ಗೊತ್ತಾಗಬೇಕು. ಆದರೆ ಬ್ರಾಹ್ಮಣರಿಗೆ ದಾನ ಪರಿಗ್ರಹ ಕಂಪಲ್ಸರಿ ಇದೆಯಲ್ಲ, ತೊಗೊಳ್ಬೇಕು. ಯಾರಾದರೂ ಕೊಟ್ಟರೆ ತೊಗೊಳಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ಅವರು ಎಕ್ಸ್ಟ್ರಾ ಗಾಯತ್ರಿ ಎಲ್ಲ ಜಪ ಮಾಡಿ ಇದೆಲ್ಲ ಹೋಗಿಸ್ಕೊಳ್ಬೇಕು ದಾನಗಳನ್ನು ತೊಗೊಂಡಿದ್ರೆ. ಯಾಕಂದರೆ ಅಕಸ್ಮಾತ್ ಅವರು ದ್ರವ್ಯಗಳೇನಾದರೂ ಸಂಪಾದಿಸಿರ್ಬೇಕಾದ್ರೆ ಕೆಟ್ಟ ಮಾರ್ಗವಾಗಿ ಸಂಪಾದಿಸಿದ್ರೆ ಹೇಗೆ ಅಂತ ಇದಕ್ಕೂ ಒಂದು ಉದಾಹರಣೆ ಹೇಳ್ತಾರೆ. ಹೇಗೆ ಅಂದರೆ, ಒಬ್ಬ ಪ್ರತಿ ವರ್ಷ ದೊಡ್ಡ ತದಿಯಾರಾಧನೆ ಅಂದ್ಬಿಡೆ, ತದೀಯ ಆರಾಧನೆ. ತದಿಯರಂದರೆ ನಮ್ಮ ಥರನೇ ಇರೋ ಭಾಗವತರನ್ನ ಆರಾಧನೆ ಮಾಡೋದು ಅಂತ ಅರ್ಥ. ತದೀಯ ಆರಾಧನೆ ಮಾಡ್ತಾ ಇರ್ತಾನೆ, ದೊಡ್ಡ ಊಟ ಎಲ್ಲ ಹಾಕಿಸ್ತಾರೆ. ಅವಾಗ ಏನು ಎಲ್ರಿಗೂ ಬೆಳ್ಳಿ ಲೋಟ, ಬೆಳ್ಳಿ ಚೊಂಬು ಎಲ್ಲ ಲೈನ್, ತುಂಬ ಸಾಹುಕಾರವಂತೆ, ಆಗರ್ಭ ಶ್ರೀಮಂತ. ಎಲ್ಲ ಊಟ ಆಯಿತು. ಎಲ್ಲ ಮಾಡಬೇಕಾದ್ರೆ ಹೋಗಿದ್ರಲ್ಲ ಊಟಕ್ಕೆ ಅಂತ ಒಬ್ಬರು ಕೈ ತೊಳ್ಕೊಬೇಕಾದ್ರೆ ಚೊಂಬು ನೋಡೋದಂತೆ. ಅಯ್ಯೋ ಎಷ್ಟು ಚೆನ್ನಾಗಿದೆ ಇದೆ ಅಂತ ಹೇಳ್ಬಿಟ್ಟು ಮೆತ್ತಗೆ ಅದನ್ನು ಮುಚ್ಕೊಂಡು ತೊಗೊಂಡು ಬಂದುಬಿಡ್ತಾರೆ. ಮನೆಗೆ ತೊಗೊಂಡು ಬಂದಾಗ ಅಂದ್ಕೊಳ್ತಾರಂತೆ, ಛೇ ನನಗೆ ಯಾಕೆ ಇವು ಕೆಟ್ಟ ಬುದ್ಧಿ, ಮತ್ತು ನಾನು ಯಾವತ್ತೂ ಈ ಥರ ಎಲ್ಲೂ ಏನೂ ಕದ್ದಿಲ್ವಲ್ಲ, ಇದರಲ್ಲಿ ಏನೋ ದೋಷ ಇದೆ, ಇವ್ರ ಮನೇಲಿ ಊಟ ಮಾಡೋದ್ನಲ್ಲ, ಈ ಆಹಾರದಲ್ಲೇ ದೋಷ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗ್ತಾರಂತೆ. ಸ್ವಾಮಿ, ನಿಮ್ಮನ್ನು ಒಂದು ಕೇಳಬೇಕಾಗಿತ್ತು ನಾನು ಅಂತ. ಯಾಕೆ ಅಂದರೆ ನೋಡಿ, ಈ ಥರ ನಿಮ್ಮ ಮನೇಲಿ ನಾನು ಈ ಪದಾರ್ಥವನ್ನು ಕದ್ಬಿಟ್ಟೆ, ನನಗೆ ಯಾವತ್ತೂ ಕದಿಯೋ ಬುದ್ಧಿನೇ ಇಲ್ಲ, ನೀವು ಇಷ್ಟೊಂದು ಖರ್ಚು ಮಾಡಿ ಹೀಗೆಲ್ಲ ಊಟ ಎಲ್ಲ ಹಾಕಿದ್ರಲ್ಲ, ಹೇಗೆ ನೀವು ಸಂಪಾದಿಸಿದ್ರಿ ಅಂತ. ಅಯ್ಯ, ನಾನೆಲ್ಲಿ ಸಂಪಾದಿಸಿದೆ, ನಮ್ಮ ತಾತ ಎಲ್ಲರ ತಲೆ ಹೊಡೆದು ಸಂಪಾದಿಸಿದ ದುಡ್ಡು ಅದು ಅಂತ ಹೇಳಿ. ಆವಾಗ ಇವ್ರು ಏನು ಮಾಡ್ತಾರಂದರೆ, ನಿಮ್ಮ ಚೊಂಬು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ನಾಲ್ಗೆ ಕೈ ಹಾಕಿ ಎಲ್ಲ ವಾಂತಿ ಮಾಡಿದ್ರು ಅಂತ ಹೇಳ್ತಾರೆ. ಕತೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಉಪನ್ಯಾಸಕರು ಹಿಂದಿನಿಂದ ಹೇಳ್ಕೊಂಡು ಬಂದಿರೋದು ನಾವು ಕೇಳಿದ್ದು. ಯಾಕೆ ಹೇಳಬೇಕು, ಯಾಕೆ ಇದನ್ನೆಲ್ಲ ಕೇಳಬೇಕು ಅಂತ ಹೇಳಿದ್ರೆ, ಯಾರ್ಯಾರ ಮನೇಲೋ ಎಲ್ಲ ಹೋಗಿ ಊಟ ಮಾಡಿ ಅಂತ ಹೇಳ್ತಾರಲ್ಲ, ನೋಡಬೇಕು ನಮಗೆ ನಮ್ಮನ್ನು. ಅದಕ್ಕೆ ವಿದುರನ ಮನೇಲಿ ಊಟ ಮಾಡಿದೆ ಯಾಕೆ ಕೃಷ್ಣ, ಕಾರಣ ನೋಡಿ, ಇದೆಲ್ಲ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಎಲ್ಲ ನಮಗೆ ತೋರಿಸ್ಕೊಡ್ತಾರೆ. ಗುಹನ ಮನೆಗೆ ಬಂದಾಗ ರಾಮನಿಗೆ ಏನು ಕೊಟ್ಟ, ಅಕೃಷ್ಯ ಪಚ್ಚ ಅಂತ, ಯಾವುದು ಬೆಂದಿರೋದನ್ನು ತಿನ್ನಬಾರ್ದು ಅಂತ ಕಂಡೀಷನ್ ಹಾಕ್ತಾಳೆ. ಯಾರು, ಕೈಕೇಯಿ. ಮೀನು ಜೇನು ತಂದುಕೊಟ್ಟನಂತೆ ಅವನು, ಹಸಿ ಮೀನು ಜೇನು ತಂದುಕೊಟ್ಟ ಅಂತ. ಗುಹ ಶೃಂಗಿ ಬೇರ್ಪುರದಲ್ಲಿ ಮೀನು ತೇನು ಮಾಯಿಕೊಂಡು ಒಂದು ಕಂಬರ ಮಾಯಿಂದಲ್ಲಿ ಹೇಳ್ತಾರೆ. ಅದೆರಡು ಕೊಟ್ಟ ಅವನಿಗೆ. ಕೊಟ್ಬಿಟ್ಟು ಅವಲಕ್ಕಿ ಕೊಟ್ಬಿಟ್ಟು ನಮಸ್ಕಾರ ಮಾಡಿದ. ಅವಲಕ್ಕಿ ಒಂದು ಪದಾರ್ಥ, ಅದು ಸ್ವಲ್ಪ ಪಕ್ವಾಗಿರುತ್ತೆ, ಆದರೆ ಅದನ್ನು ಕೂಡ ನಾವು ಬೇರೆಯವ್ರ ಹತ್ರ ಸ್ವೀಕರಿಸ್ಬೋದು. ಈ ಥರ ಹೀಗೆ ಕೊಟ್ಟಿದ್ದು ಅವನಿಗೆ ಅಂತ. ಇಲ್ಲಿ ಆಹಾರದಲ್ಲಿ ಬರಬೇಕಾದ್ರೆ ಹೀಗೆ ಆ ದ್ರವ್ಯಗಳಲ್ಲಿ ಆ ಕೆಟ್ಟ ಬುದ್ಧಿ, ಕೆಟ್ಟ ಗುಣ ಎಲ್ಲ ಅದರಲ್ಲಿ ಹೇಳ್ಕೊಳತ್ತೆ ಅಂತ. ಹಿಂದಿನ ಕಾಲದಲ್ಲೆಲ್ಲ ಅದಕ್ಕೆ ಸ್ತೋತ್ರ ಪಾಠಗಳನ್ನು ಹೇಳ್ಕೊಂಡು ಅಡುಗೆ ಮನೇಲಿ ಮಾಡಬೇಕು. ತಿರುಪಳ್ಳಿ ಹಚ್ಚಿ, ತಿರುಪಾಳಿ ಯಾವ್ದು ನಿಮಗೆ ಬರುತ್ತೋ ಆ ಸ್ತೋತ್ರ ಪಾಠ ಹೇಳ್ಕೊಂಡು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಆ ಒಳ್ಳೆಯ ವೈಬ್ರೇಷನ್ನು ಇದೆಲ್ಲ ಊಟ ಮಾಡೋ ಇದಕ್ಕೆ ಹೇಳ್ಕೊಳತ್ತೆ. ಇಲ್ಲ ಸುಮ್ಮನೆ ಒಂದು ಹಿಡಿ ಶಾಪ ಹಾಕ್ಕೊಂಡು ಅಡುಗೆ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅದು ಆಹಾರಕ್ಕೆ ಹೋಗುತ್ತೆ. ಅದು ಹೋಗುತ್ತೆ. ಇದು ನೋಡಿ ಎಷ್ಟು ಸೈಂಟಿಫಿಕ್ ಆಗಿದೆ ಇದು ಎಲ್ಲ. ಮೊನ್ನೆ ಕೂಡ ವಾಟ್ಸಪ್ಪಲ್ಲಿ ಎಲ್ಲ ನೋಡಿದೆ, ಎಲ್ಲ ಬೈಯೋದಂತೆ, ನೆಗೆಟಿವ್ ಎನರ್ಜಿ, ಒಂದು ನೀರು, ಆಮೇಲೆ ಇನ್ನೊಂದು ಯಾವುದೋ ಎಲ್ಲ ಹೊಗಳೋದು, ಅದೊಂದು ಬಾಟ್ಲ್ ನೀರು, ಎರಡು ಫ್ರೀಸ್ ಮಾಡಿದ್ರಂತೆ. ಅದರಲ್ಲಿ ನೋಡಿದ್ರೆ ಮೈಕ್ರೋಸ್ಕೋಪಲ್ಲಿ ಒಂದು ಒಳ್ಳೆ ಡಿಸೈನ್ ಇದೆ, ಒಂದು ಕೆಟ್ಟ ಡಿಸೈನ್ ಇದೆ. ಎಷ್ಟು ನಿಜಾನೋ ಎಷ್ಟೋ ವಾಟ್ಸಪ್ ಒಂದು ಯೂನಿವರ್ಸಿಟಿ ಬರೀ ಸುಳ್ಳೇ ಹೇಳ್ತಾ ಇರುತ್ತೆ ಒಂದು ಸತಿ. ಅದರಲ್ಲಿ ತೋರಿಸಿದ್ದಾರೆ ಈ ಥರ ಇತ್ತು ಅಂತ. ಹಾಗೆ ದ್ರವ್ಯಗಳನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸಂಪಾದಿಸಬೇಕು, ಹಾಗೆ ಇದು ಮಾಡಬಾರ್ದು ಅಂತ. ಕೃಷ್ಣ ದುರ್ಯೋಧನನ ಮನೆಗೆ ಹೋಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ದುರ್ಬುದ್ಧಿ, ಪಾಂಡವರನ್ನ ಸಾಯಿಸಬೇಕು ಅನ್ನೋದೇ ಒಂದು ದುರ್ಬುದ್ಧಿ, ಪಾಂಡವರಿಗೆ ನ್ಯಾಯವಾಗಿ ದಕ್ಕಬೇಕಾಗಿರೋದನ್ನು ಕೂಡ ಕೊಡಬಾರ್ದು ಅನ್ನೋ ಒಂದು ದುರ್ಬುದ್ಧಿ, ಒಂದು ಕಾರಣ, ಅದರಿಂದ ಹೋಗಲಿಲ್ಲ. ಇನ್ನೊಂದು, ಅಕಸ್ಮಾತ್ ಯುದ್ಧ ನಿರ್ಣಯ ಮಾಡ್ಕೋಬೇಕು ಅಂದರೆ, ಅಕಸ್ಮಾತ್ ಕೌರವರಿಗೆ ವಿರುದ್ಧವಾಗಿ ಮಾತಾಡಬೇಕು ಅಂದರೆ, ಅವರು ಅನ್ನ ತಿಂದುಬಿಟ್ಟಿದ್ರೆ, ಉಪ್ಪಿನ ಋಣ ಇದ್ದರೆ ಅವ್ರ ವಿರುದ್ಧವಾಗಿ ನಾನು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಆಹಾರ ಸ್ವೀಕರಿಸಲಿಲ್ಲ. ವಿದುರ ದಾಸಿಪುತ್ರ ಆಗಿದ್ದರೆ ಕೂಡ ಯಾಕೆ ಬಂದು ಇಲ್ಲಿ ಸ್ವೀಕರಿಸಿದ ಅಂತ ಹೇಳಿದ್ರೆ, ಸಾತ್ವಿಕವಾದ್ದು ಸಂಪಾದನೆ ಸಾತ್ವಿಕವಾಗಿತ್ತು, ಅದು ತೊಗೊಳ್ಬೋದು ಅಂತ ಅದಕ್ಕೋಸ್ಕರ ಬಂದ. ಭಗವಂತನಿಗೆ ಅದಿದು ಹೇಳ್ತಾರೆ. ಕರವೆಹಳ್ ಪಿಂಚಂದ್ರೆ ಕಾನಂಶೇಂದುಣ್ಣೋ ಅರಿವೊಂದುಮಿಲ್ಲಾದ ಕುಲತ್. ಅದೇ ಹೇಳಿದ್ನಲ್ಲ, ಅರಿವಿಲ್ಲದ, ಅರಿವೊಂದ್ರೂ ಅರಿವೊಂದ್ರುಮಿಲ್ಲದ. ನಾವೆಲ್ಲ ಭಗವಂತನಿಗೆ ಸೇರಿದವರು. ನಾವು ಒಂದಿಲ್ಲ ಒಂದು ದಿವಸ ಅಲ್ಲಿ ಹೋಗಬೇಕು, ಇವಾಗಲೇ ಹೋಗಿ ಸೇರೋಣ ಅನ್ನೋದು ಯಾವುದೂ ಅರಿವಿಲ್ಲಂತೆ. ಏನು ಹಾಗಾದರೆ ಸರಿ, ನೀವೇನೋ ಹೇಳಿದ್ರಿ, ಏನು ನೀವು ಯಾತಕ್ಕೆ ಅಂತ ನಿಮಗೆ ಕೊಡಬೇಕು, ಇವಾಗೇನು ಇಲ್ಲ, ಊಟ ಮಾಡಿದ್ರಂದರೆ ಇಲ್ಲ ಅಂತೀರ, ವ್ರತ ಸರಿ ಮಾಡಿದ್ರೆ ಅಂದರೆ ಇಲ್ಲ ಅಂತೀರ, ಹಾಗಾದರೆ ನಾನು ಏಕೆ ನೀವು ಕೇಳಿದ್ದನ್ನು ಕೊಡಬೇಕು ಅಂತಂದರೆ, ತನ್ನೈ ಪಿರವಿ ಪಿರಂದನ ಪುಣ್ಯಮ್ಯ ಮುಡೆಯೋ.
ನೀನು ಹುಟ್ಟಿದ್ಯಲ್ಲ ಕುಲ, ಒಂದು ಗೋಪರ ಕುಲ, ಆ ಕುಲದಲ್ಲಿ ನಾನು ಹುಟ್ಟಿದ್ದೀನಿ ಅಂತ. ಆ ಕುಲದಲ್ಲಿ, ಅದೇ ಗೊಲ್ಲರ ಕುಲದಲ್ಲಿ ನಾವು ಹುಟ್ಟಿರೋದ್ರಿಂದ ನಂದು ನಿಂದು ಸೇಮ್ DNA. ಅದಕ್ಕೋಸ್ಕರ ಅದೊಂದು ಆ ಪುಣ್ಯ ನಮಗಿದೆ. ಅದಕ್ಕೋಸ್ಕರ ನೀನು ಕಾಪಾಡಬೇಕು ನಮ್ಮನ್ನು ಅಂತ ಹೇಳ್ತಾರೆ. ಕುರೈವೊನ್ನುಮಿಲ್ಲಾದ ಗೋವಿಂದ, ಕೊರತೆ ಅನ್ನೋದು ಒಂದು ಚೂರು ಇಲ್ವಂತೆ, ದೋಷ ಇಲ್ಲದೆ ಇರುವಂಥ ಭಗವಂತ ಯಾರನ್ನು ಹೇಗೆ ಬೇಕಾದರೂ ಕಾಪಾಡ್ತಾನೆ. ಯಾರು ಹೇಗಿದ್ರೂ ಅವನು ತಗೊಳ್ತಾನೆ. ಅದಕ್ಕೋಸ್ಕರ ಕುರೈವನ್ನು ಮಿಲ್ಲಾದ ಗೋವಿಂದ ಅಂತ ಹೇಳಿದ್ರೆ, ಯಾರನ್ನಾದರೂ ರಕ್ಷಣೆ ಮಾಡಬೇಕಾದ್ರೆ ಇವನು ಬೇರೆಯವ್ರ ಸಹಾಯ ತೊಗೊಳ್ಬೇಕಂತ ಹೇಳಿದ್ರೆ ಬೇಕಾಗಿಲ್ಲ. ಅವನಿಗೆ ಶಕ್ತಿ ಸಾಮರ್ಥ್ಯಗಳೆಲ್ಲ ಬೇರೆಯವರಿಂದ ಎರವಲ್ಪಡೆಯೋ ಅಗತ್ಯನೇ ಇಲ್ಲ. ಅವನೇ ಎಲ್ಲರನ್ನೂ ಕಾಪಾಡ್ತಾನೆ. ಕುರೈವನ್ನು ಮಿಲ್ಲಾದ ಗೋವಿಂದ உன் தன்னோடு உறவேல் நமக்கிங்க ஒழிக்க ஒழியாது. ಈ ಕುರೈವನ್ನುಮಿಲ್ಲದ ಗೋವಿಂದ ಅಂತ ಹೇಳ್ಬೇಕಾದ್ರೆ ನಿನ್ನ ಜೊತೆ ನಮಗೆ ಸಂಬಂಧ ಇದೆಯಲ್ಲ. ಇವಾಗ ನೀವೇನೋ ನನಗೆ ನೆಂಟರು ಅಂತ ಹೇಳಿದ್ರಿ, ನಿಮ್ಮ ವಂಶದಲ್ಲಿ ನಾನು ಹುಟ್ಟಿದೆ ಅಂತ. ಈ ಥರ ಇರಬೇಕಾದ್ರೆ ಆ ಸಂಬಂಧ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಇವ್ರು ಹೇಳಿದೆ, ಒಂದು ತನ್ನೋಡು ಉರವೇಲ್ ನಮಕ್ಕಿಂಗ್, ಎನಕ್ಕಿಂಗ್ ಅಂತ ಹೇಳಲಿಲ್ಲ, ನಮಕ್ಕಿಂಗ್ ಅಂತ ಹೇಳಿದ್ಲು. ನೀನು ಅದನ್ನು ಅಳಿಸೋಕ್ಕಾಗಲ್ಲ. ಸಂಬಂಧ ಜೀವಾತ್ಮ ಪರಮಾತ್ಮಗೆ ಇರೋದು, ನಾನು ಅದನ್ನ ಅಳಿಸ್ಬಿಡೋಕ್ಕಾಗಲ್ಲ. ಹೇಗೆ ಅಂದರೆ, ತಂದೆ ಮಗ ಸಂಬಂಧ ಇರುತ್ತೆ ಅಂದ್ಕೊಳ್ಳಿ. ತಂದೆ ಮಗ ಕೆಟ್ಟವನಾಗಿದ್ದರೆ ನೀನು ನನ್ನ ಮಗನೂ ಅಲ್ಲ, ನಾನು ನಿನ್ನ ತಂದೆನೂ ಅಲ್ಲ, ಹೋಗು ಅಂತ ಕಳಿಸ್ಬಿಟ್ರೆ ಸಂಬಂಧ ಬಿಟ್ಟೋಗುತ್ತಾ? ಇಲ್ಲ. ಬಯೋಲಾಜಿಕಲಿ ಆ ಸಂಬಂಧ ಇರೋದು ಇದ್ದೇ ಇರುತ್ತೆ. ಬಾಯಲ್ಲಿ ಬೇಕಾದರೆ ಹೇಳ್ಬೋದು. ಆ ಥರ ಇವಳು ಇಲ್ಲಿ ಗೋದ ಹೇಳ್ತಾಳೆ, ಒಂದು ತನ್ನೋಡು ಉರವೇಲ್ ನಮಕ್ಕಿಂಡ್ರು ಒழிಕ್ಕೆ ಒಳಿಯಾದ. ನಿಮ್ಮ ಸಂಬಂಧಿ ಆಗಿರೋದ್ರಿಂದ ನಮ್ಮ ಸಂಬಂಧಗಳನ್ನು ಅಳಿಸೋಕ್ಕಾಗಲ್ಲ. ಯಾವ ಥರ ಸಂಬಂಧಮ್ಮ ನನಗೂ ನಿಮಗೂ ಅಂತ ಹೇಳಿದ್ರೆ, ಅದೇನು ಹಿಂಗೆ ಕೇಳ್ಬಿಟ್ಟೆ ನೀನು, 9 ಥರ ಸಂಬಂಧ ಇದೆ ಅಂತ ಹೇಳ್ತಾಳೆ. ಇಲ್ಲೇನೆ ನವವಿಧ ಸಂಬಂಧವನ್ನು ಹೇಳ್ಕೊಡ್ತಾಳೆ. ಭಕ್ತಿ ಮಾರ್ಗದಲ್ಲಿ ನವವಿಧ ಸಂಬಂಧವನ್ನು ಭಾಗವತದಲ್ಲಿ ಹೇಳಿದೆಯಲ್ಲ, ಅದನ್ನು ಇಲ್ಲಿ ಹೇಳ್ತಾಳೆ. ಎಷ್ಟು ಚೆನ್ನಾಗಿರೋವಂಥ ಒಂದು ಕರವೆಗಳು ಪಾಸ್ಟರ್ ಅಂತ ಹೇಳಿದ್ರೆ, ನಿಜವಾಗ್ಲೂ ಸುಲಭವಾಗಿ ಭಗವಂತನ ಹೋಗಿ ಸೇರಿಬಿಡ್ಬೇಕು. 9 ಥರ ಸಂಬಂಧ ತೋರಿಸ್ಕೊಡ್ತಾಳೆ. ಪಿತಾ ಪುತ್ರ ಅಂತ, ತಂದೆ ಮಗ ಆ ಸಂಬಂಧ ಇದೆಯಲ್ಲ, ಆ ಥರ ಸಂಬಂಧ ನಂದು ನೀನು. ಏನು ತಂದೆ ಮಗ ಅಂತ ಹೇಳಿದ್ರೆ, ಜ್ಞಾನವನ್ನು ಕೊಡ್ತಾಯಿದ್ರು. ತ್ರೈವರ್ಣಿಕರೆಲ್ಲ ವೇದವನ್ನು ಕಲ್ತ್ಕೊಳ್ಬೇಕಾದ್ರೆ ಸ್ಕೂಲು ಅಂತ ಏನೂ ಎಲ್ಲ ಹೋಗ್ತಾ ಇರಲಿಲ್ಲ. ಮಗನಿಗೆ ಏನು ಉಪದೇಶ ಆಗಬೇಕೋ ಮನೆಯಲ್ಲೇ ಎಲ್ಲ ಆಗ್ತಾಯಿತ್ತು. ಊಟ ಎಲ್ಲ ಹಾಕಿ ಸಾಕೋದಲ್ಲದೆ ವಿದ್ಯೆನೂ ಅವರೇ ಕೊಡ್ತಾಯಿದ್ರು. ಜ್ಞಾನ ಬೆಳೆಸೋವಂಥ ಸಂಬಂಧ. ಅಕಸ್ಮಾತ್ ಅವ್ರು ವ್ಯಾಪಾರಿಗಳಾಗಿದ್ದರೆ ಆ ವ್ಯಾಪಾರನೂ ಮಗನಿಗೆ ತೋರಿಸ್ಕೊಡೋದು, ಅದು ಒಂದು ಜ್ಞಾನ ತಾನೆ. ಆ ಥರ ಪಿತಾಪುತ್ರ ಸಂಬಂಧ. ರಕ್ಷಕ ರಕ್ಷ್ಯ ಸಂಬಂಧ. ಭಗವಂತ ರಕ್ಷಕ, ನಾವೆಲ್ಲ ರಕ್ಷ್ಯರು. ನಮ್ಮನ್ನೆಲ್ಲ ಬೇರೆ ಯಾರೂ ಕಾಪಾಡೋಕ್ಕಾಗಲ್ಲ, ಭಗವಂತನೇ ಕಾಪಾಡಬೇಕು. ಅದನ್ನು ಹೇಳ್ತಾರೆ. ಶೇಷಿ ಏನಂದರೆ, ನಮ್ಮ ಸೇವೆಗಳೆಲ್ಲ ಅದನ್ನೆಲ್ಲ ಸ್ವೀಕರಿಸಬೇಕಾಗಿರೋದು ಭಗವಂತನೇ. ಅವನು ಶೇಷಿ, ನಾವೆಲ್ಲ ಶೇಷರು. ನಾವೆಲ್ಲ ಶೇಷರು ಅಂದರೆ ಅವನಿಗೆ ದಾಸಕೃತ್ಯ ಮಾಡಬೇಕಾಗಿರೋರು ನಾವೆಲ್ಲ. ಭರ್ತ ಭಾರ್ಯ ಅಂತ ಹೇಳ್ತಾರೆ. ಭರ್ತ ಅಂದರೆ ಗಂಡ, ಭಾರ್ಯ ಅಂದರೆ ಹೆಂಡತಿ. ಈ ಭರ್ತ ಭಾರ್ಯ ಅಂದರೆ ಅಲ್ಲಿ ಮಗ ತಂದೆ ಅಂತ ಹೇಳಿದ್ರಿ, ಬೇರೆ ಬೇರೆ ಥರ ರಿಲೇಷನ್ ಆಗಲಿಲ್ವಾ? ಅದು ಹೇಗೆ ಅಂತ ಹೇಳಿದ್ರೆ, ಈ ಭಗವಂತನಿಗೂ ನಮಗಿರೋ ಸಂಬಂಧನ ಅಪ್ರಾಕೃತವಾದ ಸಂಬಂಧ. ಇದನ್ನು ನಾವು ಇಲ್ಲಿ ಸಂಸಾರದಲ್ಲಿ ಈಗಿರ್ತಲ್ಲ ಆ ಥರ ಅಂದ್ಕೊಳ್ಬಾರ್ದು. ಆಬ್ಸ್ಟ್ರಾಕ್ಟ್ ಇದೆಯಲ್ಲ, ಅದು ಏನೋ ಆ ಪ್ರೀತಿ, ಆ ನಡುವೆ ಪ್ರೀತಿ ಇರುತ್ತಲ್ಲ, ಅದನ್ನು ತೊಗೊಳ್ಬೇಕು. ಈಗ ಗಂಡ ಹೆಂಡತಿ ಹೇಗಿರ್ತಾರೋ, ಭರ್ತ ಅಂತ ಹೇಳಿದ್ರೆ ಹೆಂಡತಿಗೆ ಏನೇನು ಬೇಕೋ ಅದನ್ನೆಲ್ಲ ಪೂರೈಸಬೇಕು, ಪ್ರೀತಿಯಾಗೂ ನೋಡ್ಕೊಳ್ಬೇಕು. ಆ ಥರ ಭಗವಂತನಿಗೂ ನಮಗೂ ಇರೋ ಸಂಬಂಧ. ಜ್ಞೇಯ ಜ್ಞಾತೃ ಅಂತ. ಜ್ಞೇಯ ಅಂತ ಹೇಳಿದ್ರೆ ಜ್ಞಾನವನ್ನು ಕೊಡುವಂತನೂ ಅವನು. ಎಲ್ಲವನ್ನು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿ ವೇದಗಳನ್ನು ಅಲ್ಲಿಂದ ಸಪ್ತಋಷಿಗಳಿಂದ ಹರಿದು ಬಂದು ನಮಗೆ ಎಲ್ಲ ನಮಗೆ ಕೊಡ್ತಾನೆ ಭಗವಂತ. ನಾವೆಲ್ಲ ಜ್ಞಾತರಿಂದ ತಿಳ್ಕೊಳ್ಬೇಕು. ಆ ಜ್ಞಾನವನ್ನೆಲ್ಲ ನಾವು ಪಡ್ಕೊಳ್ಬೇಕು. ಸ್ವಾಮಿ ಸ್ವತ್ತು ಅಂತ. ಭಗವಂತ ಸ್ವಾಮಿ, ನಾವೆಲ್ಲ ಅವನ ಸ್ವತ್ತು ಅಂತೆ. ಸ್ವತ್ತು ಅಂತ ಹೇಳಿದ್ರೆ ಸ್ವಂತದ್ದು ಅಂತ. ಅವನು ಹೇಗೆ ಬೇಕಾದರೂ ನಮ್ಮನ್ನು ಉಪಯೋಗಿಸ್ಕೋಬೋದು. ಅವನಿಗೆ ಸಂಬಂಧಪಟ್ಟಿದ್ವಿ, ಪೂರ್ತಿ ಅವನದ್ದೇ. ನಾವು ಏನು ಅನುಭವಿಸಿದ್ರು, ನಮ್ಮ ಹತ್ರ ಏನಿದ್ರು ಅದು ಎಲ್ಲನೂ ಸ್ವತ್ತು. ಅಂದರೆ ನಾವು ಮಾತ್ರ ಅಂತಲ್ಲ, ನಮಗೆ ಸೇರಿದ್ದೆಲ್ಲನೂ. ಗದ್ಯತ್ರಯದಲ್ಲಿ ಭಗವದ್ ರಾಮಾನುಜರು ಎಲ್ಲ ಹೇಳ್ತಾರೆ, ಅಖಿಲ ಜಗನ್ ಮಾತರಂ ಅಸ್ಮನ್ ಮಾತರಂ ಅಂತೆಲ್ಲ ಹೇಳಿಬಿಟ್ಟು, ನಾನು ನನಗೆ ಸೇರಿದ್ದು, ನನಗೆ ಸಂಬಂಧಪಟ್ಟಿದ್ದು, ನನ್ನ ದಾಸರು ಎಲ್ಲರೂ ಎಲ್ಲವನ್ನು ನಿನಗೆ ಸಮರ್ಪಣೆ ಮಾಡ್ತೀನಿ ಅಂತ. ಪ್ರತಿಯೊಂದು ನಿನಗೆ ಸೇರಿದ್ದು ಅಂತ ಗದ್ಯತ್ರಯಗಳಲ್ಲಿ ಹೇಳಿಬಿಟ್ಟು ನಿವೇದನೆ ಮಾಡ್ಕೊಳ್ತಾರೆ ಭಗವದ್ ರಾಮಾನುಜರು. ಹೇಗೆ ಭಗವಂತನ ಹೋಗಿ ಸೇರಬೇಕಾಗಿರೋದು, ಏನು ಮುಖ್ಯವಾದ ಕಾರಣ ಹೇಗೆ, ಏನು ಕ್ರೈಟೀರಿಯಾ ಅಂದರೆ ಏನೂ ಇಲ್ಲ. ಆಸೆ ಒಂದು ಇರಬೇಕಷ್ಟೇ. ಭಗವಂತನ ಹತ್ರ ಹೋಗಬೇಕು ಅನ್ನೋದು ಒಂದು ಆಸೆ ಇರಬೇಕು. ಅದಿದ್ದರೆ ತಾನೇ ಕರ್ಕೊಂಡು ಹೋಗುತ್ತೆ ಯಾವಾಗ ಅಂತ. ಆ ಆಧಾರ ಆಧೇಯ ಅಂತ. ಎಲ್ಲದಕ್ಕೂ ಒಂದು ಆಧಾರ ಬೇಕಲ್ಲ. ಗ್ರಾವಿಟೇಷ್ನಲ್
ಇದರಲ್ಲಿ ಎಲ್ಲೋ ಒಂದು ಕಡೆ ಇದೆ ಅಂತ ತೇಲ್ತಾ ಇದೆ, ಆ ಗ್ರಹಗಳು ಅಲ್ಲೆಲ್ಲೇ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆ ಸಂಕರ್ಷಣ ಶಕ್ತಿನೇ ವ್ಯೂಹದಲ್ಲಿ ನಾವು ನೋಡ್ತೀವಿ. ಭಗವಂತನ ಆಯಾ ಗ್ರಹದಲ್ಲಿ ಅಲ್ಲಲ್ಲೇ ಆ ಕಕ್ಷೆನಲ್ಲೇ ಇರಬೇಕು ಅಂತ ನೋಡೋದು. ಆಯಾ ವಸ್ತುಗಳು ಅಲ್ಲಲ್ಲೇ, ಒಂದು ಬೇಡದೇ ಇರೋ ಒಂದು ಕಲ್ಲು ರಸ್ತೆಯಲ್ಲಿ ಬಿದ್ದಿದ್ರೆ ಕೂಡ ಚಿಕ್ಕ ಪದಾರ್ಥ, ಅದು ಕೂಡ ಭಗವಂತನ ಸಂಕಲ್ಪದಿಂದನೇ ಅಲ್ಲಿ ಬಿದ್ದಿರತ್ತೆ. ಇನ್ಯಾರೋ ಬರ್ತಾ ಒಂದು ಹುಡುಗ ಓದ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಯಾರು ಹೇಳಿದ್ರು ಆ ಹುಡುಗನ ಓದಿಯೋಕ್ಕೆ? ಗೊತ್ತಿಲ್ಲ. ಅದಕ್ಕೆ ಒಂದು ಪ್ರೇರಣೆ, ಅದು ಓದಿತಾನೆ, ಆ ಕಲ್ಲು ಇನ್ನೆಲ್ಲ ಹೋಗುತ್ತೆ. ರಾಮ ಮಂದಿರಕ್ಕೆ ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಆ ಕಲ್ಲನ್ನು ತೊಗೊಂಡು ಹೋಗಬೇಕು ಅಂತ, ಆದರೆ ಎಲ್ಲೋ ಇರುತ್ತೆ, ಏನೋ ಇರುತ್ತೆ. ಸಮುದ್ರದೊಳಗಣ ಉಪ್ಪು, ಬೆಟ್ಟದ ನಲ್ಲಿಕಾಯಿ, ಅದೆರಡಕ್ಕೂ ಒಂದು ಸಂಬಂಧ ಏರ್ಪಡಿಸ್ತಾನೆ. ಈ ಥರ ಆಧಾರ ಆದೇಯ ಅನ್ನೋದು ಭಗವಂತ ನೋಡಿ ನೋಡಿ ಮಾಡೋವಂಥದ್ದು. ತಾನಾಗೆ ಪ್ರಾಕೃತಿಕ, ನ್ಯಾಚುರಲ್ ಆಗಿರುತ್ತೆ, ಯಾವುದೂ ಕೃತಕವಾಗಿ ಯಾವುದೂ ಇರೋದಿಲ್ಲ. ಆಮೇಲೆ ಆತ್ಮ ಶರೀರ ಸಂಬಂಧ ಇರುತ್ತಲ್ಲ, ಅದೇ ಥರ ಭಗವಂತನೇ ಆತ್ಮ, ನಾವೆಲ್ಲ ಒಂದು ಶರೀರ. ನಾವೆಲ್ಲ ಶರೀರ ಅಂದರೆ ಈ ಪಂಚಭೂತಗಳಿಂದ ಆದ ಶರೀರ ಅಲ್ಲ, ನಮ್ಮ ಆತ್ಮ ಎಲ್ಲ ಅವನಿಗೆ ಶರೀರ. ಇದು ಭಗವಂತ ಹೇಗೆ ಡಿಸ್ಕ್ರೈಬ್ ಮಾಡೋದು ಅಂತ ಹೇಳಿದಾಗ, ಎಂಟೈರ್ ವರ್ಲ್ಡ್, ಪ್ರಕೃತಿ ಮಂಡಲದಲ್ಲಿರೋ ಎಲ್ಲ ವಸ್ತುನೂ ವಿಸಿಬಲ್ ಡ್ರೆಸ್ ಆಫ್ ಗಾಡ್. ನಿಮಗೆ ಅವ್ನು ಡ್ರೆಸ್ ಹಾಕ್ಕೊಂಡಿದ್ದಾಗೆ ನೋಡಬೇಕು ಭಗವಂತನ ಅಂತ ಹೇಳಿದ್ರೆ ಪ್ರತಿಯೊಂದು. ಅದಕ್ಕೆ ಆಳ್ವಂದರವರೆಲ್ಲ ಹಾಡಬೇಕಾದ್ರೆ ನಾನೊಬ್ಬನ ಮಾತ್ರ ಬಿಟ್ಬಿಡೋಕ್ಕಾಗಲ್ಲ, ಯಾಕಂದರೆ ನಿನ್ನ ಡ್ರೆಸ್ಸಲ್ಲಿ ಒಂದು ಹೋಲ್ ಇದ್ದಂಗಿರುತ್ತೆ. ನಾವು ಮಿಸ್ ಆದರೆ ನೀನೇನು ಬೇಡ ಬಿಡು ಅಂದರೆ, ಒಂದು ಪೂರ್ತಿ ಡ್ರೆಸ್ ಹಾಕ್ಕೊಂಡಿದ್ರೆ ಒಂದು ಕಡೆ ಒಂದು ತೂತು ಏನಾದರೂ ಇದ್ದರೆ ಗೊತ್ತಾಗುತ್ತೋ ಇಲ್ವೋ, ಆ ಥರ ಒಬ್ಬರನ್ನೂ ಬಿಡೋಕ್ಕಾಗಲ್ಲ. ಅವನ್ನೆಲ್ಲರನ್ನೂ ತೊಗೊಂಡೇ. ಆತ್ಮ ಶರೀರ ಸಂಬಂಧ ಅದನ್ನು ಇಟ್ಟು ಹೇಳ್ತಾರೆ. ಭೋಕ್ತಾ ಭೋಗ್ಯ, ಇದು 9ನೇದು. ಏನೇನು ಸಂತೋಷವಾಗಿರುತ್ತೋ, ಏನೇನು ಅನುಭವಿಸ್ತೀವೋ ಪ್ರಕೃತಿ ಮಂಡಲದಲ್ಲಿ ಎಲ್ಲರೂ, ನಾವು ಮಾತ್ರ ಅಲ್ಲ, ದೇವ ಮನುಷ್ಯ ತಿರ್ಯಕ್ ಸ್ಥಾವರಗಳಿಗೆಲ್ಲ ಈ ಕಾಮನ್ನಾಗಿ ಒಂದು 4 ಇದೆ. ಏನಪ್ಪ ಅಂತ ಹೇಳಿದ್ರೆ ನಿದ್ದೆ, ಮೈಥುನ, ಆಹಾರ, ಭಯ. ಈ 4 ಎಲ್ಲರಿಗೂ ಸೇಮ್. ಅದು ಪಕ್ಷಿ ಆಗಿರಲಿ, ಪ್ರಾಣಿ ಆಗಿರಲಿ, ಮನುಷ್ಯ ಆಗಿರಲಿ, ದೇವರಾಗಿರಲಿ. ದೇವತೆಗಳಿಗೆ ಒಂದೇ ಒಂದು ಏನಪ್ಪ ಅಂದರೆ ಹಸುವಿಲ್ಲ ಅವ್ರಿಗೆ. ಅವ್ರು ಬರೀ ಅಮೃತ ಅಂತ ಕುಟ್ಕೊಂಡಿರ್ತಾರೆ, ಆದರೆ ಅವ್ರಿಗೆ ಇದು ಬಾಕಿದೆಲ್ಲ ಇರುತ್ತೆ, ಭಯ ಇದೆಲ್ಲನೂ. ಇದನ್ನು ಯಾವುದಕ್ಕೋಸ್ಕರ ನಮಗೊಂದು ಸಂತೋಷ ಆದರೂ ಏನು ಅಂತ ಹೇಳಿದ್ರೆ ಅದು ಭಗವಂತನಿಗೆ ಭೋಗ್ಯ ಅಷ್ಟೇ, ಅವನಿಗೆ ಎಲ್ಲ ಸಮರ್ಪಣೆ ಆಗುತ್ತೆ ಅಂತ ಈ ನವವಿಧ ಸಂಬಂಧವನ್ನು ಇಟ್ಕೊಂಡು ಹೇಳ್ತಾಳೆ. ಒಂದು ತನ್ನೋಡುರವೇಲ್ நமக்கின்று ஒழிக்க ஒழியாது அறியாத பிள்ளைகளோ அன்பினால் உன் தன்னை சிறுபேர அழைத்தனೋ ಶೀರಿ ಅರುಳಾದೆ. ಶಿರುಪೇರು ಅಂದರೆ ಚಿಕ್ಕದಾಗಿ ಈಸಿಯಾಗಿರೋಂಥ ಒಂದು ಹೆಸರು, ಗೋವಿಂದ ಅಂತ ಕರೆದ್ಬಿಟ್ಟು. ನಾವು ಹೇಳಿದ್ವಲ್ಲ ನೆನ್ನೆನೂ ನಾರದ್ರು ಹೇಳ್ಕೊಡಕ್ಕೆ ನೋಡಿದ್ರು, ಕ್ಷತ್ರ ಬಂಧುಗೆ ದೊಡ್ಡ ಹೆಸರು ಹೇಳಿದಾಗ ಅವ್ರು ಬಾಯಿಗೆ ಬರಲಿಲ್ಲ, ಚಿಕ್ಕದಾಗಿ ಯಾವುದೋ ಗೋವಿಂದ ಅಂತ ಹೇಳ್ಕೊಟ್ರಲ್ಲ. ಅದಕ್ಕೆ ಇವಾಗ ಯಾಕೆ ಇಷ್ಟಾದರೂ ಅನುಗ್ರಹ ಮಾಡ್ತಾ ಇಲ್ಲಪ್ಪ ನೀನು, ಗೋವಿಂದ ಅಂತ ಹೇಳಿದ್ವಿ ಅಂತ ಬೇಜಾರ? ಯಾಕಂದರೆ ನೆನ್ನೆ ಹಾಡಿಂದ ಕೂಡಾರ ಇವೆಲ್ಲ ಗೋವಿಂದ, ಇಲ್ಲೂ ಗೋವಿಂದ ಅಂತ ಹೇಳಿದ್ವಿ ಅಂತ ಬೇಜಾರ ನಿನಗೆ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾರಾಯಣ ತ್ರಿವಿಕ್ರಮ ಅಂತ ಹೇಳಬೇಕಾಯ್ತ. ಅಯ್ಯೋ, ಆ ಥರ ದೊಡ್ಡದೆಲ್ಲ ಬೇಜಾರಾಗ್ಬಿಟ್ಟಿದೆ. ಅಲ್ಲಿ ಸಾಮವೇದದಲ್ಲಿ ಹೇಳ್ತಾನೆ ಇರ್ತಾರೆ, ವೈಕುಂಠದಲ್ಲಿ ನೀವು ಹೇಳೋ ಹೆಸರೇ ನನಗೆ ಚೆನ್ನಾಗಿದೆ, ಭೋಗ್ಯವಾಗಿದೆ ಅಂತ. ಆ ಸೌಲಭ್ಯ ಇಲ್ಲ ಅಂತಲೇ ಬಂದಿದ್ದಂತೆ. ಯಾಕೆಂತ ಹೇಳಿದ್ರೆ ಲಕ್ಷ್ಮಣನಿಗೆ, ಅವನು ಲಕ್ಷ್ಮಣನ ಉದಾಹರಣೆ ಕೊಡ್ತಾರೆ. ಲಕ್ಷ್ಮಣ ಯಾಕೆ ತಕ್ಷಣ ಕಾಡು ಕೊಟ್ಟೋದ ಅಂತ ಹೇಳಿದ್ರೆ, ಪೂರ್ತಿ 14 ವರ್ಷ ರಾಮಚಂದ್ರನಿಗೆ ಸೇವೆ ಮಾಡೋದು. ಅರಮನೆಯಲ್ಲಿದ್ದರೆ ಅದಕ್ಕೆ ಬಿಡೋದಿಲ್ಲ, ಯಾಕಂದರೆ ಸುತ್ತಲೂ ಪರಿಜನರೆಲ್ಲ ಇರ್ತಾರೆ, ಪರಿಚಾರಕ್ಕೆ ಮಾಡೋರೆಲ್ಲ. ಏನೋ ಸ್ವಲ್ಪ ಸೇವೆ ಮಾಡ್ಬೋದೇ ಹೊರತು ಬಾಕಿದೆಲ್ಲ ಮಾಡೋಕ್ಕೆ ಜನಗಳಿರ್ತಾರೆ, ಬಿಡೋದಿಲ್ಲ ಅರಮನೆಗಳಲ್ಲಿ. ಚಕ್ರವರ್ತಿ ಬೇರೆ, ಅವನು ಚಕ್ರವರ್ತಿ ತಮ್ಮ, ಸೊ ಸಣ್ಣ ಸಣ್ಣ ಕೆಲಸ ಮಾಡೋಕ್ಕೆ ಬಿಡೋಲ್ಲ. ಆದರೆ ಕಾಡಲ್ಲಿ ಯಾರೂ ಇಲ್ಲ, ಇವನೇ ಎಲ್ಲ. ಜಾಗೃತ ಸ್ವಪತಶ್ಚಃ ಅಂತ ಹೇಳ್ತಾನೆ ಲಕ್ಷ್ಮಣ. ನೀನು ಯಾಕೆ ಬರಬೇಕು ನನ್ನ ಜೊತೆ ಕಾಡಿಗೆ ಅಂತ ರಾಮ ಕೇಳಿದಾಗ, ನೀನು ಎಚ್ಚರವಾಗಿದ್ದಾಗಲೂ, ನೀನು ನಿದ್ದೆ ಮಾಡ್ತಾ ಇದ್ದಾಗಲೂ ನೀನು ಸೇವೆ ಮಾಡೋಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೋಗ್ತಾನೆ. ಆ ಥರ ಸೇವೆ ಮಾಡೋದು, ಕೈಂಕರ್ಯ ಮಾಡಬೇಕಾದ್ರೆ ಭಗವಂತನಿಗೆ ಅದನ್ನು ಹೇಳ್ತಾರೆ. ಹೀಗೆ ಇದರಲ್ಲಿ ಅವಳು ಹೇಳಬೇಕಾದ್ರೆ ಗೋವಿಂದ ಅನ್ನೋ ಹೆಸರು ಚಿಕ್ಕದಾಯಿತು, ಅದು ನಿಂಗೆ ಬೇಜಾರ ಅಂತ ಹೇಳಿದ್ರೆ ನಾರಾಯಣ ತ್ರಿವಿಕ್ರಮ ಅಂತ ಹೇಳಬೇಕಾಗಿತ್ತಂತೆ. ಬೇಡ ಬೇಡ, ಸೌಲಭ್ಯ ನನಗೆ ಚೆನ್ನಾಗಿದೆ. ಆತ್ಮ ಅನಾಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಅಂತ ಹೇಳ್ತಾನೆ. ನಾನು ರಾಮ ದಶರಥಾತ್ಮಜಂ ಅಂತ ಹೇಳಿ ಸುಮ್ಮನೆ ಸಾಕು. ಸುಮ್ಮನೆ ಚಕ್ರವರ್ತಿ ಪರಾಕೆಲ್ಲ ಹೇಳ್ತಾ ಇದ್ರೆ ನನಗೆ ಅದೆಲ್ಲ ಬೇಕಾಗಿಲ್ಲ. ನಾನು ಮನುಷ್ಯನ ಥರನೇ, ಸಾಧಾರಣ ಮನುಷ್ಯ, ಈ ರಾಜನ ಮಗ ಅಂತ ಇಟ್ಕೊಳ್ಳಿ ಅಂತ. ಕಂಬರಾಮಾಯಣದಲ್ಲಿ ಒಂದು ಕಡೆ ಹಾಗೆ ಹೇಳ್ತಾರೆ, ಕೈಕೇಯಿ ಕಾಡಕ್ಕೆ ಕಳಿಸಿದ್ಲು ಅಂತ ಹೇಳಿದ್ರೆ ಅದಕ್ಕೊಂದು ರೀಸನ್ ಹೇಳ್ತಾರೆ. ಹೇಗೆ ಅಂದರೆ, ನೀನು ಒಂದು ಪ್ರಜೆ ಅಂತ ಇಟ್ಕೋ, ದಶರಥ ಒಂದು ರಾಜ ಅಂತ ಅನ್ಕೋ, ನೀನು ನಿನ್ನನ್ನು ಕಾಡಕ್ಕೆ ಕಳಿಸ್ತಾ ಇದ್ದಾನೆ ರಾಜ, ನೀನು ಹೋಗು ಅಂತ ಹೇಳ್ತಾನೆ ಅವಳು. ಆ ಥರ ಹೇಳ್ತಾಳೆ ಕೈಕೇಯಿ. ಇನ್ನೂ ಜಾಸ್ತಿಯಾಗಿ ಹೇಳಿದಾಗೆ ರಾಮ ಹೇಳ್ತಾನೆ, ಯಾರು ಹೇಳೋದು ಬೇಡ, ನೀನು ಅಮ್ಮ, ನೀನು ಕೈಕೇಯಿನ ಅಮ್ಮ ಅಂತಾನೆ. ನೀನು ಹೋಗು ಅಂತ ಹೇಳಿಬಿಟ್ಟಿದ್ರೆ ಹೋಗ್ತಾ ಇದ್ದೆ, ಯಾಕೆ ದಶರಥ ಹೇಳ್ದ, ಅವ್ರು ಹೇಳ್ದ, ಇವ್ರು ಹೇಳ್ದ ಅಂತ ಹೇಳ್ತಾರೆ. ರಾಮ ಅಷ್ಟು ಬೇಜಾರು ಮಾಡ್ಕೊಳ್ತಾನಂತೆ. ಇದಕ್ಕೆ ಮರ್ಯಾದಾ ಪುರುಷೋತ್ತಮ ಅಂತ ಸುಮ್ಮನೆ ಹೇಳಲ್ಲ ಅವನ್ನ,
ಅಂಥ ಒಂದು ದೊಡ್ಡ ಇದು ರಾಮಾವತಾರದಲ್ಲಿ 16 ಗುಣಗಳನ್ನು ತೋರಿಸ್ಕೊಡುವಂಥ ಭಗವಂತ ಅದರಲ್ಲಿ. ಇದು ಅದಕ್ಕೆ ಹೇಳ್ತಾರೆ ಶಿರಪೇರೈತನೋ. ಈ 3 ಸತಿ ಗೋವಿಂದ ಅಂತ ಹೇಳಿದ್ರಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಾರಂತೆ. ಸರಿ, ನಾರಾಯಣ ಅಂತ ಹೇಳಿಬಿಟ್ಟಿದ್ವಿ 3 ಹಾಡಲ್ಲಿ, ಅದನ್ನು 3 ಸತಿ ಗೋವಿಂದ ಅಂತ ಹೇಳಿ ಸರಿ ಮಾಡಿಬಿಡ್ತೀವಿ ಬಿಡೋನು. ಹೇಗೆ ಅಂದರೆ ಫಸ್ಟ್ ನಾರಾಯಣನೇ ನಮಕ್ಕೆ ಪರೈತರುಮಾನ್ ಮೊದಲೇ ಹಾಡಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಈ ಕೂಡಾರ ಇವೆಲ್ಲೂ ಶ್ರೀ ಗೋವಿಂದ, ಅದಕ್ಕೆ ಇದಕ್ಕೆ ಕ್ಯಾನ್ಸಲ್ ಮಾಡ್ಕೊ, ಒಂದು ಗೋವಿಂದ ಸುಲಭವಾದ ನಾಮವನ್ನು ಹೇಳಿದ್ದೀವಿ ಅಂತ. ಹಾಗೆ ನಾತುಳಾಳ್ ಮುಡಿ ನಾರಾಯಣನ್ ಅಂತ ಅಲ್ಲೊಂದು ಕಡೆ ಹೇಳ್ತಾರೆ, ಅದಕ್ಕೆ ಇವಳು ಕುರೈ ಒನ್ನೊಮ್ಮಿಲ್ಲ ಗೋವಿಂದ. ಇನ್ನು ಮುಂದಿನ ಹಾಡು ಬರುತ್ತಲ್ಲ ಅದರಲ್ಲೂ ಒಂದು ಗೋವಿಂದ ಹೇಳ್ತಾಳೆ. ಅವಾಗ ನಾರಾಯಣನ್ ಮೂರ್ತಿ ಅಂತ ಒಂದು ಕಡೆ ಹೇಳ್ತಾಳೆ. 3 ನಾರಾಯಣ ಹೇಳಿದ್ಲು, ಇಲ್ಲಿ 3 ಗೋವಿಂದ ಅಂತ ಹೇಳಿದ್ಲು. ನೆನ್ನೆ ದಿವಸನೂ ನಾನು ಹೇಳಿದೆ, ಗೋವಿಂದ 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 ಅಂತ ಸಂಕಲ್ಪ ಮಾಡ್ಕೋತಾರಲ್ಲ, ಇದೊಂದು ಯಾಗ. ಭಗವಂತನ ಹತ್ರ ಹೋಗಿ ಸೇರೋದಕ್ಕೆ ಇದೊಂದು ಯಾಗ ಥರ. ಇದಕ್ಕೆ ಸಂಕಲ್ಪ ಮಾಡ್ಕೋಬೇಕು. ಆ ಸಂಕಲ್ಪ ಮಾಡ್ಕೊಳ್ಳೋದನ್ನು ಇವಳು ಅಷ್ಟು ಚೆನ್ನಾಗಿ 3 ಸತಿ ಗೋವಿಂದ ಗೋವಿಂದ ಅಂತ 3 ಹಾಡಲ್ಲಿ ಹೇಳಿ ತೋರಿಸ್ತಾಳೆ. ಪುರೈ ಒನ್ನೊಮಿಲ್ಲಾದ ಗೋವಿಂದ ಇರೈವಾ ನೀ ತಾರಾಯ್ ಪರಗೇಲೋರೆಂಬಾವಾಯ್. ಈರೈವಾ ಅಂತ ಕರೀತಾಳೆ. ಈರೈವಾ ಅಂದರೆ ಮೇಲಿಂದ ಇಳಿದು ಬರೋದು ಅಂತ. ಹತ್ರ ಬಾ ಅಂತ. ಬಂದಾಯ್ತಲ್ಲ, ಇಲ್ಲೇ ಇದ್ದಾರಲ್ಲ, ಹತ್ರ ಬರಬೇಕು, ಇನ್ನು ಹತ್ರ ಬರಬೇಕು, ಆಲಂಗಿಸ್ಕೊಳ್ಬೇಕು. ನಮ್ಮಾಳ್ವಾರೆಲ್ಲ ಹೇಳ್ತಾರೆ ಮೊತ್ತ ಪರಿಹಿನ, ನನ್ನನ್ನು ಮೊತ್ತ ಹಾಗೆ ಕುಡಿದ್ಬಿಡ್ಬೇಕು ದೇವ್ರನ್ನ ಅಂತ. ಅಷ್ಟು ಆ ಥರ ಒಂದು ಫೀಲಿಂಗ್. ಎರಡರಲ್ಲೂ ಬೇರೆ ಬೇರೆ ಅಂತಲೇ ಅಪೃಥಕ್ ಸಿದ್ಧ ಅಂತಾರೆ. ಬೇರೆ ಬೇರೆ ಅಂತಲೇ ಅನ್ನಿಸ್ಬಾರ್ದು, ಒಟ್ಟಿಗೆ ಇರಬೇಕು. ಜೀವಾತ್ಮ ಪರಮಾತ್ಮನಲ್ಲಿ ಲೀನ ಆಗುತ್ತೆ ಅಂದರೆ ಹಾಗಿರಬೇಕು ಅಂತ ಹೇಳ್ತಾರೆ. ಇವಾಗ ಈರೈವ ಅಂದರೆ ಏನು ಕ್ವಾಲಿಫಿಕೇಷನ್ ಅಂತ ಹೇಳಿದರೆ, ಅಪ್ರತಿಮ ಸೌಂದರ್ಯ ಲಾವಣ್ಯ ಇದೆಲ್ಲನೂ ಇದರಲ್ಲೂ ಗದ್ಯತ್ರಯದಲ್ಲಿ ಭಗವದ್ ರಾಮಾನುಜರು ಹೇಳ್ತಾರೆ. ಆ ಥರ ಒಂದು ಸುಂದರವಾದವನು ಯಾರು ಇಲ್ವಂತೆ, ಲಾವಣ್ಯ ಮಯವಾಗಿರೋನು ಯಾರು ಇಲ್ವಂತೆ, ಗುಣ ವಿಶೇಷ ಕಲ್ಯಾಣ ಗುಣಗಣ ಇರೋನು ಯಾರು ಇಲ್ವಂತೆ. ಆ ಥರ ಇರಬೇಕು ಅವನು ಇರೈವ ಅಂತ. ಅಘಟಿತ ಘಟನಾ ಸಾಮರ್ಥ್ಯ ಏನು ಮಾಡೋಕ್ಕಾಗಲ್ಲ ಅಂದ್ಕೊಳ್ತಾರೋ ಅದನ್ನು ಕೂಡ ಮಾಡ್ತಾನೆ ಅವನು. ಆ ಥರ ಒಂದು ಭಗವಂತ. ಕರುಣೆಯೇ ಒಂದು ಮೂರ್ತಿ ಎತ್ತಂತೆ ಬರ್ತಾರಂತೆ. ದಯಾಶತಕದಲ್ಲಿ ವೇದಾಂತ ದೇಶಕ್ಕೆ ಹೇಳ್ತಾರೆ, ಪ್ರಪದ್ಯೇ ತಂಗಿರಿಂ ಪ್ರಾಯ ಶ್ರೀನಿವಾಸಾನುಕಂಪಯ ಇಕ್ಷುತ್ಸಾರಸ್ರವಂತ್ಯೇವ ಯನ್ಮೂರ್ತ್ಯ ಶರ್ಕರಾಯಿತಂ. ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟ ಏನು ಅಂದ್ಕೊಂಡಿದ್ಯಾ, ಭಗವಂತನ ದಯೆ ಇದೆಯಲ್ಲ, ಅದೇ ಕಬ್ಬು ಅಂತಿದ್ರೆ ಕಬ್ಬಿನ ರಸ ಎಲ್ಲ ಹಾಗೆ ಗಟ್ಟಿಯಾಗ್ಬಿಟ್ಟು ಒಂದು ಕಲ್ಕಂಡು ಥರ ಆಗ್ಬಿಟ್ಟಿದೆ ಅಂತ ಅದನ್ನು ಹೇಳ್ತಾರೆ. ಸುಂದರವಾಗಿ ವೇದಾಂತ ದೇಶಿಕರು ಹೇಳ್ತಾರೆ. ಅದಕ್ಕೆ ಭಗವಂತನ ಹೋಗಿ ಮೇಲ್ಗಡೆ ಬೆಟ್ಟದ ಮೇಲೆ ನಮಸ್ಕಾರ ಆಗದೆ ಹೋದರೆ ಕೂಡ ಬೆಟ್ಟನ ಹೀಗೆ ಮುಟ್ಟಿಬಿಟ್ಟು ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಮೇಲೆ ವೆಂಕಟನಾಥನಿಗೆ ಏನು ನೀವು ನಮಸ್ಕಾರ ಮಾಡ್ತೀರೋ ಇಲ್ಲಿ ಬೆಟ್ಟಕ್ಕೆ ಮಾಡಿದ್ರು ಅದೇ ಪುಣ್ಯ ನಿಮಗೆ ಬಂದು ಸೇರುತ್ತೆ. ಯನ್ಮೂರ್ತ್ಯ ಶರ್ಕರಾಯಿತಂ. ಆ ಥರ ಕರುಣಾಮಯಿ ಭಗವಂತ ಇರೈ ಮಾತ್ರ ಅದೇ. ಧರ್ಮೋ ವಿಗ್ರಹವಾನ್ ಧರ್ಮ ಅಂತ ಯಾರು ಮಾರೀಚ ಹೇಳೋದು. ಮಾರೀಚ ಹೋಗಿ ರಾವಣನಿಗೆ ಹೇಳ್ತಾನೆ, ಯಾರು ಅಂದ್ಕೊಂಡಿದ್ಯಾ ರಾಮ ಅಂದರೆ ಸಾಧಾರಣದವನಲ್ಲ, ಒಂದು ಚಿಕ್ಕ ಹುಡುಗನಾಗಿದ್ದಾಗಲೇ ನನ್ನನ್ನು ಹೊಡೆದಿದ್ದು, ನನಗೆ ಆ ನೋವು ಇನ್ನೂ ಹೋಗಿಲ್ಲ, ಅವನು ಧರ್ಮನೇ ಮೂರ್ತಿ ಎತ್ತಂತೆ ಇದ್ದಾನೆ, ಅಂಥ ಭಗವಂತನ ಹತ್ರ ನೀನು ಏನು ಇಟ್ಕೋಬೇಡ, ಸುಮ್ಮನೆ ಸೀತೆನ ವಾಪಸ್ ಕೊಟ್ಬಿಡು ಅಂತ ಅವನು ಅಡ್ವೈಸ್ ಮಾಡ್ತಾನೆ. ಕೇಳಲ್ಲ ಇವನು ರಾವಣ, ಅದು ಬೇರೆ ವಿಷಯ. ಹಾಗೆ ಭಕ್ತ ದೋಷೇಶ್ವ ದರ್ಶನಂ, ಭಕ್ತರ ದೋಷಗಳನ್ನು ಕಂಡುಕೊಳ್ಳೋದಿಲ್ವಂತೆ, ಬಿಟ್ಬಿಡ್ತಾನಂತೆ ಹೋಗಲಿ ಅಂತ. ಹೇಗೆ ಅಂದರೆ ಇದಕ್ಕೂ ತುಂಬ ಚೆನ್ನಾಗಿ ವೇದಾಂತ ದೇಶಿಕರು ಅವರು ಇದರಲ್ಲಿ ಹೇಳ್ತಾರೆ, ದಯಾಶತಕದಲ್ಲೇ ಅದನ್ನು. ಅವತರಣ ವಿಶೇಷೈ ಆತ್ಮಲೀಲಾಪದೇಶೈ ಅವಮತಿ ಮನುಕಂಪೆ ಮಂದಚಿತ್ತೇಶು ವಿಂದನ್ ವೃಷಭಿಶಿಖರಿನಾಥಃ ತ್ವನ್ನಿದೇಶೇನ ನೂನಂ ಭಜತಿ ಶರಣ ಭಾಜಾ ಭಾವಿನೋ ಜನ್ಮಭೇದಾನ್. ಯಾಕೆ ನಿಮ್ಮ ದೇವರು ಹಂದಿಯಾಗಿ ಕೂರ್ಮವಾಗಿ ಇನ್ನೊಂದಾಗಿ ಎಲ್ಲ ಬೇರೆ ಬೇರೆ ಅವತಾರ ಮಾಡ್ತಾರೆ, ಅಲ್ಲೇ ಕೂತ್ಕಡೆನೇ ಸುದರ್ಶನ ಇಟ್ಕೊಂಡು ಹಾಗೆಲ್ಲ ಮಾಡಬಾರ್ದು ಅಂದರೆ ಅದಕ್ಕೊಂದು ಕಾರಣ ಇದೆ. ಯಾಕೆ ಅಂತ ಹೇಳಿದ್ರೆ ಶರಣಾಗತರು ಏನೇನು ಪಾಪಗಳನ್ನೆಲ್ಲ ಮಾಡಿಬಿಟ್ಟಿರ್ತಾರೋ, ಅಕಸ್ಮಾತ್ ಶರಣಾಗತರ ಪಾಪ ಪುಣ್ಯ ಸಮನಾಗದೆ ಹೋದರೆ ಅದನ್ನೆಲ್ಲ ಭಗವಂತ ತಾನು ತೊಗೊಂಡು ಅನುಭವಿಸ್ತಾನಂತೆ. ಇಲ್ಲೇನೆ ಭಗವಂತ ಎಷ್ಟು ಕರುಣಾಮಯಿ ಅಂತ ಇದ್ದರೆ ಒಬ್ಬ ಶರಣಾಗತಿ ಮಾಡ್ಕೊಳ್ತಾನಂತೆ. ಮಹಾ ಕೃಪಣ ಅವನು. ಕೃಪಣ ಅಂತ ಹೇಳಿದ್ರೆ ಎಡಗೈನಲ್ಲಿ ಏನು ಸುಣ್ಣ ಕೂಡ ಯಾರಿಗೂ ಏನೂ ಕೊಡೋದಿಲ್ಲ, ಅಂಥ ಕೃಪಣ. ಅವನು ಶರಣಾಗತಿ ಮಾಡ್ಕೊಂಡ್ಬಿಡ್ತಾನೆ, ಮೋಕ್ಷ ಕೊಡಬೇಕು. ಭಗವಂತ ನೋಡ್ತಾನಂತೆ, ತಾಯಾರು ಇರ್ತಾರೆ, ತಾಯಾರನ್ನ ಮುಂದಿಟ್ಕೊಂಡು ಶರಣಾಗತಿ ಮಾಡ್ಕೊಂಡಾಗ ಕೊಡಬೇಕಾಗತ್ತೆ. ಕೊಟ್ಟಾಗ ಹೇಳ್ತಾನಂತೆ, ಕೊಡ್ಬೋದು ಇವನಿಗೆ ಪರವಾಗಿಲ್ಲ, ಆದರೆ ಒಂದು 7 ಜನ್ಮ ಇವನು ಹಂದಿ ಆಗಲಿ ಅಂತ. ಯಾಕಂದರೆ ಅಷ್ಟು ಜಿಕ್ಕ ಇವನು, ಅಷ್ಟೊಂದು ದುಡ್ಡಿದ್ರು ಏನೋ ಉಪಯೋಗಿಸ್ತಿರ್ಲಿಲ್ಲ, ಹಂದಿ ಆಗಿರಲಿ, ಅಲ್ಲಲ್ಲೇ ಕೊಚ್ಚೆನಲ್ಲಿ ತಿರ್ಕೊಂಡು ತಿನ್ನೋ ಥರ ಹಂದಿ ಆಗಿರಲಿ ಅಂತ. ಅವಾಗ ಅಮ್ಮನವ್ರ ಮಧ್ಯೆ ಬರ್ತಾರಂತೆ,
ಶರಣಾಗತಿ ಅಂತ ಮಾಡ್ಕೊಂಡ್ಮೇಲೆ ಕೊಟ್ಟವೋ ಇಲ್ವೋ, ಅವ್ನು 7 ಜನ್ಮದಲ್ಲಿ ಏನು ಹಂದಿ ಆಗಬೇಕೋ ಒಂದೇ ದೊಡ್ಡ ಹಂದಿಯಾಗಿ ನೀವೇ ಅವತಾರ ಮಾಡಿಬಿಡಿ ಅಂತ ಹೇಳ್ತಾನೆ. ಮಹಾವರಾಹ ಗೋವಿಂದೋ, ಯಾಕೆ ದೊಡ್ಡ ಅಂದರೆ ಅವನ ಸೈಜ್ ಯಾಕೆ ಅಷ್ಟು ದೊಡ್ಡದಾಗಿತ್ತು ಅಂತ ಇಷ್ಟೊಂದು ಕೃಪಣರಿದ್ರು ಇಲ್ಲಿ ಎಲ್ಲ ಶರಣಾಗತಿ ಮಾಡ್ಕೊಂಡವ್ರು, ಅದಕ್ಕೆ ಅಷ್ಟು ದೊಡ್ಡ ಸೈಜು. ತಮಾಷೆಗೂ ಹೇಳೋದುಂಟು, ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಕಾಫಿ ಗೀಫಿಗೆ ಹೋದಾಗ ಜೋಬಲ್ಲಿ ದುಡ್ಡು ಇಟ್ಕೊಂಡಿರ್ತಾರೆ, ಸುಮ್ಮನೆ ಕೊಡೋ ಥರ ಮಾಡೋದು, ಬಿಲ್ಲು ಕೊಡೋದಿಲ್ಲ. ಯಾವಾಗಲೂ ಬೇರೆಯವ್ರ ದ್ರವ್ಯಗಳನ್ನೇ ಉಪಯೋಗಿಸೋಕ್ಕೆ ನೋಡ್ತಾ ಇರ್ತಾರಲ್ಲ, ಕೊಡೋದಿಲ್ಲ. ಹಾಗೆ ಅವ್ರು ಕೊಟ್ಮೇಲೆ ಹಾಗೆ ಆ ದುಡ್ಡು ಒಳಗಡೆ ಹಾಕ್ಕೊಂಡು ನೋಡುವ ಈ ಥರ ಎಲ್ಲ ಶೇರ್ಸ್ ಇಟ್ಟಿರ್ತಲ್ಲ, ಅವಾಗ ಅಂಥವ್ರು ಶರಣಾಗತಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಪಾಪ ಭಗವಂತ ಈ ಥರ ಹಂದಿ ಆಗಬೇಕು. ಯಾಕಂದರೆ ಆ ಥರ ಕೃಪಣತ್ವ ತೋರಿಸಿದವ್ರಿಗೆ ಶಿಕ್ಷೆ ಏನಪ್ಪ ಅಂದರೆ ಹಂದಿ ಜನ್ಮ. ಅವಾಗ ಅವನ ಅಕಸ್ಮಾತ್ ಶರಣಾಗತಿ ಮಾಡ್ಕೊಂಡ್ಬಿಟ್ಟಿದ್ರೆ ಅದನ್ನು ಭಗವಂತ ಅನುಭವಿಸ್ತಾನೆ. ಭಗವಂತ ಅವತಾರ ಕಾಲದಲ್ಲಿ ಚಪ್ಪಲಿ ಇಲ್ಲದೆ ಮುಳ್ಳಲ್ಲೆಲ್ಲ ನಡ್ಕೊಂಡು ಹೆಂಡತಿನ ಕಳ್ಕೊಂಡು ಈ ಥರದ್ದೆಲ್ಲ ನಾವು ನೋಡ್ತೀವಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಅನುಗ್ರಹ ಮಾಡೋಕ್ಕೋಸ್ಕರ ಅವನು ಕಷ್ಟಪಡ್ತಾನೆ. ಅದನ್ನು ಇಲ್ಲಿ ಹೇಳ್ತಾನೆ, ಅವತರಣ ವಿಶೇಷೈ ಆತ್ಮಲೀಲಾ ಪ್ರದೇಶೈ. ನಮ್ಮನ್ನು ಅನುಗ್ರಹ ಮಾಡೋಕ್ಕೋಸ್ಕರ ಅವನು ಹಂದಿಯಾಗಿ, ಕೂರ್ಮನಾಗಿ, ವರಾಹನಾಗಿ ಬೇರೆ ಬೇರೆ ಅವತಾರಗಳಲ್ಲಿ ಬರ್ತಾನೆ. ತ್ವನ್ನಿದೇಶೇಶನು, ಯಾರು ಆದೇಶ ಕೊಡೋದು ಇದಕ್ಕೆ ಅಂದರೆ ದಯಾದೇವಿ ಅಂತ. ಪರವಾಗಿಲ್ಲ ಬಿಡ್ರಿ, ಅವ್ನು ಮೋಕ್ಷಕ್ಕೆ ಹೋಗಲಿ, ನೀವೇ ಒಂದು ದೊಡ್ಡ ಹಂದಿ ಆಗ್ಬಿಡಿ ಅಂತ ಹೇಳ್ತಾಳೆ. ಆ ಥರ ಈಗೆಲ್ಲ ಈ ರೈವಾನಿ ತಾರಾಯ್ ಪರಯೇಲೋರೆಂಬಾವಾಯ್ ಹೇಳ್ಬಿಟ್ಟು ಕೇಳ್ತಾಳೆ. ಇಲ್ಲಿ ಏನು ಬೇಕು ಅಂತ ಕೇಳಿದಾಗ ಈರೈವಾ ನೀ ತಾರಾಯ್ ಪರೆ, ಪರೆ ಅಂದರೆ ಡಂಗೂರ. ಆಮೇಲೆ ಮುಂದಿನ ಹಾಡಲ್ಲಿ ಹೇಳ್ತಾಳೆ ಈ ಪರೆ ಅಂದರೆ ಇತ್ತಪ್ಪರೆ ಕೊಳ್ಳುವಾನ್ ಅಂಡ್ರು ಕಾಣ್ ಅಂತ ನೆಕ್ಸ್ಟ್ ಹಾಡಲ್ಲಿ ಹೇಳ್ತಾಳೆ. ನಾಳೆ ದಿವಸ ನೋಡೋಣ ಪರೆ ಅಂದರೆ ಏನು, ಯಾವುದು ಇವ್ರು ನಿಜವಾಗ್ಲೂ ಕೇಳಿದ್ದು. ಶತಮಕಮಣಿ ನೀಲ ಚಾರು ಕಲ್ಹಾರ ಹಸ್ತ ಸ್ತನಭರಣ ಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕ ವಿನಿಹಿತಾಭಿ ಸ್ರಗ್ಭಿರಾ ಕೃಷ್ಣನಾಥ ವಿಲಸತು ಹೃದಿ ಗೋದ ವಿಷ್ಣು ಚಿತ್ತಾತ್ಮಜಾನಃ ಮೇಯರ್ ಪುಹಳ್ ವಿಲ್ಲಿ ಕೊತ್ತೋರಾಡಿ ಪೂರಂ ಮೇಲ್ಮೇலும் மிக விளங்க விஷ்ணு சிந்தன் தூய திருமாளாய் வந்து அரங்கனார்க்கு துழாள் மாலை முடிசூடி கொடுத்த மாதே நேயமுடன் திருப்பாவை பாட்டாரைந்தும் நீயுரைத்த தையொரு திங்கள் பாமாலை ஆய புகழ் நோருடன் 43 அன்புடனே அடியேனுக்கு அருள் செய்தியே திருவாடி பூரத்து ஜெகத்துதித்தாள் வாழியே திருப்பாவை 30 செப்பினாள் வாழியே பெரியாழ்வார் பெற்றெடுத்த பெண் பிள்ளை வாழியே பெரும்போதூர் மாமுனிக்கு பின்னானாள் வாழியே 143 உரைத்தாள் வாழியே உயர ரங்கர்க்கே கன்னி உகந்தளித்தாள் வாழியே வருவாரும் திருமல்லி வளநாடு வாழியே வண்புதுவை நகர் போதை மலர் பதங்கள் வாழியே ஆண்டாள் திருவடிகளே சரணம் எம்பெருமானார் திருவடிகளே ಶರಣಂ ದೇಶಿಕರ್ ತಿರುವಡಿಗಳೇ ಶರಣಂ. ಒಂದೇ ಒಂದು ವಿಜ್ಞಾಪನೆ, ನಾನು ಬರೆದಿರ್ತಕ್ಕಂಥ ತಿರುಕೋಳೂರು ಪೆಣ್ಪಿಳ್ಳೆ ಪುಸ್ತಕ ಕನ್ನಡದಲ್ಲಿದೆ, ಯಾರಿಗಾದ್ರೂ ಬೇಕಿದ್ದರೆ ಕೊಂಡ್ಕೊಳ್ಬೋದು. ಈ ಒಂದು ಪುಸ್ತಕ ಇಲ್ಲಿದೆ, ಇನ್ನು ಬೇಕು ಅಂದರೆ ಹೇಳಿದ್ರೆ ನಾಳೆ ತೊಗೊಂಡು ಬರ್ತೀನಿ. ఓకే వద్దులే అమ్మ పాత ಹಿಂಗೆ ತೊಡಕಿಡ್ ನಾನು ಆಗ್ಲೇ ಅನ್ಕೊಂಡು ನಿಮ್ಗೆ ಹೇಳೋದು